Good evening, good evening, good evening. Good evening, sir. Okay. Good evening, sir. ಚೂರು ಕುಡಿದು ಬಿಡ್ತೀನಪ್ಪ, ವೇಟ್ ಮಾಡಿ ನೀರ್ನ. Okay, okay. Back. Sir, half century Okay. ಐತ್ರಿ. Half century. ಇರ್ಲಿ. ಹಾ. ಸೊ ಏನಪ್ಪಾ ಅಂತ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಚಾಪ್ಟರ್ ಏನ್ ಸಬ್ಜೆಕ್ಟ್ ಇದೆ 20 ಮಾರ್ಕ್ಸ್ ಕೇಳ್ತಾರೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ವಿ ಹ್ಯಾವ್ ಫಿನಿಶ್ಡ್ ಅಪ್ ಅಲ್ವಾ? ಯಾವ ಚಾಪ್ಟರ್ ಹೇಳಿ? ಫಸ್ಟ್ ಚಾಪ್ಟರ್ ಡೇಟಾ ಕಲೆಕ್ಷನ್ ಅಂಡ್ ಸ್ಕಿಲ್ಸ್. ಸ್ವಲ್ಪ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಂತ ಇತ್ತು, ಅದು ವಿ ಹ್ಯಾವ್ ಫಿನಿಶ್ಡ್ ಇಟ್. ಸೊ ಇವತ್ತಿಂದು ಸೆಕೆಂಡ್ ಚಾಪ್ಟರ್ ಹೋಗೋಣ. ಯೂನಿಟ್ 2 ಬಂದ್ಬಿಟ್ಟು ಸಮ್ಮರೈಸೇಷನ್ ಆಫ್ ಡೇಟಾ ಅಂತ. ಇದರಿಂದ ನಿಮ್ಗೆ 6 ಮಾರ್ಕ್ ಬರುತ್ತೆ. ಓಕೆನಾ? ಸೊ ಅಲ್ಲಿ 4, ಇಲ್ಲಿ 6, ಟೋಟಲ್ 10 ಮಾರ್ಕ್ಸ್ ಆಗೋಯ್ತು. ಓಕೆನಾ? ಸೊ ಹಾಗಾಗಿ ಪಕ್ಕ 6 ಮಾರ್ಕ್ಸ್ ಬರುತ್ತೆ. 6 ಮಾರ್ಕ್ಸ್ ಬೇಕು ಅಂತ ಅಂದ್ರೆ ನಾನು ಏನ್ ಹೇಳ್ತೀನಿ, ನಾನು ಹೆಂಗೆ ಹೇಳ್ತೀನಿ ಕರೆಕ್ಟ್ ಆಗಿ ಫಾಲೋ ಮಾಡಿ. ಏನೇ ಡೌಟ್ಸ್ ಇದ್ರು ಓಪನ್ ಆಗಿ ಕೇಳಿ. ಓಕೆನಾ? ಏನು ಮುಜುಗರ ಬೇಡ. ಓಕೆನಾ? ನೀಟಾಗಿ ಮೊದ್ಲಿಂದ ಹೇಳ್ಕೊಡ್ತಾ ಹೋಗ್ತೀನಿ, ಡೋಂಟ್ ವರಿ. ಸೊ ಇದು ಸಮ್ಮರೈಸೇಷನ್ ಆಫ್ ಡೇಟಾ ಅಂತ. ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಅಂದ್ರೆ ಈಗ ಲಾಸ್ಟ್ ಚಾಪ್ಟರ್ ನಾವೇನ್ ಡಿಸ್ಕಸ್ ಮಾಡಿದೀವಿ ಅಂತ ಅಂದ್ರೆ ಡೇಟಾ ಕಲೆಕ್ಷನ್ ಹೆಂಗೆ ಮಾಡ್ತೀವಿ, ಯಾರ್ಯಾರ ಹತ್ರ ಹೋಗ್ತೀಯಾ, ಹೆಂಗ್ ಕಲೆಕ್ಟ್ ಮಾಡ್ತೀಯಾ, ಆ ಡೇಟಾ ಕಲೆಕ್ಷನ್ ಟೈಪ್ಸ್ ಯಾವ ತರ ಕಲೆಕ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಓದಿದೀವಿ. ಈಗ ಆ ಕಲೆಕ್ಟ್ ಮಾಡಿದ್ದ ಡೇಟಾನ ಸಮ್ಮರೈಸ್ ಮಾಡೋದ್ ಹೆಂಗೆ, ಇಂಟರ್ಪ್ರಿಟ್ ಮಾಡೋದ್ ಹೆಂಗೆ ಇಂಟರ್ಪ್ರಿಟ್ ಮಾಡೋದು, ಒಬ್ಬನಿಗೆ ಅರ್ಥ ಮಾಡ್ಸೋದ್ ಹೆಂಗೆ, ಅದರಿಂದ ಔಟ್ಪುಟ್ ತೆಗಿಯೋದ್ ಹೆಂಗೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಈ ಚಾಪ್ಟರ್ ಸಮ್ಮರೈಸೇಷನ್ ಆಫ್ ಡೇಟಾ. ಆ ಡೇಟಾನೆಲ್ಲ ಸಮ್ಮರೈಸ್ ಮಾಡೋದ್ ಹೆಂಗೆ. ಓಕೆನಾ? ವಿಶ್ಲೇಷಣೆ ಅಂತಾರಲ್ವಾ, ಒಂದು ಡೇಟಾ ಕಲೆಕ್ಟ್ ಮಾಡೋದು, ವಿಶ್ಲೇಷಣೆ ಮಾಡೋದು, ಏನು ಏನ್ ಕತೆ ಅಂತ. ಓಕೆನಾ? ಸೊ ಅದನ್ನ ಸಮ್ಮರೈಸ್ ಅಂತ ಕರಿತೀವಿ. ಓಕೆನಾ? ವಿಶ್ಲೇಷಿಸಿ ಅಂತಾರಲ್ಲ, ಅದು ಆತರ. ಸೊ ಇದ್ರಲ್ಲಿ ಏನೇನ್ ಬರುತ್ತೆ ಅಂತ ಫಸ್ಟ್ ನೋಡೋಣ. ಸೊ ಅದ್ರಲ್ಲಿ ಫಸ್ಟ್ ಡಿಸ್ಕ್ರಿಪ್ಟಿವ್ ಸ್ಟಾಟಿಸ್ಟಿಕ್ಸ್ ಅಂತ ಬರುತ್ತೆ. ಅದರಲ್ಲಿ ಡೇಟಾ ಟ್ಯಾಬುಲೇಷನ್. ಮ್ಯೂಟ್ ಮಾಡಪ್ಪ, ಗಂಗೋತ್ರಿ ಮ್ಯೂಟ್ ಮಾಡಮ್ಮ. ನೋಡಿ ಹೋಯ್ತದೇನ. ಸುಮಿತ್ರಾ ಮ್ಯೂಟ್ ಮಾಡಮ್ಮ. ಓಕೆ, ಮಳೆಲೆಲ್ಲ ಈಜಾಡ್ಕೊಂಡ್ ಬಂದಿದ್ದೀನಿ ನಿಮ್ಗೋಸ್ಕರ. ಮಳೆ ಜೋರಾಗಿ ಹೊಡಿತಾ ಇತ್ತು ಇಲ್ಲೆಲ್ಲ ಬೆಂಗಳೂರು ಕಡೆ, ನಿಮ್ಗೆ ಅರ್ಥನೇ ಆಗಲ್ಲ ನೋಡು. ಯಾವ ಏರಿಯಾ ಸರ್? ಯಾವ ಏರಿಯಾಪ್ಪ? ನಮ್ದು ಇಲ್ಲೇ ಯಗ್ನಹಳ್ಳಿ, ನಮ್ಮ ಅಕಾಡೆಮಿ ಇರೋದು ಯಗ್ನಹಳ್ಳಿ, ಸುಂಕುತ್ಕಟ್ಟೆ, ಪಿಣ್ಯ ಅಂತಾರೆ ಗೊತ್ತಾ, ಜರಳಿ ಕ್ರಾಸ್. ಹಾ ಸರ್, ಗೊತ್ತು ಸರ್. ಓಕೆ. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಡೇಟಾ ಟ್ಯಾಬುಲೇಷನ್ ಅಂತ. ಫಸ್ಟ್ ಒಂದು ಡೇಟಾನ ಒಂದು ಟೇಬಲ್ ಫಾರ್ಮ್ ಅಲ್ಲಿ ಇಡೋದು. ಓಕೆನಾ? ರೆಕಾರ್ಡ್ ಆಗ್ತಾ ಇದೆಯಲ್ಲ ಸರ್? ಸೊ ಡೇಟಾ ಟ್ಯಾಬುಲೇಷನ್ ಅಂತ ಅಂದ್ರೆ ಅದನ್ನ ಫ್ರೀಕ್ವೆನ್ಸಿ ಟೇಬಲ್ ಅಂತಾನು ಕರೀತಾರೆ. ಇನ್ನೊಂದು ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಅಂತ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇದು 2 ಟಾಪಿಕ್ ಫಸ್ಟ್ ಓದ್ತೀವಿ. ಅದಾದ್ಮೇಲೆ ಗ್ರೂಪ್ ಡೇಟಾ ಅಂತ ಬರುತ್ತೆ. ಗ್ರೂಪ್ ಡೇಟಾ ಅಂತ ಅಂದ್ರೆ ಒಂದು ಡೇಟಾನ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗೋ ತರ ಹೇಳ್ಬೇಕಂತ ಅಂದ್ರೆ, ಈಗ ಯಾವ್ದೋ ಒಂದು ಬಡ್ಜೆಟ್ ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ಎವ್ರಿ ಇಯರ್ ನಮ್ಮ ಸ್ಟೇಟ್ ನಲ್ಲಿ ಬಜೆಟ್ ಅಂತ ಮಾಡ್ತಾರೆ. ಗೊತ್ತಿದ್ಯಾ ಬಜೆಟ್ ಬಗ್ಗೆ? ಸೊ ಈ ವರ್ಷಕ್ಕೆ ಇಷ್ಟಂತ ಬಜೆಟ್ ಇಡ್ತಾರಲ್ವಾ. ಈ ಬಜೆಟ್ ಇಷ್ಟು ದಪ್ಪ ಬುಕ್ ಇಟ್ಟಿರ್ತಾರೆ ಆಕ್ಚುಲಿ ವಿಧಾನಸೌಧದಲ್ಲಿ. ಓಕೆನಾ? ಸೊ ಅಷ್ಟು ದೊಡ್ಡದ್ ಬುಕ್ನು ಒಬ್ಬ ಜನಸಾಮಾನ್ಯನಿಗೆ ಓದಕ್ಕಾಗತ್ತಾ? ಆಗಲ್ಲ. ಓಕೆನಾ? ಅದಕ್ಕೇನೆ ಪೇಪರ್ ನಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಡೇ ಬಜೆಟ್ ಆದ ನೆಕ್ಸ್ಟ್ ಡೇ ಕೊಡ್ತಾನೆ. ಒಂದು ಸರ್ಕಲ್ ಹಾಕ್ಬಿಟ್ಟು ಅದರಲ್ಲಿ ಎಜುಕೇಶನ್ ಫೀಲ್ಡ್ಗೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ಗೆ ಇಷ್ಟು ಕೊಟ್ಟಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಇಷ್ಟು ಕೊಟ್ಟಿದ್ದಾರೆ, ಇದನ್ನೆಲ್ಲ ಹಾಕಿರ್ತಾರೆ, ಟ್ರಾನ್ಸ್ಪೋರ್ಟ್ಗೆ ಇಷ್ಟು ಕೊಟ್ಟಿದ್ದಾರೆ ಅಂತ. ಓಕೆನಾ? ಸೊ ಅಂದ್ರೆ ಅದು ಏನಂತಂದ್ರೆ ಅದನ್ನ ಡೇಟಾನ ಗ್ರೂಪ್ ಮಾಡ್ಬಿಟ್ಟು ಸೊ ಒಂದು ಓವರ್ ವ್ಯೂ ಅಲ್ಲಿ ಇಟ್ಟಿರ್ತಾರೆ. ಓಕೆನಾ? ಸೊ ಅದು ಯಾವ ತರ ಇಡ್ತಾರೆ ಅಂದ್ರೆ ಒಬ್ಬ ಜನಸಾಮಾನ್ಯನಿಗೂ ಅರ್ಥ ಆಗೋ ತರ ಒಂದು ಡೇಟಾನ ಹೆಂಗೆ ತೋರ್ಸೋದು, ಪ್ರೆಸೆಂಟ್ ಮಾಡೋದು, ಒಂದು ಡೇಟಾನ ಈಸಿಲಿ ಅರ್ಥ ಆಗೋ ತರ ಪ್ರೆಸೆಂಟ್ ಮಾಡೋದು. ಓಕೆನಾ? ಸೊ ಅದು ಯಾವ್ಯಾವ ತರ ಅಂತ ಅಂದ್ರೆ ಒಂದು ಬಾರ್ ಗ್ರಾಫ್ ಮುಖಾಂತರ ಮಾಡ್ಬೋದು, ಪೈ ಚಾರ್ಟ್, ಲೈನ್ ಗ್ರಾಫ್, ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್, ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್, ಹಿಸ್ಟೋಗ್ರಾಮ್ಸ್ ಅಂತ ಬರುತ್ತೆ, ಬಾಕ್ಸ್ ಪ್ಲಾಟ್ ಅಂತ ಬರುತ್ತೆ, ಲೀಫ್ ಸ್ಟೆಮ್ ಪ್ಲಾಟ್ ಅಂತ ಬರುತ್ತೆ.
ಕ್ವಶನ್ ಅವನು ಎಲ್ಲಿಂದ ಬೇಕಾದ್ರೂ ಎತ್ತಬಹುದು. ಹಂಗಾಗಿ ಯು ಹ್ಯಾವ್ ಟು ಲರ್ನ್ ಆಲ್ ದಿಸ್ ಥಿಂಗ್ಸ್. ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಇಸ್ ದ ಥಿಂಗ್. ಇದು ಕತೆ. ಇಷ್ಟು ಸಿಲೆಬಸ್ ಇದು ಓಕೆನಾ? ಸೊ ಮೊದಲನೇದಾಗಿ ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಅಂದ್ರೆ ಏನಂತ ನೋಡೋಣ. ಸುಮ್ಮನೆ ಓವರ್ ವ್ಯೂ ಡೆಫಿನೇಷನ್. ಸೊ ದಿ ಕಲೆಕ್ಷನ್, ಪ್ರೆಸೆಂಟೇಷನ್, analysis, organization and interpretation of numerical data is known as summarization of data. ನಾನು ಹೇಳ್ದಂಗೆ ಸಮ್ಮರೈಸ್ ಮಾಡೋದು ಅಂತ ಅಂದ್ರೆ the collection that we have learnt in the last chapter. ಓಕೆನಾ? ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ಅನಾಲಿಸಿಸ್ ಮಾಡ್ತೀವಿ, ಆರ್ಗನೈಸ್ ಮಾಡ್ತೀವಿ. ಒಂದು ಡೇಟಾನ ಸುಮ್ನೆ ಕಲೆಕ್ಟ್ ಮಾಡ್ಕೊಂಡ್ ಬಂದು ಸುಮ್ನೆ ಹೆಂಗಿದ್ಯಾ ಹಂಗೆ ಇಡಲ್ಲ, ಅದನ್ನ ನೀಟಾಗಿ ಜೋಡಿಸ್ತೀವಿ, ಆರ್ಗನೈಸ್ ಮಾಡ್ತೀವಿ. ಅದನ್ನ ಟೇಬಲ್ ಅಂತ ಕರೀತಾರೆ. ಅದನ್ನ ನಾವು ನೆಕ್ಸ್ಟ್ ಇದ್ರಲ್ಲಿ ಸ್ಟಡಿ ಮಾಡ್ತೀವಿ, ಫ್ರೀಕ್ವೆನ್ಸಿ ಟೇಬಲ್ ಅಂತ. ಓಕೆನಾ? ಸೊ ಒಂದು ಡೇಟಾ ಏನ್ ತಗೊಂಡ್ ಬರ್ತೀಯಾ ಅದನ್ನ ಆರ್ಗನೈಸ್ ಮಾಡ್ಬೇಕು. ಓಕೆನಾ? ಸೊ ಅದಾದ್ಮೇಲೆ ಇಂಟರ್ಪ್ರಿಟ್ ಮಾಡ್ಬೇಕಲ್ವಾ? ಸೊ ಇಂಟರ್ಪ್ರಿಟ್ ಅಂದ್ರೆ ಏನು? ಇನ್ನೊಬ್ನಿಗೆ ಹೇಳ್ಬೇಕು, ನೋಡಪ್ಪ, ವಾಟ್ ಎವರ್ ದ ಡೇಟಾ ಐ ಹ್ಯಾವ್ ಕಲೆಕ್ಟೆಡ್, ಇದರಿಂದ ಐ ಗಾಟ್ ದಿಸ್ ಇನ್ಫಾರ್ಮೇಶನ್. ಓಕೆನಾ? ಈ ಇನ್ಫಾರ್ಮೇಶನ್ ನನಗೆ ಸಿಕ್ಕಿದೆ, ತಗೋ ಇದು ಇನ್ಫಾರ್ಮೇಶನ್, ದಿಸ್ ಇಸ್ ದ ಓವರ್ ವ್ಯೂ ಆಫ್ ದ ಡೇಟಾ ಅಂತ ನಾನು ಹೇಳೋ ತರ ಇರ್ಬೇಕು. ಓಕೆನಾ? ಸೊ ಆ ಪ್ರಾಸೆಸ್ ನ, ಈ ಎಲ್ಲಾ ಪ್ರಾಸೆಸ್ ನ ನಾವೇನಂತ ಕರಿತೀವಿ? ಜನರಲಿ ವಿ ಸೇ ಇಟ್ ಇಸ್ ಅ ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಇಷ್ಟೇ, ಇನ್ನೇನಿಲ್ಲ. ಸೊ ಸುಮ್ನೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ನೋಡೋಣ, ಸಮ್ಮರೈಸೇಷನ್ ಆಫ್ ಡೇಟಾ ಯಾವ ತರ ಹೆಂಗೆ ವರ್ಕ್ ಆಗುತ್ತೆ ಏನ್ ಕತೆ ಅಂತ. ಸೊ ದ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಇನ್ ಎ ಫ್ಯಾಮಿಲಿ ಆಫ್ 8% ಅಂತ ಇದೆ. ಸಿ, ಈಗ ಒಂದು ಫ್ಯಾಮಿಲಿಯಲ್ಲಿ 8 ಜನ ಇದ್ದಾರೆ. ಇದೆಲ್ಲ ಎಕ್ಸಾಮಿಂಗ್ ಅಂತ ಅಲ್ಲ, ಸುಮ್ನೆ ಒಂದು ಅನಾಲಿಸಿಸ್ ಹೆಂಗೆ ಮಾಡ್ತೀವಿ, ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡ್ತೀವಿ ಅಂತ. ಸೊ ಯಾವುದೇ ಒಂದು ಡೇಟಾನ ಕೊನೆಗೆ ಇಂಟರ್ಪ್ರಿಟ್ ಮಾಡ್ಬೇಕು, ಯು ಹ್ಯಾವ್ ಟು ಗಿವ್ ದ ಕನ್ಕ್ಲೂಷನ್. ಓಕೆನಾ? ಸೊ ಇಲ್ಲಿ ಅವರು ಡೇಟಾನ ನೋಡಿದೀನಿ, ಫಸ್ಟ್ ಡೇಟಾನ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಟೇಬಲ್ ಫಾರ್ಮ್ ಅಲ್ಲಿ ಇಟ್ಟಿದ್ದಾರೆ. ನೋಡು, ಅದನ್ನ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಇಟ್ಟಿದ್ದಾನೆ. ಓಕೆನಾ? ಅಂದ್ರೆ ಪರ್ಸನ್ ಮತ್ತೆ ಲಿಟ್ರಸಿ. ಟೋಟಲ್ ಎಷ್ಟು ಜನ ಇದ್ದಾರೆ ಒಂದು ಫ್ಯಾಮಿಲಿಯಲ್ಲಿ? 8 ಜನ ಇದ್ದಾರೆ. ಸೊ ವ್ಯಕ್ತಿ ಒಬ್ಬ, 2ನೇನು, 3ನೇನು, 4, 5, 6, 7, 8 ಜನ. 8 ಜನದ್ದು ಲಿಟ್ರಸಿ ಇದೆ. ಅಂದ್ರೆ ಲಿಟ್ರಸಿ ಅಂತಂದ್ರೆ ಅವ್ನು ಓದಿದಾನೋ ಇಲ್ಲ ಅಂತ. ಓಕೆನಾ? ಸೊ ಲಿಟ್ರೇಟ್. ಓಕೆನಾ? ಫಸ್ಟ್ ವ್ಯಕ್ತಿ ಲಿಟ್ರೇಟ್, 2ನೇ ವ್ಯಕ್ತಿ ಲಿಟ್ರೇಟ್. ಓಕೆನಾ? ಸೊ ಈಗ ಅದನ್ನ ಇನ್ನೂ ಸ್ವಲ್ಪ ಆರ್ಗನೈಸ್ ಮಾಡ್ಬೋದು. ಓಕೆನಾ? ಸೊ ಜನರಲೈಸ್ ಮಾಡ್ಬೋದು, ಇನ್ನೂ ಆರ್ಗನೈಸ್ ಮಾಡ್ಬೋದು. ಹೆಂಗ್ ಜನರಲೈಸ್ ಮಾಡ್ಬೋದು ನೋಡಿ? ಲಿಟ್ರಸಿ, ನಂಬರ್ ಆಫ್ ಪರ್ಸನ್ಸ್. ಲಿಟ್ರಸಿ ಎಷ್ಟಿದ್ದಾರೆ ಕೌಂಟ್ ಮಾಡಿ. 1, 2, 3, 4, 5, 6. there are 6 literates. illiterates ಎಷ್ಟಿದ್ದಾರೆ? 2 ಇದ್ದಾರೆ. ಸೊ there are 2 illiterates. ಆಯ್ತದಲ್ವಾ? ಅಂದ್ರೆ ಆರ್ಗನೈಸ್ ಮಾಡಿದೀನಿ. ಸೊ ಒಬ್ಬೊಬ್ಬನ ಕೇಳ್ಕೊಂಡು ಬಂದೆ ಸ್ಟಾರ್ಟಿಂಗ್. ಓಕೆನಾ? ನೀನು ಓದಿದ್ಯಪ್ಪ? ಓದಿಲ್ಲಪ್ಪ. ನಾನು ಓದಿಲ್ಲ ಸರ್ ಮೀ ಅಂತಾನೆ. ಓಕೆನಾ? ಸೊ ನಾನು ಓದಿದೀನಿ ಸ್ವಾಮಿ ಅಂತಾನೆ. ಓಕೆನಾ? ಸೊ ಎಲ್ಲಾರು ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಆರ್ಗನೈಸ್ ಮಾಡಿದೀನಿ. ಓಕೆನಾ? ಕ್ಲಾರಿಟಿ ಇದೆಯಾ? ಏನಾದ್ರು ಇಶ್ಯೂಸ್ ಇದೆಯಾ? ಕರೆಕ್ಟ್ ಆಗಿದೆ. ಎಸ್, ಅದನ್ನ ಆರ್ಗನೈಸ್ ಮಾಡಿದೀನಿ. ಲಿಟ್ರೇಟ್ಸ್ ಇಷ್ಟು ಜನ ಇದ್ದಾರೆ, 6 ಜನ ಲಿಟ್ರೇಟ್ಸ್ ತಾನೆ ಇರೋದು ಇದೆ. ಸೊ ಇಲ್ಲಿಟ್ರೇಟ್ಸ್ 2 ಇದ್ದಾರೆ ಅಂತ. ಓಕೆನಾ? ಇನ್ನೂ ಸ್ವಲ್ಪ ಒಳಹೊಕ್ಕು ನೋಡ್ತೀನಿ, ಇನ್ನೊಬ್ರಿಗೆ ಅರ್ಥ ಆಗಲ್ಲ. ಓಕೆನಾ? ಪರ್ಸೆಂಟೇಜ್ ಕಂಡು ಹಿಡಿತೀನಿ. ಸೊ ಲಿಟ್ರೇಟ್ಸ್ ಎಷ್ಟು ಜನ ಇದ್ದಾರೆ, ಇಲ್ಲಿಟ್ರೇಟ್ಸ್ ಎಷ್ಟು ಜನ ಇದ್ದಾರೆ. ಯು ನೋ ಹೌ ಟು ಫೈಂಡ್ ದ ಪರ್ಸೆಂಟೇಜ್ ಆಫ್ ದಿಸ್. ಓಕೆನಾ? ಸೊ ನೋಡಿ, 6 ಜನ. ಸೊ 8ರಲ್ಲಿ 6 ಜನ ಇಂಟು 100. ಓಕೆನಾ? ಸೊ ಟೋಟಲ್ ಎಷ್ಟು ಲಿಟ್ರೇಟ್ಸ್ ಇದ್ದಾರೆ ಅವರು ಇಂಟು 100 ಮಾಡಿದ್ರೆ ಇವ್ರಿಗೆ ಗೆಟ್ ದಿ ಪರ್ಸೆಂಟೇಜ್ 75% ಬರುತ್ತೆ ಆಬ್ವಿಯಸ್ಲಿ. ಸೊ 75% ಅಂತ ಗೊತ್ತಾಯ್ತು. ಪರ್ಸೆಂಟೇಜ್ ಆಫ್ ಇಲ್ಲಿಟ್ರೇಟ್ಸ್ ಎಷ್ಟು ಅಂದ್ರೆ, ಇಲ್ಲಿಟ್ರೇಟ್ಸ್ ಇದ್ದಾರೆ 2 upon 8 into 100, ಯು ವಿಲ್ ಗೆಟ್ ವಾಟ್? 25%. ಅಂದ್ರೆ ನಿನಗೆ ಗೊತ್ತಾಯ್ತು, ಓ, ಆ ಫ್ಯಾಮಿಲಿನಲ್ಲಿ 8 ಜನ ಇದ್ದಾರೆ ಟೋಟಲ್ ಆಗಿ. ಆ 8 ಜನದಲ್ಲಿ 3/4 ಭಾಗ ಲಿಟ್ರೇಟ್ಸು, 3/4 ಭಾಗ ಜನ ಓದಿದ್ದಾರೆ, ಇನ್ನೊಂದು 1/4 ಭಾಗ ಜನ ಏನು ಇಲ್ಲಿಟ್ರೇಟ್ಸ್ ಅಂತ ಗೊತ್ತಾಯ್ತು. ಅಂದ್ರೆ ಒಂದು ಇಂಟರ್ಪ್ರಿಟ್ ಮಾಡಿದ್ರೆ ತಾನೇ ರಿಸಲ್ಟ್. ಅಂದ್ರೆ ಸೊ ದಿಸ್ ಇಸ್ ವಾಟ್ ದ ಕನ್ಕ್ಲೂಷನ್. 75% ಆರ್ ಲಿಟ್ರೇಟ್ಸ್ ಇನ್ ಅ ಫ್ಯಾಮಿಲಿ, 25% ಆರ್ ಇಲ್ಲಿಟ್ರೇಟ್ಸ್ ಅಂತ ಗೊತ್ತಾಯ್ತು. ಇದು ಇನ್ನೂ ಅರ್ಥ ಆಗಲ್ಲ. ಸ್ವಲ್ಪ ಜನಕ್ಕೆ ಓದಕ್ ಬರೆಯಕ್ಕೆ ಬರೋದಿಲ್ಲ. ಇಲ್ಲಿಟ್ರೇಟ್ಗೆ ಇದನ್ನೆಲ್ಲ ತೋರ್ಸೋದು ಅರ್ಥ ಆಗಲ್ಲ. ಅವ್ನಿಗೆ ಯಾವ್ದೋ ಒಂದು ಡಯಾಗ್ರಾಮೆಟಿಕ್ ಪಿಕ್ಚರೈಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಈಗ ಅರ್ಥ ಮಾಡ್ಕೊಳ್ಳಿ, ಓದಲ್ದೇ ಇರೋರು ಏನ್ ಅರ್ಥ ಮಾಡ್ಕೋತಾರೆ ಅಂತಂದ್ರೆ ಪಿಕ್ಚರೈಸ್ ಮಾಡ್ಕೋತಾರೆ. ಸೊ ಒಂದು ಚಿತ್ರನ ನೋಡಿ ಅದನ್ನ ಅರ್ಥ ಮಾಡ್ಕೋತಾರೆ. ಈಗ ನಾವಂತೂ ಓದಿದೀವಿ, ನಮ್ಗೆಲ್ಲ ಅರ್ಥ ಆಗುತ್ತೆ. ನಮ್ಗೆ ಚಿತ್ರ ಇಲ್ಲ ಅಂತಂದ್ರೂ ಏನೋ ಒಂದು ವರ್ಡ್ಸ್ ಗಳಲ್ಲಿದ್ರು ನಾನು ಅರ್ಥ ಮಾಡ್ಕೋತೀನಿ. ಬಟ್ ಓದಿಲ್ದೇ ಇರೋ ವ್ಯಕ್ತಿ ಇದನ್ನ ಓದಕ್ ಬರಲ್ಲ. ಸೊ ಅಂತ ಏನ್ ಮಾಡ್ತಾನೆ, ಒಂದು ಪಿಕ್ಚರೈಸ್, ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಇಟ್ಟಾಗ ಅವನಿಗೆ ಒಂದು ಅರ್ಥ ಆಗುತ್ತೆ ಅದರಿಂದ. ಸೊ ಈ ತರ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್, ಇದನ್ನ ಬಾರ್ಗ್ರಾಫ್ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ವಿಲ್ ಡಿಸ್ಕಸ್ ಇಟ್ ಲೇಟರ್. ಓಕೆನಾ? ಸೊ ನೋಡಿ, ಲಿಟ್ರೇಟ್ಸ್ 2 ಇದ್ದಾರೆ ಅಂತ ಹಿಂಗ್ ಬರಿತೀವಿ. ಇಲ್ಲಿಟ್ರೇಟ್ಸ್ 2, ಲಿಟ್ರೇಟ್ಸ್ 6 ಜನ ಅಂತ ಒಂದು ಡಯಾಗ್ರಾಮೆಟಿಕ್ ಫಾರ್ಮ್ ಅಲ್ಲಿ ಇಟ್ಟಿದ್ದೀನಿ. ಓಕೆನಾ? ಸೊ ಇದು ಅಂದ್ರೆ ನಾನು ಒಂದು ಎಕ್ಸಾಂಪಲ್ ತಗೊಂಡು ಯಾವ್ಯಾವ ತರ ಇಂಟರ್ಪ್ರಿಟ್ ಮಾಡೋದು. ಸೊ ಒಂದು ಡೇಟಾನ
ಒಂದು ರಾ ಡೇಟಾನ ತಗೊಂಡು ವಾಟ್ ಎವರ್ ಮತ್ತು ರಾ ಡೇಟಾ ಅಂತ ಯೂಸ್ ಮಾಡ್ತೀನಿ. ರಾ ಡೇಟಾ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ರಾ ಅಂದ್ರೆ ಹೆಂಗಿದ್ಯೋ ಹಂಗೆ ಕಲೆಕ್ಟ್ ಮಾಡಿರೋದನ್ನ ರಾ ಡೇಟಾ, ಫ್ರೆಶ್ ಡೇಟಾ, ಫಸ್ಟ್ ಹ್ಯಾಂಡ್ ಡೇಟಾ ಏನಿದೆ ಅದನ್ನ ಇಷ್ಟೊಂದೆಲ್ಲ ಆಪರೇಷನ್ಸ್ ಗಳನ್ನ ಮಾಡಿದೀನಿ. ಸೊ ಐ ಡಿಡ್ ಸೋ ಮೆನಿ ಆಪರೇಷನ್ಸ್ ಫಾರ್ ದಿ ಡೇಟಾ ಅಂಡ್ ಐ ಗೆಟ್ ದಿ ಕನ್ಕ್ಲೂಷನ್. ಓಕೆನಾ? ಸೊ ಈ ಪ್ರೊಸೆಸ್ನೆಲ್ಲ ಏನಂತ ಕರಿತೀವಿ ಅಂತ ಅಂದ್ರೆ ಏನಂತ ಕರಿತೀವಿ? ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಇದು ಜನರಲ್. ಓಕೆನಾ? ಸುಮ್ನೆ ಒಂದು ಎಕ್ಸಾಂಪಲ್ ತಗೊಂಡು ನಾನು ಏನೇನ್ ಮಾತಾಡ್ಬೋದು ಅದ್ರ ಬಗ್ಗೆ ಅಂತ ಹೇಳಿದೆ. ಓಕೆನಾ? ಈ ಡೇಟಾ ಇಟ್ಕೊಂಡು ಏನೇನ್ ಮಾತಾಡ್ಬೋದು ಅಂತ. ಇದೇ ತರ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರುತ್ತೆ. ಈಗ ಈ ಸಮ್ಮರೈಸೇಷನ್ ಡೇಟಾ ಚಾಪ್ಟರ್ ಅಲ್ಲಿ ನಮ್ಗೆ ಸಮ್ ಆಫ್ ದಿ ಥಿಂಗ್ಸ್ ವಿ ಮಸ್ಟ್ ನೋ. ಓಕೆನಾ? ಮತ್ತೆ ಇಲ್ಲಿ ಅರ್ಥ ಆದ್ರೆ ನೆಕ್ಸ್ಟ್ ಚಾಪ್ಟರ್ ಅರ್ಥ ಆಗೋದು. ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಬರುತ್ತೆ. ಆ ಚಾಪ್ಟರ್ ಅರ್ಥ ಆಗ್ಬೇಕಂದ್ರೆ ಇಲ್ಲಿ ನೀಟಾಗಿ ಅರ್ಥ ಆಗಿರ್ಬೇಕು ನಿಮ್ಗೆ. ಸೊ ಕ್ಲಿಯರ್? ಸೊ ಫಸ್ಟ್ ಟರ್ಮ್ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಅಂತ. ಸೊ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಫ್ರೀಕ್ವೆನ್ಸಿ ಅಂತ ಅಂದ್ರೆ ಇಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ an observation is repeated. ಓಕೆನಾ? ನಂಬರ್ ಆಫ್ ಟೈಮ್ಸ್ an observation is repeated. ಅಬ್ಸರ್ವೇಷನ್ ಏನಿದೆ ಡೇಟಾ ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಎ ಫ್ರೀಕ್ವೆನ್ಸಿ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ನಂಬರ್ ಆಫ್ ಚಿಲ್ಡ್ರನ್ ಇನ್ 10 ಡಿಫರೆಂಟ್ ಫ್ಯಾಮಿಲೀಸ್ ಅಂತ ಇದೆ. 10 ಫ್ಯಾಮಿಲಿ ಇದೆ. 10 ಫ್ಯಾಮಿಲಿನಲ್ಲಿ ಡಿಫ್ರೆಂಟ್ ಚಿಲ್ಡ್ರನ್ಸ್ ಇದಾವೆ ಅಲ್ವಾ? ಸೊ ಒಂದ್ ಫ್ಯಾಮಿಲಿಯಲ್ಲಿ ಯಾರು ಚಿಲ್ಡ್ರನ್ನೇ ಇಲ್ಲ. ಒಂದ್ ಫ್ಯಾಮಿಲಿಯಲ್ಲಿ ಒಬ್ಬ ಇದ್ದಾನೆ, ಒಂದ್ ಚಿಲ್ಡ್ರನ್ ಇದೆ, ಒಂದ್ ಚೈಲ್ಡ್ ಇದೆ. ಸೊ 2 ಚಿಲ್ಡ್ರನ್, 3 ಚಿಲ್ಡ್ರನ್, 2 ಚಿಲ್ಡ್ರನ್, ಈ ತರ ಇದೆ. 10 ಫ್ಯಾಮಿಲೀಸ್ ಅಲ್ವಾ? ಸೊ ಈಗ ಓಕೆ, ಸೊ ದ ನಂಬರ್ ಆಫ್ ಚಿಲ್ಡ್ರನ್ ಇನ್ 10 ಡಿಫರೆಂಟ್ ಫ್ಯಾಮಿಲೀಸ್ ಈ ತರ ಕೊಟ್ಟಿದ್ದಾನಲ್ವಾ? ಸೊ ಈಗ ನಾವ್ ಏನ್ ಮಾಡ್ತೀನಿ ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಏನು ಅಂತ ಅಂದ್ರೆ ನೋಡಿ, ಈಗ 0 ಚಿಲ್ಡ್ರನ್ಸ್ ಎಷ್ಟು ಫ್ಯಾಮಿಲೀಸ್ ಇದಾರೆ? 0 ಎಷ್ಟು ರಿಪೀಟ್ ಆಗಿದೆ? ದೀಸ್ ಆರ್ ದಿ ಅಬ್ಸರ್ವೇಷನ್ಸ್. ಓಕೆನಾ? 0 ಅನ್ನೋದು ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. 3 ಟೈಮ್ಸ್ ದ 0 ರಿಪೀಟೆಡ್ ಅಲ್ವಾ? 0 ಅನ್ನೋ ಅಬ್ಸರ್ವೇಷನ್ 3 ಟೈಮ್ಸ್ ರಿಪೀಟ್ ಆಗಿದೆ ಅಂದ್ರೆ ದ ಫ್ರೀಕ್ವೆನ್ಸಿ ಆಫ್ 0 is 3. ಓಕೆನಾ? ದಿಸ್ ಇಸ್ ದ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂತ ಅಂದ್ರೆ ಒಂದು ಅಬ್ಸರ್ವೇಷನ್ ಎಷ್ಟು ಸರಿ ರಿಪೀಟ್ ಆಗುತ್ತೆ ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ನಾವು ಟೇಕ್ 1. ಸೊ 1 ಅನ್ನೋದು ಎಷ್ಟು ರಿಪೀಟ್ ಆಗಿದೆ ನೋಡು? 1, 2 ಟೈಮ್ಸ್ ರಿಪೀಟೆಡ್. ಸೊ ದ ಫ್ರೀಕ್ವೆನ್ಸಿ ಆಫ್ 1 is what? It is 2. 2 ಎಷ್ಟು ಸರಿ ರಿಪೀಟ್ ಆಗಿದೆ? 2 ಅನ್ನೋದು 1, 2 ಸರಿ ರಿಪೀಟ್ ಆಗಿದೆ. 3 ಅನ್ನೋದು 1 ಸರಿ ರಿಪೀಟ್ ಆಗಿದೆ. 3 ಅನ್ನೋದು ಒಂದೇ ಇರೋದು. ಓಕೆನಾ? 4 ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಓಕೆನಾ? ಸೊ ಹಂಗಾಗಿ ಈ ತರ ಫ್ರೀಕ್ವೆನ್ಸಿನ ಬರೆಯೋದು. ಕ್ಲಿಯರ್ ಅಲ್ವಾ? ಈ ಟೋಟಲ್ ಸಿಸ್ಟಮ್ಗೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಓಕೆನಾ? ಸೊ ಯಾವತ್ತೂ ಕೂಡ ಫ್ರೀಕ್ವೆನ್ಸಿಗಳನ್ನ ಬರಿಬೇಕಾದ್ರೆ ಫಸ್ಟ್ ಲೈನ್ ಅಲ್ಲಿ ಇರೋದು ಏನಿದೆ ಇದನ್ನ ಎಕ್ಸ್ ಅಂತ ಕರಿತೀವಿ. ಎಕ್ಸ್ ಅಂತ ಅಂದ್ರೆ ಅಬ್ಸರ್ವೇಷನ್. ಓಕೆನಾ? ಅದನ್ನ ವೇರಿಯಬಲ್ ಅಂತ ಕರಿತೀವಿ. ಓಕೆನಾ? ಈ ಫಸ್ಟ್ ಬಾಕ್ಸ್ ಅಲ್ಲಿ ಏನಿದೆ ನೋಡಿ, ಇನ್ ಮುಂದೆ ಅರ್ಥ ಮಾಡ್ಕೊಳ್ಳಿ. ಇದನ್ನ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಫಸ್ಟ್ ಕಾಲಮ್ ಅಲ್ಲಿ ಏನಿರುತ್ತೆ ಅದನ್ನ ವೇರಿಯಬಲ್ ಅಂತ ಕರಿತೀವಿ, ಇಲ್ಲ ಅಬ್ಸರ್ವೇಷನ್ ಅಂತ ಕರಿತೀವಿ, ಇಲ್ಲ ಎಕ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ವೇರಿಯಬಲ್ ಎಕ್ಸ್ ಅಂತ. ಓಕೆನಾ? ಈ ಕಡೆ ಬರೆಯೋದನ್ನ ಎಫ್ ಅಂತ ಕರಿತೀವಿ. ಎಫ್ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಅಂತ. ಆ ಅಬ್ಸರ್ವೇಷನ್ ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ. ಓಕೆನಾ? ಕೆಳಗಡೆ ಏನ್ ಬರುತ್ತೆ? ಟೋಟಲ್ ಅಂತ ಬರಿಬೇಕು. ಟೋಟಲ್ ಎಷ್ಟು? 10. ಇವೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 3 + 2 + 2 + 1 + 2 ಬಂದ್ಬಿಟ್ಟು 10 ಆಗುತ್ತೆ. ಈ 10 ಬಂದ್ಬಿಟ್ಟು ಇಲ್ಲಿ ಏನಂತ ಇದೆ? 10 ಡಿಫರೆಂಟ್ ಫ್ಯಾಮಿಲೀಸ್ ತಾನೆ. ಅಂದ್ರೆ ಇದು ದಿಸ್ ರೆಪ್ರೆಸೆಂಟ್ ದಿ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಈ ಫ್ರೀಕ್ವೆನ್ಸೀಸ್ನೆಲ್ಲ ಆಡ್ ಮಾಡಿದ್ರೆ ಬರೋ ಆನ್ಸರ್ ಇರುತ್ತಲ್ಲ ಅದು ಟೋಟಲ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಯೂಶಲಿ ಇಟ್ ಇಸ್ ಡಿನೋಟೆಡ್ ಬೈ ಎನ್ ಅಂತ. ಓಕೆನಾ? ಸೊ ದಿಸ್ ಇಸ್ ದ ಟೋಟಲ್ ಫ್ರೀಕ್ವೆನ್ಸಿ. ಟೋಟಲ್ ಫ್ರೀಕ್ವೆನ್ಸಿನ ನಾವು ಎನ್ ಅಂತ ಕರಿತೀವಿ. ಓಕೆನಾ? ಅಂದ್ರೆ ಟೋಟಲ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ದ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅರ್ಥ ಆಗ್ತಿದ್ಯೇನಪ್ಪ ರಾಜು? ಓಕೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಈಗ ಫ್ರೀಕ್ವೆನ್ಸಿ ಅಂದ್ರೆ ಯು ನೋ ವಾಟ್ ಇಸ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಎಕ್ಸಿಟ್ ಆಗ್ತಿದೆ ಸರ್. 3 ಟೈಮ್ಸ್ ಲಾಗಿನ್ ಆಗ್ತಿದೆ, ತಿರ್ಗಾ ಎಕ್ಸಿಟ್ ಆಗ್ತಾ ಇದೆ. ಏನು ಪ್ರಾಬ್ಲಮ್? ಎಲ್ರಿಗೂ ಹಂಗೆ ಆಗ್ತಿದ್ಯೇನ್ರ?
ಏನಿಲ್ಲ ಸರ್ ಕರೆಕ್ಟ್ ಇದೆ. ಇಲ್ಲ ಕರೆಕ್ಟ್ ಆಗಿದೆ. ಸರ್ ನಂದು ನೋ ಸರ್. ಜೂಮ್ ಮೀಟಿಂಗ್ ಇರ್ಲಿ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಬಿಡು. ಓಕೆನಾ, ಡೋಂಟ್ ವರಿ. ಅಂತ ಡಿಸ್ಟರ್ಬೆನ್ಸ್ ಇದ್ರೆ ಯೂಟ್ಯೂಬ್ ಅಲ್ಲಿ ವಿಲ್ ಅಪ್ಲೋಡ್ ಇಟ್. ಓಕೆ, ಜೂಮ್ ಮೀಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಓಕೆನಾ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಕರೆಸ್ಪಾಂಡಿಂಗ್ ವೇರಿಯಬಲ್ ಏನಿರುತ್ತೆ ಅದಕ್ಕೆ ಅಂದ್ರೆ ಎಕ್ಸ್ ಗೆ ಫ್ರೀಕ್ವೆನ್ಸಿನ ಬರೆಯೋದು. ಈ ಟೇಬಲ್ ಏನಿದೆ, ಈ ಟೇಬಲ್ ಇದೆಯಲ್ಲ ಇಲ್ಲಿ ನಿನಗೆ ಏನ್ ಕಾಣ್ತಾ ಇದೆ ಈ ಟೇಬಲ್, ಈ ಟೇಬಲ್ ನೇನೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಸಿಂಪ್ಲಿ ಇಟ್ ಇಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ದ ವ್ಯಾಲ್ಯೂ ಟೇಕನ್ ಬೈ ದ ವೇರಿಯಬಲ್, along with their frequencies. ಅಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಎಷ್ಟು ಕಾಲಮ್ ಇರ್ತವೆ? ಅದ್ರು 2 ಕಾಲಮ್ ಇರ್ತವೆ. ಒಂದು ಕಾಲಮ್ ನಲ್ಲಿ ವೇರಿಯಬಲ್ ಇರುತ್ತೆ, ಇನ್ನೊಂದು ಕಾಲಮ್ ಅಲ್ಲಿ ಫ್ರೀಕ್ವೆನ್ಸೀಸ್ ಇರುತ್ತೆ. ಓಕೆನಾ? ಈಗ ನೀವೇನ್ ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಈ ಪಕ್ಕ ನೀವು ಇಂಡಿಯನ್ಸೇ ಕಣ, ನಾವು ಇಂಡಿಯನ್ಸೇ. ಓಕೆನಾ? ಏನಾಗ್ಬಿಡುತ್ತೆ ಅಂತ ಅಂದ್ರೆ ಈಗ ಅದೇನೋ ಅಂತಾರಲ್ಲ, ಉಪೇಂದ್ರನ್ ಡೈಲಾಗ್ ಹೇಳ್ಬೇಕು, ಡೇಂಜರ್ ಅಂತ ಅದೇನೋ ಒಂದು ಸಾಂಗ್ ಐತಲ್ಲ, ಆ ಸಾಂಗ್ ಏನಂತ ಅಂದ್ರೆ ಈ ಮಲ್ಕೊಳ್ಳೋ ಟೈಮ್ ಅಲ್ಲಿ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದು, ಕೆಲ್ಸದ ಟೈಮ್ ಅಲ್ಲಿ ಮಲ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದು, ಆ ಟೈಪ್ ನೀವು ಮಾಡ್ತಾ ಇರೋದು. ಯಾವ್ದೋ ಒಂದು ಚಾಪ್ಟರ್, ಇನ್ನೊಂದು ಯಾವ್ದೋ ಚಾಪ್ಟರ್ ಬಗ್ಗೆ ಕೇಳ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ರಿ ಫಸ್ಟ್. ಆ ಚಾಪ್ಟರ್ ಮಾಡ್ಕೊಡ್ತೀನಿ ಎಲ್ಲಾನ. ಓಕೆನಾ, ಡೋಂಟ್ ವರಿ, ಟೈಮ್ ಇದೆ ಇನ್ನೂನು. ಓಕೆನಾ, ಏನೋ ಹೇಳ್ತಾ ಇದ್ದೆ, ಹೋಯ್ತು. ಇರ್ಲಿ ಬಿಡು. ಈ ಟೇಬಲ್ ಏನಿದೆ ಅಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಅರ್ಥ ಮಾಡ್ಕೋ, ಏನೇನಿರುತ್ತೆ ಅದರಲ್ಲಿ. ಫಸ್ಟ್ ಅಲ್ಲಿ ವೇರಿಯಬಲ್ ಇರುತ್ತೆ, ಇನ್ನೊಂದ್ರಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ. ಎರಡನ್ನು ಒಟ್ಟಿಗೆ ಸೇರಿಸಿ ನಾವು ಅದನ್ನ ಏನಂತ ಕರಿತೀವಿ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಈಗ ಇಲ್ಲೊಂದು ಕ್ವಶನ್ ಕೊಡಿದ್ರೆ, ಎಕ್ಸಾಂಪಲ್ ಕೊಡಿದ್ರೆ, ಮಾರ್ಕ್ಸ್ ಆಫ್ 11 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಓಕೆನಾ, 11 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಟೋಟಲ್ 11 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಒಂದು 20 ಮಾರ್ಕ್ಸ್ಗೆ ಎಲ್ಲರೂ ಇಷ್ಟು ಮಾರ್ಕ್ಸ್ ತೆಗೆದವ್ರೆ. ಒಬ್ಬ 10 ತೆಗ್ದವನೆ, ಒಂದು 11 ತೆಗ್ದವನೆ, 11, 12, 13, 12, 14, 15, 14, 10 ಹಿಂಗ್ ತೆಗೆದವ್ರು ಸ್ಕೋರು. ಓಕೆನಾ, ಈಗ ನೋಡಿ, ಯಾವತ್ತೂ ಕೂಡ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬರೀರಿ ಅಂದ್ರೆ ನೋಡಪ್ಪ ಅರ್ಥ ಮಾಡ್ಕೋ, ಇದನ್ನ ಏನಂತ ಕರಿತೀವಿ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಅ ರಾ ಡೇಟಾ. ಓಕೆನಾ, ನೀನ್ ಏನ್ ಕಲೆಕ್ಟ್ ಮಾಡ್ತೀಯ, ಒಬ್ಬೊಬ್ಬನ ಹತ್ರ ಹೋಗಿ ಕೇಳ್ತಾ ಇದ್ಯಾ, ಎಷ್ಟೋ ನಿಂದ್ ಮಾರ್ಕ್ಸು, ಎಷ್ಟೋ ನಿಂದ್ ಮಾರ್ಕ್ಸು, ನಿಂದೆಷ್ಟೋ ಅಂತ ಕೇಳ್ತೀಯ, ಅದನ್ನ ಕಲೆಕ್ಟ್ ಮಾಡ್ತೀಯ. ಓಕೆನಾ, ಸೊ ಅದು ರಾ ಡೇಟಾ. ಆ ಡೇಟಾನ ನೀನು ಆರ್ಗನೈಸ್ ಮಾಡ್ತಿದ್ಯಾ ಅಂದ್ರೆ ಒಂದು ಟೇಬಲ್ ಫಾರ್ಮ್ ನಲ್ಲಿ ಇಡ್ತಾ ಇದ್ಯಾ, ಆ ಟೇಬಲ್ ನೇ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರೆಯೋದು. ಓಕೆನಾ, ಹೆಂಗೆ ಇದೇನು ಮಾರ್ಕ್ಸ್ ವೆಯ್ಟ್ ಇದು, ಸಾರಿ, ದಿಸ್ ವಿಲ್ ಬಿ ವಾಟ್ ಮಾರ್ಕ್ಸ್ ಆಗ್ಬೇಕು. ಸೊ ಕರೆಕ್ಟ್ ಮಾಡ್ಕೊಳ್ಳೋಣ ಅದನ್ನ. ಓಕೆನಾ, ಈಗ ನೋಡು 10 ಮಾರ್ಕ್ಸ್ ನೋಡಿ. ಈಗ ಇಲ್ಲಿ ವೇರಿಯಬಲ್ ಏನಿದೆ ಈ ಎಕ್ಸ್ ನ ಬರಿಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಹೆಂಗೆ ಸರ್ ಈ ಕಾಲಮ್ ನ ಬರೆಯೋದು ಅಂತ ಅಂದ್ರೆ, ಏನು ಡೇಟಾ ಇದೆ ನಿಮ್ಮ ಹತ್ರ, ಡೇಟಾ ಕಲೆಕ್ಷನ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರಿಬೇಕು. ಫಸ್ಟ್ ಚಿಕ್ಕದಂದ್ರೆ ಯಾವ್ದು, ಇದರಲ್ಲಿ ಕಡಿಮೆ ಅಂದ್ರೆ ಎಷ್ಟು? ಕಡಿಮೆ ಅಂದ್ರೆ ಎಷ್ಟಿದೆ ಇದರಲ್ಲಿ? 10. ಯು ರೈಟ್ 10 ಫಸ್ಟ್. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದು? 11. ನೆಕ್ಸ್ಟ್ ಬರುತ್ತೆ 12, 13, 14, 15. ದ ಹೈಯೆಸ್ಟ್ ವ್ಯಾಲ್ಯೂ ಇಸ್ ವಾಟ್? 15. 15 ಇಸ್ ದ ಹೈಯೆಸ್ಟ್. ನೋಡಿ, ಲೋಯೆಸ್ಟ್ ಫಸ್ಟ್ ಇರ್ಬೇಕು, ಹೈಯೆಸ್ಟ್ ನೆಕ್ಸ್ಟ್ ಇರ್ಬೇಕು. ಓಕೆನಾ, ಸೊ ಅದಾದ್ಮೇಲೆ ಹಿಂಗ್ ಅರೇಂಜ್ ಮಾಡ್ಕೊಂತ ಬರ್ಬೇಕು ಅಸೆಂಡಿಂಗ್ ಆರ್ಡರ್ ಅಲ್ಲಿ. ಅದಾದ್ಮೇಲೆ ಹೆಣಿಸ್ಬೇಕು, ಫ್ರೀಕ್ವೆನ್ಸಿ ಕೌಂಟ್ ಮಾಡ್ಬೇಕು. 10 ಮಾರ್ಕ್ಸ್ ನ ಟೋಟಲ್ ಎಷ್ಟು ಜನ ತಗೊಂಡಿದ್ದಾರೆ ಕೌಂಟ್ ಮಾಡ್ಬೇಕು. 10 ಅನ್ನೋದು ಎಷ್ಟು ಸರಿ ರಿಪೀಟ್ ಆಗಿದೆ ಅಬ್ಸರ್ವೇಷನ್ ಅಲ್ಲಿ? 3 ಟೈಮ್ಸ್ ಅಲ್ವಾ? ಇಲ್ಲೊಂದು 3 ಟೈಮ್ಸ್ ರಿಪೀಟ್ ಆಗಿದೆ. ಫ್ರೀಕ್ವೆನ್ಸಿ ಇಸ್ 3. ಓಕೆನಾ, 11 ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. 11 ಅನ್ನೋದು ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? 2 ಟೈಮ್ಸ್. 12 ಅನ್ನೋದು 2 ಟೈಮ್ಸ್ ಇದೆಯಂತೆ, ಇಲ್ಲೊಂದಿದೆ. ಆ ತರ ಎಲ್ಲಾ ಫ್ರೀಕ್ವೆನ್ಸಿನೂ ಕೌಂಟ್ ಮಾಡ್ತೀಯ. ಓಕೆನಾ, ಕೌಂಟ್ ಮಾಡ್ಬಿಟ್ಟು ಆಕ್ಚುಲಿ ಇಲ್ಲಿ ಬರಿಬೇಕು ಏನಂತ, ಇಲ್ಲಿ ವಾಟ್ ಈಸ್ ಎನ್ ಹಿಯರ್? ಎನ್ ಇಸ್ ಈಕ್ವಲ್ ಟು ವಾಟ್? ಕೌಂಟ್ ಮಾಡ್ಬೇಕು. ಓಕೆ, 1 2 3 5 7 8 10 11. ಎನ್ ಇಸ್ ಈಕ್ವಲ್ ಟು 11. ಇದನ್ನ ಟೋಟಲ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾನೆ ಅದಕ್ಕೆ ಈಕ್ವಲ್ ಆಗ್ಬೇಕು ಸೇಮ್. ಟೋಟಲ್ ಫ್ರೀಕ್ವೆನ್ಸಿ ಅಂದ್ರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಎಷ್ಟು ಜನದ ಹತ್ರ ನೀನು ಮಾರ್ಕ್ಸ್ ಕೇಳಿದ್ಯಾ, ದಟ್ ಈಸ್ ವಾಟ್. ಅರ್ಥ ಆಗ್ತಿದೇನಪ್ಪ? ಈಗ ನಿನಗೆ ಗೊತ್ತಾಗಬೇಕು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಅದರಲ್ಲಿ ಎಷ್ಟಿರ್ತವೆ ಕಾಲಮ್ಸ್? 2 ಕಾಲಮ್ಸ್ ಇರ್ತವೆ. ಒಂದು ವೇರಿಯಬಲ್ ಎಕ್ಸ್ ಅಂತ ಇರುತ್ತೆ, ಇನ್ನೊಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಸರ್ ಇದು ಕಾಲಮ್ ವೈಸ್ ಇರುತ್ತಾ ಸರ್? ಹಿಂಗಿಂಗ್ ಇರಲ್ವಾ ಸರ್? ಹಂಗೂ ಕೂಡ ಬರಿಬಹುದು. ದ ಸೇಮ್ ಥಿಂಗ್
ದ ಸೇಮ್ ಥಿಂಗ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ದಿಸ್ ಲೈಕ್ ದಿಸ್ ಎಕ್ಸ್ ಅಂತ ಬರಿಬಹುದು ಇಲ್ಲಿ ಎಫ್ ಅಂತ ಬರಿಬಹುದು. ಓಕೆ, ಈ ತರನು ಕೂಡ ಪ್ರೆಸೆಂಟ್ ಮಾಡ್ತಾರೆ. ದಿಸ್ ಇಸ್ ಆಲ್ಸೋ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಎಕ್ಸ್ 10, 11, 12, 13, 14, ಸೊ 15. ಓಕೆನಾ, 3, 2, 2, 1, 2, 1. ಸೊ n is equal to 11. ಇದು ಕೂಡ ಎಕ್ಸ್ಪ್ರೆಸ್ ಮಾಡಬಹುದು. ಓಕೆನಾ, ದಿಸ್ ಈಸ್ ಆಲ್ಸೋ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ದಿಸ್ ಈಸ್ ಆಲ್ಸೋ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಕ್ಲಿಯರ್ ಆಯ್ತಲ್ವಾ? ಈ ವೇಷ ನೋಡುವರ ಅಂದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನಿದೆ ಅದನ್ನ ಬೇಕಾದ್ರೆ ನಿಲ್ಲಿಸಬಹುದು, ಇಲ್ಲ ಅಂದ್ರೆ ಮಲಗಿಸ್ಬೋದು. ಎಸ್, ಓಕೆನಾ, ಎರಡೂನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಟೋಟಲ್ ಆಗಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅನ್ಬೇಕಾದ್ರೆ ಅದೊಂದು ಟ್ಯಾಬ್ಯುಲರ್ ಫಾರ್ಮ್. ಓಕೆನಾ, ಸೊ ಅದರಲ್ಲಿ ಎಕ್ಸ್ ಇರಬೇಕು ಮತ್ತೆ ಎಫ್ ಇರಬೇಕು. ಓಕೆನಾ, ಸೊ ಅದನ್ನ ನಾವು ಟೋಟಲ್ ಅಂತ ಹೇಳ್ತೀವಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಇಂತಹ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಟೈಪ್ಸ್ ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣ. ಇಂತಹ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ದೇರ್ ಆರ್ 2 types. ಒನ್ ಇಸ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇನ್ ಮುಂದೆ ಸ್ವಲ್ಪ ಸಬ್ಜೆಕ್ಟ್ ಇನ್ವಾಲ್ವ್ ಆಗ್ತಾ ಹೋಗುತ್ತೆ, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಆ ವರ್ಡ್ಗಳ ಮೀನಿಂಗ್ ಅರ್ಥ ಆಗ್ಬಿಟ್ರೆ ನೀವು ಕ್ವಶನ್ಸ್ ಗಳನ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮತ್ತೆ ಕಂಟಿನ್ಯೂಯಸ್ ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನೋಡೋಣ ನಾವು ಡಿಸ್ಕ್ರೀಟ್ ಅಂದ್ರೆ ಏನು ಅಂತ. ಡಿಸ್ಕ್ರೀಟ್ ಅಂತ ಅಂದ್ರೆ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ದ ವೇರಿಯಬಲ್ ವಿಚ್ ಟೇಕ್ಸ್ ಫಿಕ್ಸ್ಡ್ ವ್ಯಾಲ್ಯೂಸ್ ವಿತ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್. ಅಂದ್ರೆ ಇಲ್ಲಿ ಏನ್ ನಾನು ಟೇಬಲ್ ಬರ್ದಿದ್ದೀನಿ, ವಾಟ್ ಎವರ್ ನೀವು ನೋಡ್ತಾ ಇದ್ದೀರಾ, ಇದನ್ನ ನಾವು ಡಿಸ್ಕ್ರೀಟ್ ಅಂತ ಕರಿತೀವಿ. ನಂಬರ್ ಆಫ್ ಚಿಲ್ಡ್ರನ್ ದಟ್ ಇಸ್ ವೇರಿಯಬಲ್ ಅಂತ ತಗೊಂತೀನಿ. ನಂಬರ್ ಆಫ್ ಫ್ಯಾಮಿಲೀಸ್ ಎಫ್ ಅದನ್ನ ಫ್ರೀಕ್ವೆನ್ಸಿ ಅಂತ ತಗೊಂತೀನಿ. 0 ಅನ್ನೋದು 10, 1 ಅನ್ನೋದು 40, 2 ಅಂದ್ರೆ ಇಬ್ರು ಚಿಲ್ಡ್ರನ್ ಇರುವಂತ ಫ್ಯಾಮಿಲೀಸ್ ಎಷ್ಟಿದೆ? 80 ಫ್ಯಾಮಿಲಿ ಇದೆ. 3 ಚಿಲ್ಡ್ರನ್ ಇರುವಂತ ಫ್ಯಾಮಿಲಿ 100 ಇದೆ. 4 ಚಿಲ್ಡ್ರನ್ ಇರೋ ಫ್ಯಾಮಿಲಿ 250 ಇದೆ. 5 ಚಿಲ್ಡ್ರನ್ ಇರೋದು 150 ಇದೆ. 6 ಚಿಲ್ಡ್ರನ್ ಇರೋದು 50 ಇದೆ. ಟೋಟಲ್ ಎಷ್ಟಿದೆ? 680 ಫ್ಯಾಮಿಲಿ ಇದೆ. ದೇರ್ ಆರ್ 680 ಫ್ಯಾಮಿಲೀಸ್. ಓಕೆನಾ, ಸೊ ಇದನ್ನ ಮಾಡಿದೀನಿ. ಯಾಕೆ ಸರ್ ಇದನ್ನ ಡಿಸ್ಕ್ರೀಟ್ ಅಂತ ಕರಿತೀವಿ? ವೈ ಇಟ್ ಈಸ್ ಸೋ ಕಾಲ್ಡ್? ಯಾಕೆ ಅಂತ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಎಕ್ಸ್ ಏನಿದೆ ವೇರಿಯಬಲ್ ಇದೆ, ಇಲ್ಲಿ ಫಿಕ್ಸ್ಡ್ ವ್ಯಾಲ್ಯೂಸ್ ಇದಾವೆ. ಓಕೆನಾ, 0, 1, 2. ಯಾಕೆಂತ ಅಂದ್ರೆ ಡಿಡ್ ಯು ಜಸ್ಟ್ ಇಮ್ಯಾಜಿನ್ ಹೆಂಗೆ ಆಗುತ್ತೆ ಅಂತಂದ್ರೆ ನಂಬರ್ ಆಫ್ ಚಿಲ್ಡ್ರನ್ಸ್ ಅನ್ನೋದು ಎಂತ ಡೇಟಾ ಇದೆ? ಕ್ವಾಂಟಿಟೇಟಿವ್ ಡೇಟಾ ಅಲ್ವಾ? ಕ್ವಾಂಟಿಟೇಟಿವ್ ಡೇಟಾದಲ್ಲಿ ನಾನು ನೆನಪಿದ್ಯಾ? ಕ್ವಾಂಟಿಟೇಟಿವ್ ಡೇಟಾದಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ವಿ ಅಲ್ಲಿ, ಅದರಲ್ಲೂ ಅದು ಡಿಸ್ಕ್ರೀಟ್ ಡೇಟಾ ತಾನೆ. ಕ್ವಾಂಟಿಟೇಟಿವ್ ಡೇಟಾ ನಂಬರ್ ಆಫ್ ಚಿಲ್ಡ್ರನ್ಸ್ ಇಸ್ ವಾಟ್? ಮರ್ತೋಗಿರೇನ್ರೋ? ನಂಬರ್ ಆಫ್ ಚಿಲ್ಡ್ರನ್ ಎಂತ ಡೇಟಾ ಅಂತ ಕೇಳ್ತಾನೆ. ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅಂತ ಕೇಳ್ತಾನೆ. ನೀವೇನಂತ ಹೇಳ್ಬೇಕು? ಕ್ವಾಂಟಿಟೇಟಿವ್ ಡೇಟಾ. ಯಾಕಂದ್ರೆ ನಂಬರ್ ಅಂತಾನೆ ನಂಬರ್. ನಿಮ್ಮ ಮನೆಗೆ ಎಷ್ಟು ಜನ ಮಕ್ಕಳು ಇದಾವಪ್ಪ ಅಂತ ಅಂತ ಹೇಳ್ತೀಯಾ? ಓಕೆನಾ, ಚೆನ್ನಾಗಿಲ್ಲ ಅಂತ ಹೇಳ್ತೀಯಾ? ಸೂಪರ್ ಆಗಿದ್ದಾರೆ ಅಂತ ಹೇಳ್ತೀಯಾ? ನಂಬರ್ ಆಫ್ ಚಿಲ್ಡ್ರನ್ಸ್ ಎಷ್ಟಿದ್ದಾರೆ ಅಂತ ಅಂದ್ರೆ ನೀನು ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀಯ. 5 ಜನ ಇದಾರೆ, 3 ಜನ ಇದಾರೆ, 2 ಇದಾರೆ, ಯಾರು ಇಲ್ಲ, 0 ಹಿಂಗ್ ಹೇಳ್ತೀಯ. ಓಕೆನಾ, ಇಟ್ ಇಸ್ ಅ ಕ್ವಾಂಟಿಟೇಟಿವ್ ಡೇಟಾ. ಕ್ಲಿಯರ್? ಅದರಲ್ಲೂ ಕೂಡ ಇಟ್ ಇಸ್ ಅ ಡಿಸ್ಕ್ರೀಟ್ ಡೇಟಾ. ಕ್ವಾಂಟಿಟೇಟಿವ್ ನಲ್ಲಿ 2 ಟೈಪ್ ನೋಡಿದ್ವಿ, ನೆನಪಿದ್ಯಾ? ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಯಸ್ ಅಂತ. ಡಿಸ್ಕ್ರೀಟ್ ಅಂತ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ ಇರುವಂತದ್ದು. ಓಕೆನಾ, ಅಂದ್ರೆ ಗಿವನ್ ರೇಂಜ್ ಅಲ್ಲಿ ಹೋಲ್ ನಂಬರ್ಸ್ ಇರುವಂತ ತಾನೆ. ಈಗ ನಂಬರ್ ಆಫ್ ಚಿಲ್ಡ್ರನ್ಸ್ ಅನ್ನೋದು ಹೋಲ್ ನಂಬರೇ ಬರುತ್ತಲ್ವಾ? 1.5 ಎಷ್ಟು ಜನ ಇದಾರೆ ನಿಮ್ಮನೇಲಿ ಎಷ್ಟು ಮಕ್ಳು ಇದಾರಪ್ಪ ಅಂತ ಆದ್ರೆ 1.5 ಅಂತ ಹೇಳ್ತೀಯಾ ನೀನು?
ಹಾ 1.5 ಜನ ಇದಾರೆ, 2.75 ಜನ ಇದಾರೆ ಅಂತ ಹೇಳ್ತೀಯಾ ನೀನು? ಹೇಳಲ್ಲ ತಾನೆ. ಅಂದ್ರೆ ನಿನ್ ಹೋಲ್ ನಂಬರ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀಯ. ಇಲ್ಲ 0 ಅಂತ್ಯ, ಇಲ್ಲ 1 ಅಂತ್ಯ, ಇಲ್ಲ 2 ಅಂತ್ಯ, 3 ಅಂತ್ಯ, ಈ ತರ ಹೇಳ್ತಾ ಹೋಗ್ತೀಯ. ಹಂಗಾಗಿ ಅದನ್ನ ಡಿಸ್ಕ್ರೀಟ್ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಎಕ್ಸ್ ಏನಿದೆ ಅದು ಡಿಸ್ಕ್ರೀಟ್ ಡೇಟಾ ಆಗಿರ್ಬೇಕು, ಫಿಕ್ಸ್ಡ್ ವ್ಯಾಲ್ಯೂಸ್ ಇರ್ಬೇಕಲ್ಲಿ. ಅರ್ಥ ಆಗ್ತಿದ್ಯಾ? ಡಿಸ್ಕ್ರೀಟ್ ಡೇಟಾ ಅಂದ್ರೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅದ. ಸೊ ಕರೆಸ್ಪಾಂಡಿಂಗ್ ಎಕ್ಸ್ ಗೆ ನಾವು ಐ ಮೀನ್ ಫಾರ್ ಈಚ್ ಎಕ್ಸ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ನ ಬರಿತಾ ಹೋಗ್ತೀನಿ. ಅರ್ಥ ಆಗ್ತಿದೆಯಲ್ಲ? ಡಿಸ್ಕ್ರೀಟ್ ಅಂತ ಅಂದ್ರೆ ಇಲ್ಲಿ ಫಿಕ್ಸ್ಡ್ ವ್ಯಾಲ್ಯೂಸ್ ಇರ್ತವೆ, ಅದನ್ನ ಹೇಳ್ತಾ ಇರೋದು. ವಿಚ್ ಟೇಕ್ಸ್ ಫಿಕ್ಸ್ಡ್ ವ್ಯಾಲ್ಯೂಸ್ ವಿತ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಫಿಕ್ಸ್ಡ್ ವ್ಯಾಲ್ಯೂ, ಓಕೆನಾ, ಆಫ್ ಎಕ್ಸ್. ನೋಡ್ರ ಮ್ಯೂಟ್ ಮಾಡಮ್ಮ, ಮ್ಯೂಟ್ ಮಾಡಪ್ಪ, ಒಳಗೋ ಹೊರಗೋ ಮ್ಯೂಟ್ ಮಾಡು. ಮಾತಾಕೀಗ ಗಿರೀಶ್ ಅಕ್ಕಿ, ಗಿರೀಶ್ ಅಕ್ಕಿ. ಓಂ ನಮಃ ಶಿವಾಯ. ಯಾಕಪ್ಪ? ಓಕೆ, ಅರ್ಥ ಆಯ್ತಲ್ವೇನಪ್ಪ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ? ಎಸ್. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ? ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ನೀವು ಅಲ್ಲಿ ಕಂಟಿನ್ಯೂಯಸ್ ಡೇಟಾ ಅಂತ ಓದಿರಲ್ವಾ? ಕಂಟಿನ್ಯೂಯಸ್ ಅಂದ್ರೆ ಏನು? ಇಟ್ ಕ್ಯಾನ್ ಟೇಕ್ ಈಚ್ ಅಂಡ್ ಎವ್ರಿ ವ್ಯಾಲ್ಯೂ, ಇಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ ಇನ್ ದ ಇಂಟರ್ವಲ್ ಅಂತ ಓದಿದ. ಇಲ್ಲಿ ನಾವೇನಂತ ಹೇಳ್ತೀವಿ ಅಂತಾರೆ ನೋಡೋಣ. ದ ವೇರಿಯಬಲ್ ಹ್ಯಾವಿಂಗ್ ಕ್ಲಾಸಸ್ ವಿತ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್. ಸೊ ಏನ್ ಇಷ್ಟೊಂದು ಫೋನ್ಗಳು ಗೊತ್ತವೆ? ಹಲೋ ಹೇಳಿ ಹೇಳಿ, ನನಗೆ ಸ್ವಲ್ಪ ಕ್ಲಾಸ್ ಅಲ್ಲಿ ಇದೀನಿ ಕಣಪ್ಪ. ಕ್ಲಾಸ್ ನಿಮ್ದೆ DC ಕ್ಲಾಸ್ ಅಲ್ಲಿ ಇದೀನಿ. ಕ್ಲಾಸ್ ಕೇಳು, ಆಮೇಲೆ ಮಾತಾಡು. ಅಲ್ಲ ಸರ್, ಇಲ್ಲ ಸರ್, ಇಲ್ಲ ನಮ್ಮ ಹತ್ರ, ಆಮೇಲೆ ಮಾತಾಡು. ಕ್ಲಾಸ್ ಅಲ್ಲಿ ಇದೀನಿ. ಅಲ್ಲ ಸರ್, ಇಲ್ಲ ಸರ್. ಓಕೆ. The variable having classes with corresponding frequencies ಅಂದ್ರೆ ಕ್ಲಾಸಸ್ ಇರುತ್ತೆ, ಓಕೆನಾ? ಅಂದ್ರೆ ಇಂದು ಇಂಟರ್ವಲ್ ಫಾರ್ಮ್ ಅಲ್ಲಿ ಇರುತ್ತೆ ನೋಡಿ. ಈಗ ವೆಯ್ಟ್ ಅನ್ನೋದು ನೀವು ಯೋಚನೆ ಮಾಡಿ. ವೆಯ್ಟ್ ಅನ್ನೋದು ಇಟ್ ಇಸ್ ಎ ಕ್ವಾಂಟಿಟೇಟಿವ್ ಡೇಟಾ. ಫಸ್ಟ್ ಇಟ್ ಇಸ್ ಎ ಕ್ವಾಂಟಿಟೇಟಿವ್ ಡೇಟಾ. ಒಪ್ಕೋತೀರಾ ಇಲ್ಲಪ್ಪ? ವೆಯ್ಟ್ ಇಸ್ ಎ ಕ್ವಾಂಟಿಟೇಟಿವ್ ಡೇಟಾ. ಎಸ್. ಅಂಡ್ ಇದು ಡಿಸ್ಕ್ರೀಟ್ ಆ ಕಂಟಿನ್ಯೂಯಸ್? ಯಾಕೆ ಕಂಟಿನ್ಯೂಸ್? ಡಿಸ್ಕ್ರೀಟ್ ಅಂದ್ರೆ ಏನಂತ ಹೇಳಿದ್ರೆ ಹೋಲ್ ನಂಬರ್ ಮಾತ್ರ ಬರ್ಬೇಕು. ಈಗ ನನ್ ತೂಕ ಎಕ್ಸಾಕ್ಟ್ 70 kg ಇದೆಯಾ? ಎಲ್ರೂ ತೂಕ 70 kg 65 kg ಹಿಂಗೆ ಇರುತ್ತಾ? ಪಾಯಿಂಟ್ ಇರುತ್ತೆ ತಾನೆ. 2.5 ಇದೀನಿ ಅಂತ ಹೇಳ್ತೀಯ ತಾನೆ ನೀನು? ಪಾಯಿಂಟ್ ಅಲ್ಲೂ ಹೇಳ್ತೀಯ ನೀನ್ ವೆಯ್ಟ್ ನ. ಅಂದ್ರೆ ಇಟ್ ಕ್ಯಾನ್ ಟೇಕ್ ಎವ್ರಿ ವ್ಯಾಲ್ಯೂ, ಓಕೆನಾ? ಹಂಗಾಗಿ ಇದು ಕಂಟಿನ್ಯೂಯಸ್ ಆಗತ್ತೆ. ಅಲ್ಲಿ ನಾನು ನೋಡು ವೆಯ್ಟ್ ಅನ್ನೋದು, ಅದಕ್ಕೆ ಇದನ್ನ ಕಂಟಿನ್ಯೂಸ್ ಅಲ್ಲಿ ಹಾಕಿರ್ತೀನಿ. ಕಂಟಿನ್ಯೂಸ್ ನೋಡಿ, ವೆಯ್ಟ್ ಆಫ್ ದಿ ವೆಯ್ಟ್ ಅಂತ ಕರಿತೀವಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಸೊ ಫಾರ್ ಈಚ್ ನೋಡಿ, ಈಗ 30 to 40, 30 ರಿಂದ 40 kg ಇರುವಂತರು 10 ಜನ ಇದ್ದಾರೆ, ಓಕೆನಾ? 30 ರಿಂದ 40 kg ಇರುವಂತರು ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ. 40 ರಿಂದ 50 kg ಇರೋರು 15 ಜನ ಇದ್ದಾರೆ. 50 ರಿಂದ 60 kg ಇರೋರು 40 ಜನ ಇದ್ದಾರೆ. 60 ರಿಂದ 70 45, 70 ರಿಂದ 80 20, ಟೋಟಲ್ 130 ಜನ ಇದ್ದಾರೆ. ಈ ತರ ನಾನು ಸೆಗ್ರಿಗೇಟ್ ಮಾಡ್ತೀನಿ ಡೇಟಾಗಳನ್ನ, ಓಕೆನಾ? ನಾನು ಡೇಟಾ ಈಚ್ ಅಂಡ್ ಎವ್ರಿ ಪರ್ಸನ್ ವೆಯ್ಟ್ ಮಾಡಿ ನಾನು ಡೇಟಾನ ಇಟ್ಕೊಂಡು ಅದನ್ನ ಆರ್ಗನೈಸ್ ಮಾಡ್ತೀನಿ ಲೈಕ್ ದಿಸ್, ಓಕೆನಾ? ನೀನ್ ಹೆಂಗೆ ಬೇಕಾದ್ರೆ ಆರ್ಗನೈಸ್ ಮಾಡೋದು, ಇಟ್ ಈಸ್ ಅಪ್ ಟು ಯು, ಓಕೆನಾ? ಕಂಟಿನ್ಯೂಯಸ್ ಅಲ್ಲಿ ಆರ್ಗನೈಸ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ನಿಮ್ದು ಡೇಟಾ ಇನ್ನು ಸಿಂಪ್ಲಿಫೈ ಆಗ್ಬಿಡುತ್ತೆ. ಒಬ್ಬೊಬ್ರದ್ದು ಡೇಟಾ ಬರೆಯೋದ್ಕಿಂತನ 30 ರಿಂದ 40 kg ಇಷ್ಟು ಜನ ಇದಾರಪ್ಪ, 15 ಜನನು ಒಂದರಲ್ಲೇ ಬರ್ದು, 10 ಜನನು ಒಂದರಲ್ಲೇ ಬರ್ದ್ಬಿಟ್ಟಿದ್ಯಾ ಒಂದೇ ಕಾಲಮ್ ನಲ್ಲಿ. ಸೊ ದಟ್ ದ ಡೇಟಾ ವಿಲ್ ಗೋಯಿಂಗ್ ಟು ಸಿಂಪ್ಲಿಫೈ, ಓಕೆನಾ? ಸೊ ಇದು ಈ ತರ ಎಕ್ಸ್ಪ್ರೆಸ್ ಮಾಡೋದ್ನ. ಈಗ ಇಲ್ಲಿ ಕ್ಲಾಸ್ ಅಂತ ಬರುತ್ತೆ ನೋಡು, ಅರ್ಥ ಮಾಡ್ಕೊ. ನೀವು ಡಿಸ್ಕ್ರೀಟ್ ಡೇಟಾ ಓದ್ಬೇಕಾದ್ರೆ ಇಲ್ಲಿ ಎಕ್ಸ್ ಅಂತ ಇತ್ತು, ಹೌದು ತಾನೆ? ಅದನ್ನ ವೇರಿಯಬಲ್ ಅಂತ ಹೇಳ್ತೀವಿ. ವೇರಿಯಬಲ್ ಅಂತ ಬರೋದು ಎಲ್ಲಿ? ಎಕ್ಸ್ ಅಂತ ಬರೋದೆಲ್ಲಿ? ಡಿಸ್ಕ್ರೀಟ್ ನಲ್ಲಿ ಬರುತ್ತೆ.
ಕಂಟಿನ್ಯೂಸ್ ಡೇಟಾ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಲ್ಲಿ ನಮ್ಗೆ ಎಕ್ಸ್ ಅಂತ ಬರೋದಿಲ್ಲ, ಅದನ್ನ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಇವೆಲ್ಲ ಒಂದೊಂದು ಇಂಟರ್ವಲ್. ಓಕೆನಾ? ಇದೇನಿದು ಅಂತ ಅಂದ್ರೆ ಕೇಳ್ಬೇಕು, ದಿಸ್ ಇಸ್ ಎ ಕ್ಲಾಸ್ ಇಂಟರ್ವಲ್, ದಿಸ್ ಇಸ್ ಎ ಕ್ಲಾಸ್, ದಿಸ್ ಇಸ್ ಆಲ್ಸೋ ಕ್ಲಾಸ್, ಕ್ಲಾಸ್ ಕ್ಲಾಸ್ ಕ್ಲಾಸ್. ಇವೆಲ್ಲ ಒಂದೊಂದು ಕ್ಲಾಸ್ ಅಂತ ಕರಿತೀವಿ. ಅರ್ಥದಲ್ವಾ? ಅರ್ಥ ಮಾಡ್ಕೋ. ಇನ್ನೊಂದ್ಸರಿ ಮತ್ತೆ ಹೇಳ್ತೀನಿ. ಡಿಸ್ಕ್ರೀಟ್ ಅಂತ ಅಂದ್ರೆ ಅಲ್ಲಿ ಎಕ್ಸ್ ಅಂತ ಬರಿತೀವಿ, ಕಂಟಿನ್ಯೂಯಸ್ ಅಂತ ಅಂದ್ರೆ ಅಲ್ಲಿ CI ಅಂತ ಬರಿತೀವಿ, ಕ್ಲಾಸ್ ಅಂತ ಬರಿತೀವಿ. ಇನ್ ಸಿಂಪ್ಲಿ ನೆಕ್ಸ್ಟ್ ಅಂತ ಬರೆಯಲ್ಲ, ಇಲ್ಲಿ ಅಂತ ಬರಿತೀವಿ CI, ಕ್ಲಾಸ್ ಇಂಟರ್ವಲ್ ಅಂತ ಬರ್ತೀವಿ, ಆರ್ ಸಿಂಪ್ಲಿ ಸೇ ಕ್ಲಾಸ್. ಓಕೆನಾ? ಫಾರ್ ಈಚ್ ಕ್ಲಾಸ್ 30 to 40 ಕ್ಲಾಸ್ ಫ್ರೀಕ್ವೆನ್ಸಿ ಎಷ್ಟಿದೆಯಪ್ಪ? 10 ಇದೆ. ಓಕೆನಾ? 50 ರಿಂದ 60, 50 to 60 ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ? 40 ಜನ ಇದ್ದಾರೆ. ಈ ತರ ಹೇಳ್ತಾರೆ. ಇವನ್ನ ಏನಂತ ಕರಿತೀವಿ? ಈಚ್ನ. ಇವನ್ನ ಅಂತ ಕರಿತೀವಿ ಕ್ಲಾಸ್. ಓಕೆ ಸರ್, ನಾವು ಕ್ಲಾಸ್ ಅಲ್ಲ ಸರ್, ಮಾಸ್ ಅಂತ್ಯಾ? ಓಕೆ, ಎಸ್, ಅರ್ಥమైందా? Come on, we'll move on to the next one. Habibi, come to Dubai. Parappa. Class frequency. ಈಗ ಕ್ಲಾಸ್ ಅಂದ್ರೆ ಗೊತ್ತಾಗಿದೆ. ವಾಟ್ ಈಸ್ ಕ್ಲಾಸ್? ಕ್ಲಾಸ್ ಅನ್ನ ಪದ ಎಲ್ಲಿ ಬರುತ್ತೆ? ಕಂಟಿನ್ಯೂಸ್ ಅಲ್ಲಿ ಬರುತ್ತಾ, ಡಿಸ್ಕ್ರೀಟ್ ನಲ್ಲಿ ಬರುತ್ತಾ? ಕಂಟಿನ್ಯೂಸ್ ನಲ್ಲಿ ಬರೋದು. ಓಕೆನಾ? ಈ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಈಗ ಇದೇನು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನೀನೀಗ? 30 to 40 ಅನ್ನೋದು ಏನು? ಕ್ಲಾಸ್. ಏನದು? ಕ್ಲಾಸ್. ಈ 30 to 40 ಅನ್ನೋದು ಒಂದು ಕ್ಲಾಸ್. ಓಕೆನಾ? ಆ ಕ್ಲಾಸ್ಗೆ ಫ್ರೀಕ್ವೆನ್ಸಿ ಎಷ್ಟಿದೆ ಅಲ್ಲಿ? 30 ರಿಂದ 40 kg ಎಷ್ಟು ಜನ ಇದ್ದಾರೆ? ಹತ್ತಿದಾರಲ್ವಾ? ಈ 10ನ ನಾವು ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆನಾ? ಕ್ಲಾಸ್ ಫ್ರೀಕ್ವೆನ್ಸಿ ಅಂದ್ರೆ ದ ನಂಬರ್ ಆಫ್ ಅಬ್ಸರ್ವೇಷನ್ ವಿತ್ ಕರೆಸ್ಪಾಂಡಿಂಗ್ ಟು ಎ ಪರ್ಟಿಕ್ಯುಲರ್ ಕ್ಲಾಸ್. ದ ಕ್ಲಾಸ್ ಫ್ರೀಕ್ವೆನ್ಸಿ ಫಾರ್ 30 to 40 is 10. ಓಕೆನಾ? ನೋಡಿ, 30 to 40 ಕ್ಲಾಸ್ ಫ್ರೀಕ್ವೆನ್ಸಿ ಎಷ್ಟಿದೆಯಪ್ಪ? 10 ಇದೆ. ನೋಡ್ರಿ ಗೊತ್ತಾಗುತ್ತೆ. 40 to 50 ಕ್ಲಾಸ್ ಫ್ರೀಕ್ವೆನ್ಸಿ ಎಷ್ಟಿದೆ? 15 ಇದೆ. ಇವನ್ನೇ ನಾವೇನಂತ ಕರಿತೀವಿ? ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ವಾ? ನಿಮ್ಗೆ ಪ್ರತಿಯೊಂದು ಪದಗಳ ಮೀನಿಂಗ್ ಗೊತ್ತಾಗಬೇಕು. ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ, ತುಂಬಾ ಸಿಂಪಲ್ ಇದೆ. ಅದನ್ನ ಅರ್ಥ ಮಾಡ್ಕೊಂತ ಹೋಗ್ಬೇಕು. ಫ್ರೀಕ್ವೆನ್ಸಿ ಅಂದ್ರೆ ಏನು, ಕ್ಲಾಸ್ ಅಂದ್ರೆ ಏನು, ಏನಂತಾರೆ ಇಂಟರ್ವಲ್, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಎಲ್ಲ ಗೊತ್ತಿರ್ಬೇಕು. ಓಕೆ, ಈಗ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ತಾ ಹೋಗೋಣ, ಡೇಟಾನ ಹೆಂಗೆ ಕ್ಲಾಸಿಫೈ ಮಾಡಿದ್ವಿ ಅಂತ. ಓಕೆನಾ? ಸೊ ಡೇಟಾ ಫಸ್ಟ್ ರಾಕ್ ಡೇಟಾ ಕಲೆಕ್ಟ್ ಮಾಡುತ್ತೆ. ಅದನ್ನ ಅನ್ಗ್ರೂಪ್ಡ್ ಡೇಟಾ ಇರುತ್ತೆ, ಒಂದೊಂದು ಗ್ರೂಪ್ಡ್ ಡೇಟಾ ಇರುತ್ತೆ. ಅನ್ಗ್ರೂಪ್ಡ್ ಅಂದ್ರೆ ಏನು? ವಾಟ್ ಎವರ್ ದ ಡೇಟಾ ವಿ ಹ್ಯಾವ್ ಕಲೆಕ್ಟೆಡ್ ಫ್ರಮ್ ದಿ ಪ್ರೈಮರಿ ಸೋರ್ಸ್, ಇಟ್ ಈಸ್ ಕಾಲ್ಡ್ ದಿ ಅನ್ಗ್ರೂಪ್ಡ್. ಓಕೆನಾ? ಸೊ ಡೇಟಾ ತಗೊಬಂದು ಇಟ್ಟಿದ್ಯಾ, ಹೋಗಿ ನದಿನಲ್ಲಿ ಮೀನ್ ಹಿಡ್ಕೊಂಡು ಬಂದು ಇಟ್ಟಿದ್ಯಾ. ಓಕೆನಾ? ಇನ್ನ ಏನು ಮಾಡಿಲ್ಲ ಶಿಷ್ಯ ನೀನು. ಓಕೆನಾ? ಅದೇನೋ ಹಿಂಗ್ ಕೆರಿಯೋದು ಎಲ್ಲ ಮಾಡ್ಬೇಕಲ್ಲಪ್ಪ ಅದು. ಓಕೆನಾ? ದಟ್ ಈಸ್ ವಾಟ್ ಅನ್ಗ್ರೂಪ್. ಓಕೆನಾ? ಗ್ರೂಪ್ಡ್ ಅಂತ ಅಂದ್ರೆ ಗ್ರೂಪ್ ಮಾಡೋದು, ಅಂದ್ರೆ ಟೇಬಲ್ ಹಾಕೋದು. ಟೇಬಲ್ ಹಾಕೋದ್ನೇ ಗ್ರೂಪ್ಡ್ ಅಂತ ಕರಿತೀವಿ. ಆ ಗ್ರೂಪ್ಡ್ ಅಲ್ಲಿ ಎಷ್ಟು ಯಾವ ತರ ಎರಡೆರಡು ತರ ಟೇಬಲ್ ಹಾಕ್ತಾನೆ ನೀನು. ಒಂದು ಎಂತ ಟೇಬಲ್ ಹಾಕ್ದೆ? ಡಿಸ್ಕ್ರೀಟ್. ಇನ್ನೊಂದು ಕಂಟಿನ್ಯೂಸ್. ಡಿಸ್ಕ್ರೀಟ್ಗೂ ಕಂಟಿನ್ಯೂಸ್ಗೂ ಏನ್ ಡಿಫ್ರೆನ್ಸ್? ಇಲ್ಲಿ ಎಕ್ಸ್ ಅಂತ ಬರುತ್ತೆ. ಮತ್ತೆ ಹೇಳ್ತಿದ್ದೀನಿ, ಇನ್ ಮುಂದೆ ನಾವು ಸ್ವಲ್ಪ ಟೆಕ್ನಿಕಲ್ ಹೋಗ್ತೀವಿ ನಾವು. ಓಕೆನಾ? ಡಿಸ್ಕ್ರೀಟ್ ನಲ್ಲಿ ಏನಂತ ಬರುತ್ತೆ? ಎಕ್ಸ್ ಅಂತ ಬರುತ್ತೆ ವಿತ್ ಈಚ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ. ಇಲ್ಲೇನಂತ ಬರುತ್ತೆ? ಕ್ಲಾಸ್ ಇಂಟರ್ವಲ್ CI. ಏನಂತ ಬರುತ್ತೆ ಇಲ್ಲಿ? ಕ್ಲಾಸ್. ಸೊ ಈಗ ಒಂದು ರಫ್ ಐಡಿಯಾ ಸಿಗ್ತಾ ಇದೆ ಅಲ್ವಾ? ಎಸ್. ಈಗ ದಿಸ್ ಇಸ್ ದ ಡೇಟಾ. ಈಗ ಯಾವ್ದೋ ಒಂದು ಡೇಟಾ ಇದು. ಇಮ್ಯಾಜಿನ್ ಒಂದು ಒಂದು ಬಸ್ ಇದೆ. ಆ ಬಸ್ ನಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟೋ ಜನ ಇದಾರೆ ನನಗೆ ಗೊತ್ತಿಲ್ಲ. ಅದರಲ್ಲಿ ಎಲ್ಲರೂ ತೂಕ ಇಷ್ಟಿದೆ ಅಂತ ಅನ್ಕೋಣ. ವೆಯ್ಟ್ಸ್ ಆಫ್ ಪ್ಯಾಸೆಂಜರ್ಸ್ ಇನ್ ಎ ಬಸ್ ಅಂತ ಅಂದ್ಕೋ ಸುಮ್ನೆ. ಓಕೆನಾ? ಒಬ್ಬೊಬ್ಬನ್ನೇ ಕೇಳ್ಕೊಂಡು ಹೋಗ್ತೀಯ, ಎಷ್ಟು ಕೆಜಿ ಇದೆಯಪ್ಪ ಮಗು? 10 kg ಇದ್ದೀನಿ ಅಂತ ಹೇಳುತ್ತೆ. 20 kg ಇದ್ದೀನಿ, 36 kg, 92 kg, 95 kg, 40, 50 ಹಿಂಗ್ ಹೇಳ್ತಾ ಹೋಗ್ತಾರೆ. ಓಕೆನಾ? ಇದು ರಾ ಡೇಟಾ. ದಿಸ್ ಇಸ್ ವಾಟ್ ಅನ್ಗ್ರೂಪ್. ಓಕೆನಾ? ಗ್ರೂಪ್ ಮಾಡಿರಲ್ಲ. ಕ್ಲಿಯರ್ ಆಗ್ತಿದ್ದೆಲ್ಲ ಹೇಳ್ತಾ ಇರೋದು?
ಇದನ್ನ ಅನ್ಗ್ರೂಪ್ಡ್ ಅಂತ ಕರಿತೀನಿ. ಏನ್ ಡೇಟಾ ಕಲೆಕ್ಟ್ ಮಾಡಿದ್ಯಾ ಹಂಗೆ ಇಟ್ರೆ ಅದು ಅನ್ಗ್ರೂಪ್ಡ್, ಗ್ರೂಪ್ ಮಾಡಿಲ್ಲ ನೀನು. ಓಕೆ, ಗ್ರೂಪ್ಡ್ ಹೆಂಗಿರುತ್ತೆ ಅಂತ ವಿಲ್ ಸಿ. ಗ್ರೂಪ್ಡ್ ಅಲ್ಲಿ ಎಷ್ಟು ಪಾರ್ಟ್ ಬರ್ತಾವೆ ಹೇಳು? ಗ್ರೂಪ್ಡ್ ಅಲ್ಲಿ ಎಷ್ಟು ಟೈಪ್ಸ್? ಟೂ ಟೈಪ್. 2 ಟೈಪ್ಸ್. ಓಕೆ, 2 types. ಗ್ರೂಪ್ ಫಸ್ಟ್ ಡಿಸ್ಕ್ರಿಪ್ಟಿವ್ ಅಲ್ಲ, Descriptive data ಗ್ರೂಪ್ಡ್ ಡೇಟಾದಲ್ಲಿ 2 ಟೈಪ್. ಅನ್ಗ್ರೂಪ್ ಅವಾಗಲೇ ತೋರಿಸಿದ್ದು ಯಾವುದು? ಅನ್ಗ್ರೂಪ್ಡ್. ಅನ್ಗ್ರೂಪ್ ಅಂದ್ರೆ ಹೆಂಗಿದ್ಯೋ ಹಂಗ ಇಡೋದು. ಈ ಗ್ರೂಪ್ ನಲ್ಲಿ ಹೆಂಗಿಡೋದು? ಅದೇನ್ ಡೇಟಾ ಇತ್ತು ಅಲ್ಲಿ ಅದೇ ಡೇಟಾನ ಗ್ರೂಪ್ ಮಾಡಿಡೋದು ಹೆಂಗೆ? ಔ ಟು ಗ್ರೂಪಿಂಗ್ ಇಟ್ ಅಂತ ಅಂದ್ರೆ ಅದ್ರಲ್ಲಿ 2 ತರ ಗ್ರೂಪ್ ಮಾಡ್ಬೋದಂತೆ ಅಂಟಮ್ಮ. ಯಾವ ತರ ಅಂತ ಅಂದ್ರೆ ಒಂದು ಡಿಸ್ಕ್ರೀಟ್ ಆಗಿ ಇಡ್ಬೋದಂತೆ. ಡಿಸ್ಕ್ರೀಟ್ ಅಂತ ಅಂದ್ರೆ ಹೆಂಗೆ? ಸಪೋಸ್ ಅದನ್ನ ಈಗ ನಾನು ಅಲ್ಲಿ ಬಸ್ ಅಲ್ಲಿರೋ ವೆಯ್ಟ್ ಅಂತ ಅನ್ಕೊಂಡೆ. ನಮ್ಮ ಅಣ್ತಮ್ಮನ ಪ್ರಕಾರ ಅದು ವೆಯ್ಟ್ ಅಲ್ಲ, ಮಾರ್ಕ್ಸ್. 100 ಮಾರ್ಕ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡವನೆ ಅಂತ. ಅರ್ಹದಲ್ವಾ? ಹಿಂದಗಡೆ ಕೊಟ್ಟಿದ್ನಲ್ಲಪ್ಪ ಅದೇನದು? ಮಾರ್ಕ್ಸ್. ಓಕೆನಾ? 100 ಮಾರ್ಕ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡವ್ರೆ ಎಲ್ರು ಅಂತ. ಅದು 30 ಜನದ ಡೇಟಾ ಅಲ್ಲಿ ಕೊಟ್ಟಿದ್ದೆ. ಓಕೆನಾ? ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇತ್ತಲ್ಲ ಅದು. ಕ್ಲಿಯರ್ ಅಲ್ವಾ? ಈಗ ನಾನು ಡಿಸ್ಕ್ರೀಟ್ ಅಂದ್ರೆ ನೀವು ಮತ್ತೆ ಡಿಸ್ಕ್ರೀಟ್ ಡೇಟಾ ಪ್ರೆಸೆಂಟ್ ಮಾಡೋದು ಹೆಂಗೆ ಅಂತ ಹೇಳಿದೀನಿ. ಇಲ್ಲೇನ್ ಬರೀಬೇಕು? ಮಾರ್ಕ್ಸ್ ಇಸ್ ವಾಟ್ ಇಯರ್. ಇಲ್ಲೇನ್ ಬರೀಬೇಕು? ವಾಟ್ ಇಸ್ ದಿಸ್? X. ಓಕೆನಾ? ದಿಸ್ ಇಸ್ ವಾಟ್? ಕ್ಲಾಸ್. Frequency. ಕ್ಲಾಸ್ ಬರಲ್ಲ ಇಲ್ಲಿ. ಓಕೆ, ನೋಡಿ ಈಗ ಎಕ್ಸ್ ನ ಬರಿಬೇಕಾದ್ರೆ ಫಸ್ಟ್ ನೀನು ಯಾವ ವ್ಯಾಲ್ಯೂ ಬರಿಬೇಕು? ಮಿನಿಮಮ್ ವ್ಯಾಲ್ಯೂ ತಗೋಬೇಕು. ಮಿನಿಮಮ್ ವ್ಯಾಲ್ಯೂ ಇಸ್ ವಾಟ್ ದೇರ್? ಮಿನಿಮಮ್ ಮಾರ್ಕ್ಸ್ ಇಸ್ ವಾಟ್? 10. 10 ಮಾರ್ಕ್ಸ್ ಕಡಿಮೆ ತಗೊಂಡಿರೋದಂದ್ರೆ, ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದಂದ್ರೆ 95. ಓಕೆ, ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗಿದ್ದಾನೆ. ಕ್ಲಿಯರ್ ಆಯ್ತಲ್ವಾ? ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರಿತಾ ಹೋಗಿದ್ದಾನೆ. ಅದಾದ್ಮೇಲೆ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ನ ಬರಿತಾ ಹೋಗ್ತಾನೆ. 10 ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ? ಒಬ್ಬನೇ ತಗೊಂಡಿರೋದು. ಚೆಕ್ ಮಾಡಿಬೇಕಾದ್ರೆ ನಾನು ನೋಟ್ಸ್ ಹಾಕ್ತೀನಿ. ನೋಟ್ಸ್ ನ ಇಲ್ಲಿ ಫಾರ್ವರ್ಡ್ ಇನ್ ದ ಗ್ರೂಪ್. ಓಕೆ, ಡೋಂಟ್ ವರಿ. 20 ಮಾರ್ಕ್ಸ್ ಒಬ್ಬ, 36 ಮಾರ್ಕ್ಸ್ 3 ಜನ ತಗೊಂಡಿದ್ದಾರೆ. ಆ ತರ ಎಲ್ಲ ಬರಿತಾ ಹೋಗ್ತಾನೆ. ಸೊ ಈ ಪ್ರಾಸೆಸ್ ಇದನ್ನ ಏನ್ ತಗೊಂಡ್ರೆ ಟೋಟಲ್ ಎಷ್ಟು ಜನ ಇದ್ದಾರೆ ಇಲ್ಲಿ? 30 ಜನ ಇದ್ದಾರೆ. 30 ಜನದ್ದು ಮಾರ್ಕ್ಸ್ ಈ ತರ ಟೇಬಲ್ ನಲ್ಲಿ ಅರೇಂಜ್ ಮಾಡೋದನ್ನ ಗ್ರೂಪ್ಡ್ ಅಂತ ಕರೀತಾರೆ. ಆ ಗ್ರೂಪ್ಡ್ ಅಲ್ಲೂ ಸ್ಪೆಷಲಿ ಇಟ್ ಈಸ್ ಕಾಲ್ಡ್ ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್. ಇದನ್ನ ಎಂತ ಕರಿತೀವಿ? ಈ ಡಿಸ್ಟ್ರಿಬ್ಯೂಷನ್ ನ ಏನಂತ ಕರಿತೀವಿ? ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಆ ಟೇಬಲ್ ನ ಇಲ್ಲಿ ನಿಮಗೆ ಕಾಣ್ತಿರುವ ಟೇಬಲ್ ನ ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಅಂಡರ್ಸ್ಟುಡ್? ನೌ Yes, sir. ಮುಂಗಾರು ಮಳೆ ಸಾಂಗ್ ಗೊತ್ತಾಯ್ತು, ಹೇಳ ಬೇಡವಾ? ಹೇಳ್ರಿ ಸರ್, ಹೇಳ್ರಿ ಹೇಳಿ ಸರ್. ಹೇಳ್ರಿ ಸರ್ ಪ್ಲೀಸ್. ಅದು ಬೇಡ ಬಿಡಪ್ಪ, ಅಂದು ವಾಯ್ಸ್ ಬೇರೆ ಸೈಕ್ ಆಗಿದೆ. ಹೇಳ್ಬಿಡ್ರಿ ಸರ್. ಎಷ್ಟ್ ಜನ ಇದ್ದೀರಿ ನೋಡ್ತೀನಿ ತಾಳಪ್ಪ. 63 ಜನ ಇದ್ದೀರಾ. ಆಮೇಲೆ ಒಂದ್ 3 ರಿಂದ 4 ದಿನ ಉಳ್ಕತ್ತೀರ ಅಷ್ಟೇ. ಯಾಕೆ ಬೇಕು? ಬೇಡ. Okay. ಸರ್ ನಾವು ಸೈಕ್ ಆಗೋಣ. ಬೇಡ ಬೇಡ. ಆಯ್ತು, ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂಯಸ್ ಡೇಟಾ, ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ತರ ಮಾಡ್ತೀವಿ ಅಂತ ಅಂದ್ರೆ, ನಾನು ನೋಡಿ ಈಗ ಇದು ಎಷ್ಟು ಉದ್ದ ಕಾಣ್ತಾ ಇದೆ? ಟೇಬಲ್ ಉದ್ದಕ್ಕಿದೆಯಾ? ಇಲ್ಲ. ಹಾ ಸರ್ ಇದೆ. ಅದನ್ನ ಸ್ವಲ್ಪ ನಾನು ತುಂಡಕ್ ಮಾಡ್ಬೇಕು. ಇನ್ನು ಸಿಂಪ್ಲಿಫೈ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿ ಬರುವಂತದ್ದು ಕಂಟಿನ್ಯೂಯಸ್. ಅಂದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ, ನೋಡಪ್ಪ 10 ರಿಂದ 20 ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ ಕೌಂಟ್ ಮಾಡ್ತೀನಿ. 10 ಮಾರ್ಕ್ಸ್ ಇಂದ 20 ಮಾರ್ಕ್ಸ್ ವರೆಗೂ ಎಷ್ಟು ಜನ ತಗೊಂಡಿದ್ದಾರೆ ಅಂತ ಕೌಂಟ್ ಮಾಡ್ತೀನಿ. ಎಷ್ಟು ಜನ ತಗೊಂಡಿದ್ದಾರೆ? ಒಬ್ರು. ನೋಡಿ, ಇದನ್ನ ಈ ಕ್ಲಾಸ್ ಬಗ್ಗೆ ಇನ್ನೊಂದು ಬರುತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಂದ್ರೆ 10 ರಿಂದ 20 ಅಂದ್ರೆ 10ನೇ ಮಾರ್ಕ್ಸ್ ಇಂದ ಹಿಡಿದು 19ನೇ ಮಾರ್ಕ್ಸ್ ವರೆಗೂ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ? 10 ಮಾರ್ಕ್ಸ್ ಎಷ್ಟು? ಒಬ್ಬ ತಗೊಂಡಿರ್ತಾನೆ, ಅದೇ ಒಂದು. 20 ರಿಂದ 30 ಎಷ್ಟು ಜನ? 20 ರಿಂದ 30 ಎಷ್ಟು ಜನ? 20 ರಿಂದ 30 ಎಷ್ಟು ಜನ ಇದ್ರಲ್ಲಿ? 20ವರೆಗೂ ಮಾರ್ಕ್ಸ್ ತಗೊಂಡೋದು ಎಷ್ಟು? ಒಬ್ಬ, ಅವನೇ ಒಬ್ಬ. 30 ರಿಂದ 40 ಎಷ್ಟು ಜನ? ನೋಡಿ ಈಗ 36 ಬರ್ತಾನೆ. 30 ರಿಂದ 40 ನೋಡು. 10 ರಿಂದ 10 to 20 ಅಂತ ಅಂದ್ರೆ ಅದ್ರ ಅರ್ಥ ಹೆಂಗ್ ಗೊತ್ತಾ? ಇಟ್ ಇಸ್ ಅನ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತ ಕರೀತಾರೆ. ಮುಂದೆ ಬರುತ್ತೆ, ನಾನು ಹೇಳ್ತೀನಿ. ಅಂದ್ರೆ 10 ರಿಂದ 10, 11, 12, 13, 14, 15, 16, 17, 18, 19 ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಜನ ಇದಾರೆ ಇಲ್ಲಿ? ಈ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಒಬ್ಬನೇ ಇರೋದು. ಓಕೆನಾ? 10 ಮಾರ್ಕ್ಸ್ ತಗೊಂಡ್ರೆ ಒಬ್ಬನೇ. ಇವನು ನೆಕ್ಸ್ಟ್ ಕ್ಲಾಸಿಗೆ ಬರ್ತಾನೆ. ಓಕೆನಾ? ಆ ತರ ಅಂದ್ರೆ ಇದನ್ನ ಅರೇಂಜ್ ಮಾಡ್ಕೊಂತ ಹೋಗಿದ್ದೀನಿ. 30 to 40 ಎಷ್ಟು ಜನ ಇದಾರೆ? 3 ಇದಾರೆ. 30 to 40 ಅಂದ್ರೆ 36, 3 ಇದಾರೆ. ನೆಕ್ಸ್ಟ್ 40 to 50 ಅಂತ ಅಂದ್ರೆ 40 to 49 ಇಲ್ಲಿ ಎಷ್ಟು ಜನ ಇದಾರೆ?
ನೋಡಿ ಈಗ 4 ಇದಾರೆ, ಅದೇ 4. ಓಕೆ, 50 to 60 ಎಷ್ಟು ಜನ ಇದಾರೆ? 50 to 60 ಅಂತ ಅಂದ್ರೆ 50 ಸೇರುತ್ತೆ, 56 ಸೇರುತ್ತೆ. ಇವೆರಡು 50 to 60 ಅಂತ ಅಂದ್ರೆ 50 ಮತ್ತೆ 56 ಎಷ್ಟು ಜನ ಇದರಲ್ಲಿ? 50, 56 ಅಲ್ಲಿ 5 ಬರಿಬೇಕು. ಓಕೆನಾ? 60 to 70 ಎಷ್ಟು ಜನ ಇದಾರೆ? 60 to 70 ಅಂತಂದ್ರೆ 60 ಮಾತ್ರ ನೋಡ್ಬೇಕು. 70 ಅಂದ್ರೆ 4 ಇದಾರೆ. 70 ತಗೊಳಂಗಿಲ್ಲ, 70 ನೆಕ್ಸ್ಟ್ ಕ್ಲಾಸ್ಗೆ ಸೇರುತ್ತೆ. ಓಕೆನಾ? ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆಮೇಲೆ ಅಲ್ಲಿ ಫ್ರೀಕ್ವೆನ್ಸಿ ಕ್ಲಾಸಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೇನು ತಗೊಳ್ಳೋದು. ಅಂದ್ರೆ ನಾನು ಹೇಳಕ್ ಹೊರಟಿರೋದು ಇಷ್ಟೇ. ಓಕೆನಾ? ಇದನ್ನ ನಾವು ಕಂಟಿನ್ಯೂಸ್ ಅಂತ ಕರಿತೀವಿ. ಇದನ್ನೇ ಅಂತ ಕರಿತೀವಿ ಇಲ್ಲಿ ಮಾರ್ಕ್ಸ್ ನ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ದಿಸ್ ಇಸ್ ಆಸ್ ಇಟ್ ಇಸ್ ಫ್ರೀಕ್ವೆನ್ಸಿ. ಅಂದ್ರೆ ಡಿಸ್ಕ್ರೀಟ್ ಉದ್ದಕ್ಕಿರುತ್ತಾ, ಕಂಟಿನ್ಯೂಸ್ ಉದ್ದಕ್ಕಿರುತ್ತಾ? ಡಿಸ್ಕ್ರೀಟ್ ಅಂದ್ರೆ ಕಂಟಿನ್ಯೂಸ್ ಅಂತ ಅಂದ್ರೆ ಮತ್ತೆ ಡೇಟಾನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಅದನ್ನ ಕಂಟಿನ್ಯೂಸ್ ಅಂತ ಕರಿತೀವಿ. ಓಕೆನಾ? ಟೋಟಲ್ ನೋಡಿ 30. ಅಂದ್ರೆ ವಾಟ್ ಎವರ್ ದ ಡೇಟಾ ಅನ್ಗ್ರೂಪ್ಡ್ ಡೇಟಾ ಯು ಹ್ಯಾವ್, that we can put in two forms. One is like frequency, another discrete frequency distribution, and other one is continuous frequency distribution. ಎರಡು ತರನು ಡೇಟಾ ನಾವು ಇಡಬಹುದು. ಓಕೆನಾ? ಸೊ ಇದು ಕತೆ ಎಲ್ಲ ಜೀವನ. ಸರ್ ಸಾಂಗ್ ಹೇಳಿ ಸರ್. ಸರ್ ಇದು ಪ್ರೋಗ್ರಾಮ್ ನೇಮ್ ಏನಪ್ಪಾ? ಇದು ಕತೆ ಎಲ್ಲ ಜೀವನ ಪ್ರೋಗ್ರಾಮ್ ಅಲ್ವಾ? ಕತೆ ಎಲ್ಲ ವ್ಯತೆ. ನಾವೊಂದು ಪ್ರೋಗ್ರಾಮ್ ಮಾಡೋಣ ಇನ್ ಮುಂದೆ ಲೈವ್. ಓಕೆನಾ? ಈ ಎಜುಕೇಶನ್ ಫೀಲ್ಡ್ ಬಂದ್ಬಿಟ್ಟು ಇನ್ ಮುಂದೆ ಫೀಲ್ಡ್ ಬಿಟ್ಬಿಟ್ಟು ಇನ್ ಮುಂದೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬರೋಣ ಅಂತಿದ್ದೀನಿ. ಓಕೆನಾ? ನಿಮ್ಮೆಲ್ಲ ಸಪೋರ್ಟು, ನಿಮ್ಮೆಲ್ಲ ಪ್ರೋತ್ಸಾಹ, ಉತ್ಸಾಹ, ಓಕೆನಾ, ಅಭಿಮಾನ ಹಿಂಗೆ ಇರ್ಲಿ. ಓಕೆ, ಡೆಫಿನೆಟ್ಲಿ ನಾನು ಬರ್ತೀನಿ. ಓಕೆ, ನಿಜ ಸಾಂಗ್ ಆಮೇಲೆ ಇರ್ತೀನಿ ಅಟ್ ದಿ ಎಂಡ್, ಯಾಕಂದ್ರೆ ಎಂಡ್ ಎಲ್ರು ಹೋಗ್ಬಿಡ್ತೀರಲ್ಲ. ಓಕೆ, ಈಗ ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಓಕೆನಾ? ಈಗ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ನಾವು ತೆಗೆದುಕೊಳ್ಳಬೇಕಾದಂತಹ ಸ್ಟೆಪ್ಸ್ಗಳು, ಹಂತಗಳು ಯಾವ್ಯಾವು ಅಂತ ನಾನು ಫಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡಲ್ಲ. ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿ ಅದಾದ್ಮೇಲೆ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಅವಾಗ ನಿಮ್ಗೆ ಇದು ಅರ್ಥ ಆಗುತ್ತೆ. ನಾನು ಮುಂಚೆನೆ ಹೇಳಿದ್ರೆ ಅರ್ಥ ಆಗಲ್ಲ. ಓಕೆನಾ? ಇದು now we'll see in a survey of 40 families in a certain locality, the number of children per family was recorded and the following data were obtained. ಓಕೆನಾ? 40 ಫ್ಯಾಮಿಲೀಸ್ ಇದಾವೆ. ಸ್ಟಕ್ ಆಯ್ತು? ಇಲ್ಲ ಸರ್, ಕರೆಕ್ಟ್ ಇದೆ. ಸ್ಟಕ್ ಆಗಲ್ಲ ಕಣಜ, ಇರ್ಲಿ ಕಣಜ. ಓಕೆನಾ? 40 ಫ್ಯಾಮಿಲಿನ ನೀನು ಒಂದು ಲೊಕ್ಯಾಲಿಟಿನಲ್ಲಿ ನೀನು ಸರ್ವೆ ಮಾಡ್ತಾ ಇದೀಯಾ, ನಂಬರ್ ಆಫ್ ಚಿಲ್ಡ್ರನ್ಸ್ ಎಷ್ಟಿದ್ದಾರೆ ಅಂತ. ನಿನ್ಗೆ ಈ ತರ ಡೇಟಾ ಸಿಕ್ಬಿಟ್ಟಿದೆ, ಎಲ್ಲ ಸಿಂಗಲ್ ಡಿಜಿಟ್ ಡೇಟಾ. ಓಕೆನಾ? ಡಬಲ್ ಡಿಜಿಟ್ ಡೇಟಾ ಎಲ್ಲೂ ಸಿಗಲ್ಲ, ರೇರ್ ಟು ರೇರ್. ಓಕೆ, ನೋಡು, ಒಂದ್ ಫ್ಯಾಮಿಲಿಯಲ್ಲಿ ಒಂದು ಮಗು ಇದೆ, ಒಂದ್ ಫ್ಯಾಮಿಲಿಯಲ್ಲಿ ಯಾರು ಮಗುನೇ ಇಲ್ಲ, ಒಂದ್ ಫ್ಯಾಮಿಲಿಯಲ್ಲಿ 3 ಇದೆ, 2 ಇದೆ, 1 ಇದೆ, 5 ಇದೆ, 6 ಇದೆ, 2, 1, 0 ಹಿಂಗೆ ನೀನು ಡೇಟಾ ಸಿಗ್ತಾ ಹೋಗಿದೆ. ಟೋಟಲ್ ಎಷ್ಟು ಫ್ಯಾಮಿಲೀಸ್ ಇದೆ? 40 ಫ್ಯಾಮಿಲಿ ಇದೆ. ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ ರೆಪ್ರೆಸೆಂಟ್ ಡೇಟಾ ಇನ್ ದ ಫಾರ್ಮ್ ಆಫ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದಾನೆ. ಇವಾಗ ನೀವ್ ಹೆಂಗ್ ಮಾಡ್ಬೇಕಂತ ಅಂದ್ರೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು? ಎಷ್ಟು ಕಾಲಮ್ ಹಾಕೋಬೇಕು? 2 ಕಾಲಮ್ ಹಾಕೋಬೇಕು ತಾನೆ? ಎಷ್ಟು ಕಾಲಮ್ ಹಾಕೋಬೇಕು? 2 ಸರ್, 2 ಹಾಕೋಬೇಕು. ಬಟ್ ನಾವಿಲ್ಲಿ 3 ಕಾಲಮ್ ಹಾಕೋತೀವಿ. ಯಾಕೆ ಅಂತ ನೋಡೋಣ. ಫಸ್ಟ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಫಸ್ಟ್ ಅಂತ ಎಕ್ಸ್ ಅಂತ ಇರುತ್ತಲ್ವೇನಪ್ಪ? ಓಕೆ, ಇಲ್ಲೇನಿರುತ್ತೆ? ಫ್ರೀಕ್ವೆನ್ಸಿ ಅಂತ ಇದೆ. ಇದ್ಯಾ ಸರ್ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಟ್ರಿ, ದೂರ ಮಾಡ್ತಾ ಇದೀರಲ್ಲ? ಎಕ್ಸ್ ಮತ್ತೆ ಎಫ್ ನ ದೂರ ಮಾಡಬಾರ್ದು, ಹೌದಲ್ಲೇ? ಬಟ್ ಆದ್ರೂ ಅದನ್ನ ಟ್ಯಾಲಿ ಬಾರ್ಸ್ ಅಂತ ಕರೀತಾರೆ. ಟ್ಯಾಲಿ ಮಾಡ್ಬೇಕು. ಓಕೆನಾ? ಟ್ಯಾಲಿ ಬಾರ್ಸ್ ಅಂತ ಕರೀತಾರೆ. ಅಂದ್ರೆ ಟ್ಯಾಲಿ ಬಾರ್ ಅನ್ನೋದು ಒಂದು ಕನ್ಸೆಪ್ಟ್. ಇಟ್ ಇಸ್ ಅ ಕೌಂಟಿಂಗ್ ಟೆಕ್ನಿಕ್. ಓಕೆನಾ? ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲೂ ಮ್ಯೂಟ್ ಮಾಡಮ್ಮ, ಸೌಂಡ್ ಇಡ್ಬೇಡಿ. ಅನ್ಮ್ಯೂಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮ್ ಮನೇಲಿ ಏನೋ ಡಿಸ್ಟರ್ಬೆನ್ಸ್ ಇರಬಾರ್ದು. ಓಕೆನಾ? ಒಬ್ಬರೇ ಇದ್ದಾಗ, ಶಾಂತವಾದ ಪರಿಸ್ಥಿತಿ ಇದ್ದಾಗ, ಯಾವ್ದೋ ಹಕ್ಕಿಗಳು ಕೂಗ್ತಿದ್ದಾಗ ಅಂತ ಸೌಂಡ್ ನ ಕೇಳಿಸಿ.
ಓಕೆನಾ. ಪಾತ್ರೆ ಬರೀ ನೀವು ನೀರ್ ಆನ್ ಮಾಡಿರ್ತೀರಾ, ಆ ಸೌಂಡ್ ಕೇಳಿಸ್ತಾ ಇರುತ್ತೆ. ಪಾತ್ರೆ ಬಡ 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 ಅನ್ನಿಸ್ತೀರಾ, ಆ ಸೌಂಡ್ ಕೇಳುತ್ತೆ. ಇನ್ನ ವಿಚಿತ್ರವಾದ ಸೌಂಡ್ಗಳು ಕೇಳಿಸ್ತಾ ಇರ್ತವೆ. ದಯವಿಟ್ಟು ಆ ತರ ಸೌಂಡ್ಗಳು ಕೇಳಿಸ್ಬೇಡಿ, ಓಕೆನಾ. ಯಾವ್ದೋ ಒಂದು ಗಿಳಿ ಕೂಗ್ತಾ ಇರುತ್ತೆ, ಅಂತ ಸೌಂಡ್ ಕೇಳಿಸ್ರು ಇರ್ಲಿ. ನಿಮ್ ಬಾಯಿಗೆ ಎಷ್ಟು ಆಪಲ್ ಕೇಕ್ ಹಾಕ ಅಳ್ಸಿರೋದು ಇರ್ಲಿ, ಬೇಜಾರ್ ಮಾಡ್ಕೋಬೇಡ್ರಿ. ಓಕೆ, ಈಗ ಇದು ಏನ್ ಸರ್ ಟ್ಯಾಲಿ ಬಾರ್ ಅಂತಂದ್ರೆ, ಫಸ್ಟ್ ನೀವು ಎಕ್ಸ್ ನ ಬರೆಯೋದು ಆಲ್ರೆಡಿ ನಿಮಗೆ ಗೊತ್ತಿದೆ. ಯು ನೋ ದಟ್ ವಾಟ್ ಈಸ್ ಎಕ್ಸ್. ಫಸ್ಟ್ ಯು ಹ್ಯಾವ್ ಟು write the lowest value. Lowest value is what in the given data? It is 0, then 1, then 2, 3, 4, 5. Which is the highest data? Only 5. 6. 6 ಕೂಡ ಇದೆ, 6 ಕೂಡ ಇದೆ, ಹೌದಲ್ವಾ? ಈ ಡೇಟಾದಲ್ಲಿ ಹೈಯೆಸ್ಟ್ 6. 0 ಇಂದ 6 ಕ್ಲಿಯರ್ ಅಲ್ವಾ? ಎಕ್ಸ್ ಬರೆಯೋದು. ಟ್ಯಾಲಿ ಬಾರ್ ಅಂದ್ರೆ ಹೆಂಗ್ ಗೊತ್ತೇನೋ? ವೆರಿ ಸಿಂಪಲ್ ಕಣೋ. ಟ್ಯಾಲಿ ಬಾರ್ ಅನ್ನೋದು ಇಟ್ ಇಸ್ ಎ ಬಾರ್. ಟ್ಯಾಲಿ ಬಾರ್ ಇಸ್ ನಥಿಂಗ್ ಬಟ್ ವಾಟ್? ಬಾರ್. ಇಟ್ ಇಸ್ ಎ ಬಾರ್. ಆಮೇಲೆ ಹೋಗಿದ್ಯಾ ಬಾರ್ಗೆ, ಯಾಕೆ ಹೆಂಗೋ ಚಳಿ ಐತೆ ಅಂತ. ಓಕೆ, ಟ್ಯಾಲಿ ಬಾರ್ ಇಸ್ ಎ ಬಾರ್. ಯಾವ ತರ ಅಂತ ನೋಡ್ತಾ ಹೋಗೋಣ ಈಗ. 0 ಅನ್ನೋದನ್ನ ನೋಡಿ. ಈಗ ಫಸ್ಟ್ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ತುಂಬಾ ಡೇಟಾಗಳಿದ್ದಾವಲ್ಲ, ಅವಾಗ ಒಂದೊಂದೇ ಎತ್ಕೊಂಡು ಕ್ಯಾನ್ಸಲ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಈಗ ನೀವು ಟ್ಯಾಲಿ ಬಾರ್ ಎಲ್ಲಿ ಯೂಸ್ ಮಾಡ್ತೀರಾ ಗೊತ್ತಾ? ನಾನು ಹೇಳ್ಬಿಡ್ತೀನಿ ನೋಡು. ಕ್ರಿಕೆಟ್ ನಲ್ಲಿ ಯೂಸ್ ಮಾಡ್ತೀರಾ. ಕ್ರಿಕೆಟ್ ನೀವು ಟೂರ್ನಮೆಂಟ್ ಏನಾದ್ರು ನಿಮ್ 3 ಕಡೆ ಆಡ್ಸಿದಾಗ, ಇಲ್ಲಾಂದ್ರೆ ಕಬಡ್ಡಿನಲ್ಲಿ ಯೂಸ್ ಮಾಡ್ತೀರಾ. ಓಕೆನಾ. ಕಬಡ್ಡಿ ಆಡಿಸ್ಬೇಕಾದ್ರೆ, ಇಲ್ಲಾಂದ್ರೆ ವಾಲಿಬಾಲ್ ಆಡಿಸ್ಬೇಕಾದ್ರೆ ನೀವು ಟ್ಯಾಲಿ ಬಾರ್ಸ್ ನ ಯೂಸ್ ಮಾಡಿರ್ತೀರಾ. ಸೊ 1 ಓವರ್ ಆದ್ರೆ ಹಿಂಗ್ 1 ಲೈನ್ ಹಾಕೊಂಡಿರ್ತೀರಾ, ಇನ್ನೊಂದು ಓವರ್ ಆಯ್ತು ಅಂದ್ರೆ ಇನ್ನೊಂದು ಲೈನ್ ಹಾಕೊಂತೀರಾ. ಓಕೆನಾ. ಸೊ ಆ ಲೈನ್ ಹಾಕೊಳ್ಳೋದನ್ನ ನಾವು ಟ್ಯಾಲಿ ಬಾರ್ಸ್ ಅಂತ ಕರಿತೀವಿ ಅಷ್ಟೇ. ಇಟ್ ಇಸ್ ಅ ಕೌಂಟಿಂಗ್ ಟೆಕ್ನಿಕ್. ಇಟ್ ಇಸ್ ನಾಟ್ ನೆಸೆಸರಿಲಿ ರಿಕ್ವೈರ್ಡ್, but as per the procedure in the syllabus it is there. So okay, that is why I have mentioned this. ಈಗ 0 ನಾವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ 0 ಇಲ್ಲಿ 1 ಬಂತ, ಇದು ಹಿಂಗೆ ಹೊಡಿಬೇಕು, ಹಿಂಗ್ ಹೊಡಿಬೇಕು. 0 ನ ಹೊಡೆದಾಕ್ತೆ ಅಂದ್ರೆ, ಹೊಡೆದಾಕಿದ ತಕ್ಷಣ ಇಲ್ಲೇನ್ ಮಾಡ್ಬೇಕು? 1 ಬಾರ್ ಹಾಕ್ಬೇಕು. 1 ಬಾರ್. ನೆಕ್ಸ್ಟ್ ಇಲ್ಲೇ 0 ಇದೆ, ಸಿಕ್ತು. ಇಲ್ಲೊಂದು 2 ಹೊಡೆದಾಕ್ತೆ ಅಂದ್ರೆ ಇನ್ನೊಂದು ಬಾರ್ ಹಾಕ್ಬೇಕು. ಇಲ್ಲೊಂದು ಬಾರ್ ಅಂದ್ರೆ ಒಂದು ಲೈನ್. ಓಕೆನಾ. ಇನ್ನೆಲ್ಲೊಂದು 0 ಇದೆ, ಕೌಂಟ್ ಮಾಡ್ತಾ ಹೋಗ್ಬೇಕು. ಸಿಕ್ಬಿಡ್ತು, ಇದೊಂದು ಬಾರ್. ಆಯ್ತಲ್ವಾ? ಇನ್ನೆಲ್ಲಾನು ಇದೆಯಾ? ಟೋಟಲ್ 0 ಅನ್ನೋದು ಎಷ್ಟು ಅಬ್ಸರ್ವೇಷನ್ ಇದೆ ಇಲ್ಲಿ? ಎಷ್ಟು ಲೈನ್ ಬಂತು ನೋಡು? 1 2 3. ದಿಸ್ ಇಸ್ 3. ಅದನ್ನ ಬಾರ್ಸ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ಇಟ್ ಇಸ್ ಟ್ಯಾಲಿ ಬಾರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಈಗ 1 ಅನ್ನೋದು ನೋಡು 1 ಬರಿಬೇಕು. ಕ್ಲಿಯರ್ ಅಲ್ಲ? 1 ಹೊಡೆದಾಕ್ತಿದಂಗೆನೆ ಇಲ್ಲಿ 1 ಬರಿಬೇಕು. ನೆಕ್ಸ್ಟ್ ಇಲ್ಲೊಂದಿ ನೋಡು 1, ಇನ್ನೊಂದು ಬರ್ದೆ. ನೆಕ್ಸ್ಟ್ ಇಲ್ಲೊಂದಿದೆ 1, ಇನ್ನೊಂದು ಟ್ಯಾಲಿ ಬಾರ್. 1, ಇನ್ನೊಂದು ಟ್ಯಾಲಿ ಬಾರ್, ಇನ್ನೊಂದು. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಟ್ಯಾಲಿ ಬಾರ್ ಬರೆಯಂಗಿಲ್ಲ. ಎಷ್ಟಿದೆ ಇಲ್ಲಿ ಟ್ಯಾಲಿ ಬಾರು? 1 2 3 4. 5ನೇದನ್ನ ನಾವು ಹಿಂಗ್ ಬರೀಬೇಕು. ಓಕೆ, 4 ಬರ್ದು 5ನೇ ಟ್ಯಾಲಿ ಬಾರ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಡ್ಡ ಕಟ್ ಹಾಕ್ಬೇಕು. ಯಾಕೆ ಸರ್ ಹಂಗೆ? ಅದಂಗೆ. ಓಕೆ, ಕೇಳಂಗಿಲ್ಲ. ಅದಂಗೆ ಮೊದ್ಲಿನಿಂದ ನಮ್ಮ ಪೂರ್ವಜರು ಜಮಾನ್ದಿಂದ, ಒಬೆರಾಯಿನ್ ಕಾಲದಿಂದ ನಾವು ಹಿಂಗೆ ಮಾಡ್ಕೊಂಡ್ ಬಂದಿರೋದು. ಅದು ಹಂಗೆ. ಓಕೆನಾ, ಅಷ್ಟೇ. ನೆಕ್ಸ್ಟ್ ಇನ್ನ ಒಂದೇನಾದ್ರೂ ಇದೆಯಾ? ಇಲ್ಲೊಂದಿದೆ. ಹಿಂಗ್ ಒಂದಾದ್ರೆ ನೆಕ್ಸ್ಟ್ 1 ಅಂತ ಶುರು ಮಾಡ್ಬೇಕು. ಅಂದ್ರೆ ಒಂದೊಂದು ಸೆಟ್ ಬಂದ್ಬಿಟ್ಟು 5 ಪಾಯಿಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ. ಅಂದ್ರೆ ಇದೊಂದು ಫುಲ್ ಏನಿದೆ, ಫುಲ್ ಸೆಟ್ ಎಷ್ಟಿದೆ ಇಲ್ಲಿ? 4 ಲೈನು, 1 4 ಪ್ಲಸ್ 1 5. ಇದು 5 ಅಂದ್ರೆ 5 5 5 5 ಒಂದೊಂದು ಸೆಟ್ ನ ಮಾಡ್ತಾ ಹೋಗ್ತೀವಿ. ಓಕೆನಾ. ಒಂದಿದೆ, ಇನ್ನೊಂದೆಲ್ಲಿದೆ? 1 ಇದೆ, ಇನ್ನೊಂದು ಬಾರ್ ಹಾಕೋ. ಈಗ ಟೋಟಲ್ ಎಷ್ಟಿದೆ ಅಲ್ಲಿ? ಇಲ್ಲಿ 5, ಇಲ್ಲೆಷ್ಟು? 2. ಎಷ್ಟು? 7. ಕ್ಲಿಯರ್. ನಾವು 2 ಹುಡುಕು. ಈಗ 1 ನೋಡು, ಅಲ್ಲಿ 1 ಬರಿದಂಗೆ ಇಲ್ಲೊಂದು ಬಾರ್ ಹಾಕೋಬೇಕು. ಇಲ್ಲೊಂದು ಬಾರ, ಇನ್ನೊಂದು ಬಾರ್. ಹೊಡೆದಾಕ್ದಂಗೆ ಒಂದೊಂದು ಬಾರ್ ಹಾಕಂತ ಹೋಗ್ಬೇಕು. ನೆಕ್ಸ್ಟ್ 2 ಹೊಡೆದಾಗ ಅಷ್ಟೇ ಮಾಡ್ಬೇಕು. ಈಗ ಅಡ್ಡಗೆರೆ. ಓಕೆ, 5ನೇದಕ್ಕೆ ನೀವು ಅಡ್ಡಗೆರೆನೆ ಎಳಿಬೇಕು. ನೆಕ್ಸ್ಟ್ 1 ಅಯ್ಯಪ್ಪ, ಬೆಂಕಿ ಕಣಜ ಇದು. ನೆಕ್ಸ್ಟ್ ಟೈಮ್ ಬರಿಬೇಕು. ಪಕ್ಕದಲ್ಲಿ ಲೈನ್ ಹಾಕ್ಬೇಕಾ, ಅಡ್ಡ ಹೊಡಿಬೇಕಾ? ಅಡ್ಡ ಹೊಡಿಬೇಕು. ಹೊಡಿಬೇಕು. ಹೊಡೆದ್ನಪ್ಪ. ಹೊಡಿತೀನಿ. 5 + 5 ಎಷ್ಟು? 10. 10.
10 ಅಂದ್ರೆ 2 ಅನ್ನೋದು 2 ಅನ್ನೋದು 10 ಟೈಮ್ಸ್ ರಿಪೀಟ್ ಆಗಿದೆ ಅಂತ. ಅಂದ್ರೆ ಇದನ್ನ ಯಾಕೆ ಈ ತರ ಟ್ಯಾಲಿ ಬಾರ್ ಹಾಕೋತೀವಿ ಅಂತ ಅಂದ್ರೆ ಇಟ್ ಇಸ್ ಅ ಕೌಂಟಿಂಗ್ ಟೆಕ್ನಿಕ್, ಈಸಿ ಆಗ್ಲಿ ಅಂತ. ಓಕೆನಾ? ಯಾಕೆ 5 ಹಾಕ್ತಿವಿ ಅಂತ ಅಂದ್ರೆ ಮಲ್ಟಿಪಲ್ಸ್ ಆಫ್ 5 ಈಸಿ. 5 ಮಗ್ಗಿ ಹೇಳೋದು ಗೊತ್ತಾಗುತ್ತಲ್ವಾ? 5 ಮಗ್ಗಿ ಚಿಕ್ಕ ಮಗಂಗೂ ಗೊತ್ತಾಗುತ್ತೆ. 5 1 5, 5 2 10. ಓಕೆ, ನಮ್ಗೆ 5 ಮತ್ತೆ 10 ಎರಡೇ ಮಗ್ಗಿ ಬರ್ತಿದ್ದು 10ನೇ ಕ್ಲಾಸ್ ವರ್ಗು. ಓಕೆನಾ? ನಮ್ಮ ಎಷ್ಟು ತಕ್ಕ ಅಂದ್ರೆ 13 ಮಗ್ಗಿನೇ 17 ಮಗ್ಗಿನೇ ಕೇಳೋದು. ಓಕೆನಾ? ಏನಂತ ಗೊತ್ತಿಲ್ಲ ನಮ್ಗೆ. ಇಲ್ಲೂ ನನ್ಗೆ ಇನ್ನ ಸೀಕ್ರೆಟ್ ರಿವೀಲ್ ಮಾಡಕ್ ಆಗಿಲ್ಲ. ನಿಮ್ ಎಷ್ಟುಗಳು 13 17ನೇ ಕೇಳಾರ? ಎಲ್ಲರೂ ಒಂದೇ ಬಂದವ್ರೆ ಮೇಸ್ಟ್ರುಗಳು. ನಾನು ಇನ್ನ ನೋಡ್ತಾ ಇದೀನಿ, ಒಬ್ರು 5 ಮಗ್ಗಿ ಕೇಳಲಿಲ್ಲ, 10 ಮಗ್ಗಿ ಕೇಳಲಿಲ್ಲ. ಈಸಿಯಾಗಿ ಹೇಳ್ಬಿಡ್ತಿದ್ದೆ. ಓಕೆನಾ? ಇರ್ಲಿ, ಸಮ್ಟೈಮ್ಸ್ ಹಂಗ ಆಯ್ತದೆ, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಮಗ್ಗಿ ಬರಲ್ಲ ಅಂತ ಅಂದಿದ್ಕೇನೆ ಕೆಲ್ಸ ಕಂಡಿಡಿದಿದ್ದು. ಓಕೆನಾ? ಮಗ್ಗಿ ಎಲ್ಲ ಚೆನ್ನಾಗಿ ಕಲ್ತಿದ್ರೆ ಕೆಲ್ಸ ಯಾರು ಕಂಡಿಡಿತಿದ್ರು ಅಲ್ವಾ? ಅಷ್ಟೇ ಸರ್, ಅಷ್ಟೇ. ಮಗ್ಗಿ ಯಾರ್ಯಾರಿಗೆ ಬರಲ್ಲ ಅಂತವ್ರೆ ಕೆಲ್ಸ ಕಂಡಿಡಿಯೋದು. ನಿಮಗ್ ಮಗ್ಗಿ ಬರಲ್ಲ ಅಂತಾರೆ, ನೀವ್ ಇನ್ನ ಏನೋ ಸಾಧನೆ ಮಾಡ್ತೀರಾ ಅಂತ. ಡೋಂಟ್ ವರಿ, ನನ್ಗೂ ಮಗ್ಗಿ ಅದಕ್ಕೆ ಮ್ಯಾಥ್ಸ್ ಅಲ್ಲಿ ಪಂಟ್ರಾದೆ. ಓಕೆ, ಮಗ್ಗಿ ಬರ್ದಾರೆ ಮ್ಯಾಥ್ಮೆಟಿಕ್ಸ್ ಟೀಚರ್ ಆಗೋದು. ಯಾರೋ ಹಾಕೋ ಕಮೆಂಟ್. ಓಕೆನಾ? ಹೌದಪ್ಪ. ಓಕೆ, ವೆರಿ ಗುಡ್, ಸೂಪರ್ ಅಬ್ಸರ್ವೇಶನ್. ನೆಕ್ಸ್ಟ್ 3 1 ಬಾರ್, 2 ಬಾರ್. ನೋಡದ್ ಬೇಡ. ಓಕೆ, ಬರೀ ಮಾಡ್ಬೇಕಷ್ಟೇ. ಜಾಸ್ತಿ ಅಡ್ಡ ಹೋಗ್ಬೇಡಪ್ಪ. ಓಕೆ, ಈ ತರ ಲೈಕ್ ವೈಸ್ ಈ ತರ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋದು. ಓಕೆನಾ? ಅರ್ಥದಲ್ವಾ? ಯು ನೋ ಹೌ ಟು ರೈಟ್ ಎಕ್ಸ್. ನೋಡಪ್ಪ, ನಾನು ಕೇಳ್ಕೊಳ್ಳೋದು ಇಷ್ಟ ನಿಮ್ಗೆ. ಎಕ್ಸ್ ಹೇಗೆ ಬರದೆ ಅಂತ ಗೊತ್ತಾಯ್ತಲ್ವಾ? ಟ್ಯಾಲಿ ಬಾರ್ಸ್ ನ ಹೆಂಗ್ ಹಾಕೊಂತಿದ್ದೀನಿ ಅಂತ ಗೊತ್ತಾಯ್ತು. ಎಫ್ ನ ಹೆಂಗೆ ಬರಿತಿದ್ದೀನಿ ಅಂತ ಗೊತ್ತು. ವಾಟ್ ಈಸ್ ಎಫ್ ಹಿಯರ್? ವಾಟ್ ಈಸ್ ಎಫ್? ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ನಂಬರ್. ಸೊ ಇಲ್ಲಿ 5, ಇಲ್ಲಿ 3, 8 ಆಯ್ತು. ಓಕೆನಾ? ಇದೇ ತರ ಎಲ್ಲದಕ್ಕೂ ಮಾಡ್ಕೊಂಡು ಹೋಗೋದು. ಓಕೆನಾ? ಇದನ್ನೇ ನಾವೇನಂತ ಕರಿತೀವಿ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ. ಏನದು ಎಂತ ಡೇಟಾ ಇದು? ಡಿಸ್ಕ್ರೀಟ್. ಓಕೆನಾ? ಕನ್ಸ್ಟ್ರಕ್ಷನ್ ಆಫ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಇದು ಫುಲ್ ಸಿಸ್ಟಮ್ ನ ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಇದನ್ನೆಲ್ಲ ಸಿಂಪಲ್ ಆಗಿ ಒಂದು ಆರ್ಗನೈಸ್ ಮಾಡ್ಬಿಟ್ಟಿದೀನಿ ನೋಡ್ರಿ ರಾಜು. ಓಕೆನಾ? ಇಷ್ಟು ಬರ್ಬೇಕು ನೋಡು. ಓಕೆ, ಐ ಹ್ಯಾವ್ ಗಿವನ್ ಯು ದಿಸ್. ಬಂದೇನಪ್ಪ ನೋಡು. ಟ್ಯಾಲಿ ಮಾರ್ಕ್ಸ್ ಅಂತೀವಿ, ಟ್ಯಾಲಿ ಬಾರ್ ಅಂತೀವಿ. ಓಕೆನಾ? ಸೊ ಯಾವ್ದಾದ್ರು ಅಂದ್ಕೋ. ನನಗೆ ಬಾರ್ ಅಂದ್ರೆ ಇಷ್ಟ, ಅದಕ್ಕೆ ಬಾರ್ ಅಂದ್ಕೊಂಡೆ. ನಿನಗೆ ಮಾರ್ಕ್ಸ್ ಇಷ್ಟ ಆದ್ರೆ ಮಾರ್ಕ್ಸ್ ಅಂದ್ಕೋ. MRP ಸರ್. ಓಕೆ. ಅರ್ಥನಮ್ಮ? ಸೊ ಇದನ್ನ ನಾವು ಎಂತ ಫ್ರೀಕ್ವೆನ್ಸಿ? ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ರಜು, ನಮ್ ಹುಡುಗರು ಈ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ. ಓಕೆನಾ? ಮೇಕ್ ಯೂಸ್ ಆಫ್ ಟ್ಯಾಲಿ ಬಾರ್ಸ್ ಮಾಡಿ. ಕಮಾನ್, ಮ್ಯೂಟ್ ಮಾಡಮ್ಮ. ದ್ರಾಕ್ಷಾಯಣಿ ಮ್ಯೂಟ್ ಮಾಡು, ಬೇಜಾರ್ ಮಾಡ್ಕೋಬೇಡ. ಫಸ್ಟ್ ನಾನೇನ್ ಬರಿಬೇಕಿಲ್ಲಿ? ಎಕ್ಸ್ ಐ ಶುಡ್ ರೈಟ್, ದೆನ್ ಟ್ಯಾಲಿ, ದೆನ್ ಎಫ್. ಎಕ್ಸ್ ನ ಹೆಂಗೆ ಬರಿಬೇಕು? ಹೌ ಟು ರೈಟ್ ಎಕ್ಸ್? ಸ್ಟಾರ್ಟ್ ವಿತ್ ದಿಸ್ ಸ್ಮಾಲರ್ ವ್ಯಾಲ್ಯೂ. ವಿಚ್ ಇಸ್ ಅ ಸ್ಮಾಲರ್ ವ್ಯಾಲ್ಯೂ? 10 sir. Smaller 10. Next to 12. Higher value 13 ಇಲ್ಲ 25. ರೋಜ್ಗೆ ಬೇಡ, ಆರಾಮಾಗಿರು, ಕೂಲ್ ಆಗಿರು. ಇದೆಯಾ? 14 ಇಲ್ಲ 15, 16 ಇದೆಯಾ?
18. 17 ಇದೆಯಾ? 18. ನೆಕ್ಸ್ಟ್ 20 ಇದೆಯಾ? 19 ಇದೆಯಾ? ಚೆಕ್ ಮಾಡಿ. 19 ಎಲ್ಲಾದ್ರೂ ಇದೆಯಾ? ಇಲ್ಲ. ಸೊ ನೌ ಕಮಿಂಗ್ ಟು 20. ದೆನ್ 25. 25. ಓಕೆನಾ? ಈಗ ಎಕ್ಸ್ ಬರ್ಕೊಳಕ್ ಹೋಗತ್ತಲ್ವಾ? ಟ್ಯಾಲಿ ಹೆಂಗ್ ಹಾಕೊಳ್ಳೋದು ಈಗ? 10 ನಾವು ಎಷ್ಟಿದಾವೆ? 1 1ಕ್ಕೆ 1 ಹಾಕ್ಬೇಕು. 2 2ಕ್ಕೆ 2. ನೆಕ್ಸ್ಟ್ ಅಷ್ಟೇ. ಅಂದ್ರೆ ಇಲ್ಲಿ 2 ಅಂತ ಬರಿಬೇಕು. ಇವೆಲ್ಲ ನಾವು 1 1 2 2 3 3 ಅಷ್ಟೇ 3. ಸೊ ಇಲ್ಲಿ 3. ಸೊ ಈ ತರ ಹಾಕಂತ ಹೋಗೋದು. ಓಕೆ. ಸೊ ಟೋಟಲ್ ನೋಡಿ ಕೊನೆಯಲ್ಲಿ ಇದನ್ನೆಲ್ಲ ಕೌಂಟ್ ಮಾಡಿದ್ರೆ, ಇದನ್ನೆಲ್ಲ ಫುಲ್ ಕೌಂಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ಬೇಕು? ನಂಬರ್ ಆಫ್ ಅಬ್ಸರ್ವೇಷನ್ ಬರ್ಬೇಕು. ಯಾಕಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಬರ್ಬೇಕು. ಇದೊಂದ್ಸರಿ ಮಾಡಿ ನೀವು ಕರೆಕ್ಟ್ ಆಗಿ ಮಾಡ್ತೀರಾ ತಾನೆ? ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು ಹೆಂಗ್ ಬರೆಯಬೇಕಂತ? ಈಗ ಫೈನಲ್ ಆನ್ಸರ್ ಹೇಗೆ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ, ನೋಡ್ತೀರಾ? ಸ್ಟಕ್ ಆಗಿ ಮೂವ್ಮೆಂಟ್ ಆಗ್ತಾ ಸರ್ ಇದೆ. ವಿಡಿಯೋ ಲ್ಯಾಗ್ ಆಗ್ತಿದೆ ಸರ್. ಸರ್ ನಿಂತ್ಕೊಂಡೇ ಬಿಟ್ಟಿದೆ ಸರ್. ನಿಲ್ಲಿಸ್ಬಿಟ್ಟಿದ್ದೀರಾ ನೀವೆಲ್ಲ ಸೇರ್ಕೊಂಡು. ಅದು ಯಾಕೆ ಹಿಂಗಾಗುತ್ತೆ? ಒಂದೊಂದ್ಸರಿ ಗೊತ್ತಾಗಲ್ಲ, ಒಂದೊಂದ್ಸರಿ ಇದು ಕೂತ್ಬಿಟ್ಟು ಬಿಡುತ್ತೆ. ನಮ್ KEA ತರ. ಎಷ್ಟಿದು? 4 ಎಷ್ಟಿದು? 5 6 7 8 ಹೋಗ್ತಾವ್ರ ಆಲ್ರೆಡಿ. ಸರ್ ಇದಕ್ಕೆ ಯಾವ್ದ್ರ ಕೊಡ್ರಿ ಸರ್ ನಮ್ದು ಕ್ವಶನ್? ಅಂದ್ರೆ ನೋಡಿ, ಕ್ವಶನ್ ನಾನು ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಈ ಚಾಪ್ಟರ್ ಅಲ್ಲಿ ಕ್ವಶನ್ ಅವನು ಹೆಂಗೆ ಬೇಕಾದ್ರೂ ಕೊಡ್ಬೋದು. ಓಕೆನಾ? ಯಾಕೆ ಅಂತಂದ್ರೆ ಈಗ ಪ್ರಾಬ್ಲಮ್ ಏನ್ ಗೊತ್ತಾ ಇಲ್ಲಿ? ಓಕೆನಾ? ಮ್ಯೂಟ್ ಮಾಡಿ ಹೇಳ್ತೀನಿ. ಮ್ಯೂಟ್ ಮಾಡಿ 1 ನಿಮಿಷ ಹೇಳ್ತೀನಿ. ದ ಪ್ರಾಬ್ಲಮ್ ಈಸ್ ಸಿಂಪಲ್. ಏನಪ್ಪಾ ಅಂದ್ರೆ, ಇಫ್ ಯು ಟೇಕ್ ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಯಾಕೆ ಸ್ಟಕ್ ಆಗ್ತಾ ಇದೆ? ಐ ಡೋಂಟ್ ನೋ ವೈ. ಲ್ಯಾಗ್ ಆಗ್ತಿದೆ ಸರ್. ಸರ್ ಸೆಷನ್ ಎಂಡ್ ಮಾಡಿ ಇನ್ನೊಂದ್ಸರಿ ರೀಸ್ಟಾರ್ಟ್ ಮಾಡಿದ್ರೆ ಆ ತರ ಆಗಲ್ಲ. ಬೇಡ ಬೇಡ ಬೇಡ, ರೆಕಾರ್ಡ್ ಇದೆಯಲ್ವಾ, ಅದು ಇದಾಗ್ಬಿಡುತ್ತೆ ಮತ್ತೆ. ಏನ್ ಗುರು, ಬೆಂಗಳೂರಲ್ಲಿ ಇದ್ರು ಜನ ಹಿಂಗೆ ಆಯ್ತು ಕತೆ ಅಂದ್ರೆ ಬೇಜಾರಾಗುತ್ತಪ್ಪ. ಮನ್ಸಿಗೆ ದುಃಖ ಆಗುತ್ತೆ ಒಂದೊಂದ್ಸರಿ, ಹೇಳಕ್ಕಾಗಲ್ಲ. ವಾಯ್ಸ್ ಕೇಳಿಸ್ತಿದೆ, ಕಂಟಿನ್ಯೂ ಮಾಡ್ಲಾ? ಮಾಡಿ ಸರ್, ಕಂಟಿನ್ಯೂ ಮಾಡಿ ಸರ್. ನಾವಿದೀವಿ. ಅದು ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಅನ್ಸುತ್ತೆ ನನ್ಗೇನ. ಓಕೆ ಸರ್. ಏನು ಮಾಡಕ್ಕಾಗಲ್ಲ ನೋಡಪ್ಪ. ಇನ್ ಆಫ್ಲೈನ್ ಕ್ಲಾಸ್ ಮಾಡಕ್ಕೂ ರೆಡಿ ಇದೀನಪ್ಪ ನಾವು. ನೀವು ಇಫ್ ಯು ಆರ್ ರೆಡಿ ಟು ವಿಲ್ ಟು ಕಮ್, ಬಟ್ ಆಗಲ್ಲ ಇಫ್ ಯು ಆರ್ ಫ್ರಮ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್. ಓಕೆ. ಹೌದು ಸರ್. ವೆಲ್ಕಮ್ ಸರ್. ಓಕೆ. ಇಲ್ಲ, ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊತಾ ಇದೀನಿ ಕಂಡ್ರು, ನೀವೆಲ್ಲ ವೋಟ್ ಹಾಕ್ಬೇಕು ನೋಡು. ಪಕ್ಕ ಓಟ್ ಹಾಕಿ ಎಜುಕೇಶನ್ ಫೀಲ್ಡ್ ಅಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ವೋಟ್ ಹಾಕ್ಬೇಕು. ಓಕೆನಾ? ನೋಟ್ ಗೀಟ್ ಕೇಳಂಗಿಲ್ಲ. ಓಕೆನಾ? ನೀವಿರೋ ಏರಿಯಾದಲ್ಲಿ ವೋಟ್ ರೆಡಿ ಮಾಡಿಸ್ಕೊಡಿ ಸರ್. ಫ್ರೀ ಕ್ಲಾಸಸ್ ಸಾಕು, ನೋಟ್ ಬೇಡ, ನಾವು ವೋಟ್ ಹಾಕ್ತೀವಿ. ಆಮೇಲೆ ನೋಟ್ ಹಾಕಿಕ್ಕಿರ ಕೊನೆ ಆಪ್ಷನ್ ನೋಟ್ ಅಂತ ಬರುತ್ತೆ, ನೋಟ್ ಹಾಕಿ. ಓಕೆ. ಇಲ್ಲ ಸರ್, ವೋಟ್ ರೆಡಿ ಮಾಡಿಸ್ಕೊಡಿ ಸರ್. ಆಯ್ತು, ಮಾಡಿಸ್ಕೊಡ್ತೀನಿ ಬಿಡ. ಓಕೆ, ಮಾಡಿಸ್ಕೊಡ್ತೀನಿ.
ಇರ್ಲಿ. ಸೊ ಇಷ್ಟು ಇದು ಬಂತಲ್ವಾ ಆನ್ಸರ್. ದಿಸ್ ಇಸ್ ದ ಡಿಸ್ಟ್ರಿಬ್ಯೂಷನ್. ಈಗ ಮ್ಯಾಟ್ರಿಕ್ ಬರೋಣ. ಮ್ಯಾಟ್ರ್ ಅಂದ್ರೆ ಅದಲ್ಲ ಕಣೋ ಅಂತಮ್ಮ, ಇದು ಈಗ ಸ್ಟೆಪ್ಸ್. ಈಗ ಸ್ಟೆಪ್ಸ್ ನಾನು ಆಮೇಲೆ ಎಕ್ಸಾಂಪಲ್ ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. 2 ನಿಮಿಷ ಟೈಮ್ ಕೊಡ್ತೀನಿ, ಓದಿ, ನೀವೇ ಓದಿ, ಅರ್ಥ ಆಗುತ್ತೆ. ಎಲ್ಲ ಕೇಳು. Sir, I have a doubt. Yes, you are always free to ask your doubts. Come on. Sir, what is the difference between frequency and relative frequency? ರಿಲೇಟಿವ್ ಫ್ರೀಕ್ವೆನ್ಸಿ ನಾನು ಮಾಡಿದ್ರೆ ತಾನೇ ಹೇಳೋದು, ಮುಂದೆ ಬರುತ್ತೆ. ರಿಲೇಟಿವ್ ಫ್ರೀಕ್ವೆನ್ಸಿಗೆ ಬಂದ ಆದ್ಮೇಲೆ ಫ್ರೀಕ್ವೆನ್ಸಿಗೆ ಮಾತಾಡೋಣ, ಓಕೆನಾ? ನಾವು ರಿಲೇಟಿವ್ ಫ್ರೀಕ್ವೆನ್ಸಿ ಮಾತಾಡಿದೀವಾ? ಹೇಳದ್ ನಾನು ಇಲ್ಲಿವರೆಗೂ ನಾನು ಹೇಳಿಲ್ಲ, ಓಕೆನಾ? ರಿಲೇಟಿವ್ ಫ್ರೀಕ್ವೆನ್ಸಿಗೆ ಬಂದ ಆದ್ಮೇಲೆ ವಿಲ್ ಡಿಸ್ಕಸ್. ಓಕೆ, ಎಸ್, ಯುವರ್ ಡೌಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಓಕೆ, ಸೊ ಅಲ್ಲಿಗೆ ಬರುತ್ತಲ್ಲ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಮಾತಾಡಿದ್ದ ಆದ್ಮೇಲೆ ಓಕೆನಾ? ಹೋದ್ರಲ್ಲ, 3 columns are formed: variable, tally bars, frequency. 3 column form ಆಯ್ತು. Clear? In the first column, value of the given variable written without repetition in the ascending or descending order. ಓಕೆನಾ? ascending or descending order ಅಂತ ಮೆನ್ಷನ್ ಮಾಡ್ಕೊಳ್ಬೇಕಾದ್ರೆ, descending order. Each value of tally is marked against the value in the second column. Tally scores are marked for easy counting. For easy counting, the tallies are marked in a group of ಎಷ್ಟು? Tally count group ಎಷ್ಟು? Group of how many lines ಅಂತ ಕೇಳ್ಬೋದು ನಾವು. ಓಕೆನಾ? 5. ಹೆಂಗೆ? 4 ಅಡ್ಡ, 4 ನಿಂತಿರ್ತವೆ, ಒಂದು ಮಲಗಿರುತ್ತೆ. ಓಕೆ, finally count the number of tally bars corresponding to each value. The variable in third column, it is known as the frequency. The total frequency n is equal to the total number of observations. Is it clear? ನಾವೇನೇನ್ ಮಾತಾಡೋದು ಅದೇ ಇದರಲ್ಲಿ. ನಾವು ಪ್ರಾಬ್ಲಮ್ಸ್ ಏನೇನ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಸಿಮಿಲರ್ ಇದೆ ಪಾಯಿಂಟ್ಸ್. ಓಕೆನಾ? ಅದಕ್ಕೆ ಹೇಳಿದ್ದು ಇಲ್ಲೇ ಎಕ್ಸಾಂಪಲ್ ಮಾಡಿ ಇದು ನೋಡಿದ್ವಿ, ಇವಾಗ ಅರ್ಥ ಆಗುತ್ತೆ ಏನೇನ್ ಮಾಡಿದ್ವಿ ಅಂತ. ನಾವೇನೇನ್ ಮಾಡಿದ್ವಿ ಅದನ್ನೇ ಇಲ್ಲಿ ಬರ್ದಿದ್ದೀನಿ ಅಷ್ಟೇಮ್ಮ. ಓ ಮೈ ಗಾಡ್, ಇಷ್ಟೊತ್ತು ನಾವು ಕಲ್ತಿದ್ ಏನಪ್ಪ? ವಾಟ್ ವಿ ಹ್ಯಾವ್ ಲರ್ನ್ ಟಿಲ್ ನಾವು? ಏನ ಕನ್ಸೆಪ್ಟ್ ಮಾಡೋದು ಕಲ್ತಿದ್ದು ನಾವು? ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೆಂಗೆ ಕನ್ಸೆಪ್ಟ್ ಮಾಡೋದು ಅಂತ ಕಲ್ತ್ವಿ. ನೆಕ್ಸ್ಟ್ ಮೂವ್ ಆಗ್ಬೇಕಾದ್ರೆ ಯಾವ್ದಕ್ಕೆ? Range. Continuous. Now first we have learnt discrete, then we'll move on to continuous. Continuous ನ ಕನ್ಸ್ಟ್ರಕ್ಟ್ ಮಾಡೋದು ಹೆಂಗೆ ಅಂತ, ಓಕೆನಾ? ಕಂಟಿನ್ಯೂಸ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕಿಂತ ಮುಂಚೆ ಇಟ್ ಈಸ್ ಎಸೆನ್ಷಿಯಲ್ ಟು ನೋ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಓಕೆನಾ? ನಾನು ಇವಾಗ ಸ್ವಲ್ಪ ಫ್ಯಾಕ್ಟರ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ, ಅವು ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ ಫ್ಯಾಕ್ಟರ್ ಇಸ್ ದಟ್ ದ ರೇಂಜ್. ಅಂದ್ರೆ ಮೀನಿಂಗ್ ತಿಳ್ಕೊತಾ ಹೋಗ್ಬೇಕು. ರೇಂಜ್ ಅಂದ್ರೆ ಏನು? ವಾಟ್ ಈಸ್ ರೇಂಜ್? ನೋಡಿ, ನಾನು ಯಾವ ಟರ್ಮ್ಸ್ ಗಳನ್ನ ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ, ಆ ಎಲ್ಲಾ ಟರ್ಮ್ಸ್ ಗಳು ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಯೂಸ್ ಆಗ್ತವೆ. ರೇಂಜ್ ಅಂತ ಬರುತ್ತೆ, ಅಲ್ಲಿ ಕೊರ್ಟೈಲ್ಸ್ ಅಂತ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಓಕೆ, ರೇಂಜ್ ಅಂತ ಅಂದ್ರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಹೈಯೆಸ್ಟ್ ಅಂಡ್ ದ ಲೋಯೆಸ್ಟ್ ವ್ಯಾಲ್ಯೂ ಇನ್ ದ ಡೇಟಾ. ವಾಟ್ ಎವರ್ ದ ಡೇಟಾ ಯು ಹ್ಯಾವ್ ಕಲೆಕ್ಟೆಡ್, ಓಕೆನಾ, ಆ ಡೇಟಾದಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಏನಿದೆ, ಲೋಯೆಸ್ಟ್ ವ್ಯಾಲ್ಯೂ ಏನಿದೆ, ಅವೆರಡರ ಡಿಫರೆನ್ಸ್ ನಾವು ರೇಂಜ್ ಅಂತ ಕರಿತೀವಿ. ಓಕೆನಾ? ಸೊ ಹೆಚ್ ವಿ ಅಂತ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಅಂತ, ಎಲ್ ವಿ ಅಂದ್ರೆ ಲೋಯೆಸ್ಟ್. ರೇಂಜ್ ಗೆ ಫಾರ್ಮುಲಾ ರೇಂಜ್ ಇಸ್ ವಾಟ್? highest value minus lowest value. So for example, they have given the data 20, 30, 10, 58. This is the data. This data the highest value is there. Which is the highest value? 50. 50 is the highest value. Lowest value is 8. Okay na? Highest value is 50. Lowest value is 8. Range formula, you know, highest minus lowest. Highest minus lowest. 50 minus 8 is what? 42.
ಅಂದ್ರೆ ದ ರೇಂಜ್ ಆಫ್ ದಿಸ್ ಡೇಟಾ, ಈ ಡೇಟಾದ ರೇಂಜ್ ಬಂದ್ಬಿಟ್ಟು 42. ಓಕೆ, ದ ರೇಂಜ್ ಆಫ್ ದಿ ಡೇಟಾ ಈಸ್ ಎಷ್ಟು ಕೊಡ್ತಾನೆ, ಡೇಟಾ ಕೊಡ್ಬೋದು. ಓಕೆನಾ, ಒಂದು ಡೇಟಾ ಕೊಟ್ಬಿಟ್ಟು ಸೆಟ್ ಆಫ್ ಡೇಟಾ ಕೊಟ್ಬಿಟ್ಟು ವಾಟ್ ಇಸ್ ದ ರೇಂಜ್ ಅಂತ ಕೇಳ್ಬೋದು. ಸೊ ವಾಟ್ ಯು ಹ್ಯಾವ್ ಟು ಡೂ, ಹೈಯೆಸ್ಟ್ ಮೈನಸ್ ಲೋಯೆಸ್ಟ್, ದಟ್ ಇಸ್ ದ ಥಿಂಗ್. ಬಟ್ ಆದ್ರೂ ಸ್ಟಕ್ ಆಗ್ತಾ ಇದೆ ವಿಡಿಯೋ, ನನಗೆ ಗೊತ್ತಾಗ್ತಿದೆ ಅದು. ಹೌದು ಸರ್, ಸ್ವಲ್ಪ ಜಾಸ್ತಿನೇ ಆಗ್ತಿದೆ. ಸರ್ವರ್ ಬಿಸಿ ಬರ್ತಾ ಇರ್ಬೇಕು ಸರ್. ಯಾಕೆ ಈ ತರ ಆಗ್ತಾ ಇದೆಯಲ್ಲ ಅಜ್ಜಿ? ಬೆಂಗಳೂರಲ್ಲಿ ಮಳೆ ಯಾವ ಪ್ರಭಾವ ಫೋನ್ ಸರ್ ಇದು? ಮಳೆ ಈ ಫೋನ್ ಐಫೋನ್ ಕಣೋ, ಅಲ್ಲಲ್ಲ ಅದು OnePlus ಫೋನು. ಯಾವ ಫೋನ್ ಬೇಕೋ ಎಲ್ಲಾ ತರದ ಫೋನ್ಗಳು ಇದಾವೆ ನಮ್ಮ ಹತ್ರ. ಬಟ್ ಅಲ್ಲ sir, clarity ಚೆನ್ನಾಗಿದೆ ಅದಕ್ಕೆ. ಮಳೆ ಬಂದ್ ಕ್ಲಾರಿಟಿ ಚೆನ್ನಾಗಿದ್ಯಾ? ಹಾ ಸರ್, ಚೆನ್ನಾಗಿದೆ. ಬೆಂಕಿ ಬೆಂಕಿ ತರ ಇದೆಯಾ? ಐಫೋನ್ ಸರ್ ಅದಕ್ಕೆ. ಐಫೋನ್ ಅಲ್ಲಪ್ಪ, ಮತ್ತೆ ಐಫೋನ್ ಇದೆ, ಐಫೋನ್ ಅಲ್ಲ, OnePlus. 10R 11R? OnePlus. ನೋಕಿಯಾ ನೆಕ್ಸ್ಟ್ ಬರುತ್ತೆ 2+. OnePlus ಬ್ಯಾನ್ ಆಗುತ್ತಲ್ಲ ಆಲ್ರೆಡಿ, ಸರ್ ಬ್ಯಾನ್ ಬ್ಯಾನ್ ಆಯ್ತದಂತೆ. ಓಕೆ, ಸರ್ ನಾವೇ ರೆಡಿ ಮಾಡಮ್ರಿ ಸರ್. ಇನ್ನೇ ಸ್ವಲ್ಪ ದಿನ ವಾಟ್ಸಪ್ ಹೋಗಿದೆ. ವಾಟ್ಸಪ್ ಅಲ್ಲಿ ಅದಕ್ಕೇನೆ ಹೇಳ್ತಾ ಇರೋದು, ಹುಡುಗರು ಬಂದ್ರು ಟೆಲಿಗ್ರಾಮಿಗೆ ಬಂದ್ರು ಅಂತ. ದೇಸಿ ಟೆಲಿಗ್ರಾಮ್. ಸರ್ ಡಿಸಿ ಟೆಲಿಗ್ರಾಮ್ ಬೆಸ್ಟ್. ಮೇಡ್ ಇನ್ ಇಂಡಿಯಾ. ಮೇಡ್ ಇನ್ ಬೆಂಗಳೂರು. ಮುಂದಿನ ಸಲ ಕಪ್ ನಮ್ದೆ. ಹಿಂಗಂದು ಒಂದು RCB ನಂತ ಮುಳುಗಿಸ್ಬಿಟ್ರಲ್ಲ ಕೊನೆಗೂನು. ಏನ್ ಮಾಡೋಣ ಸರ್, ಮುಳ್ಗೋಗ್ಬಿಟ್ರು. ಇರ್ಲಿ ಬಿಡಪ್ಪ, ಪಾಪ DK ಫುಲ್ ಮುಳ್ಗೋಗ್ಬಿಟ್ಟ. ಇರ್ಲಿ. ಈಗ ರೇಂಜ್ ಅಂದ್ರೆ ಕ್ಲಿಯರ್ ಅಲ್ಲ? ಇಟ್ ಈಸ್ ವೆರಿ ಕ್ಲಿಯರ್ ಅಬೌಟ್ ದ ರೇಂಜ್. ರೇಂಜ್ ಬಗ್ಗೆ ಏನು ಡೌಟ್ ಇಲ್ಲ. ರೇಂಜ್ ಬೇಕಂತ ಅಂದ್ರೆ ಯು ಟೇಕ್ ದ ಹೈಯೆಸ್ಟ್ ವ್ಯಾಲ್ಯೂ, you take the lowest value, you subtract it, you find the difference. That is what the range is. Now class limit ಅಂತ ಬರುತ್ತೆ. ಏನ್ ಸರ್ ಇದು ಕ್ಲಾಸ್ ಲಿಮಿಟ್? ಕ್ಲಾಸ್ ಲಿಮಿಟ್ ಅಂತ ಅಂದ್ರೆ ನೆನ್ಪಿಟ್ಕೋ, 2023 ನಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದಾನೆ, ತೋರಿಸ್ಬಿಡ್ತೀನಿ ಆಮೇಲೆ. ಓಕೆನಾ? ಕ್ಲಾಸ್ ಲಿಮಿಟ್ ಅಂದ್ರೆ ಏನು ಅಂತ. ಕ್ಲಾಸ್ ಅಂದ್ರೆ ಗೊತ್ತಿದೆ, ದಿಸ್ ಇಸ್ ವಾಟ್ ಎ ಕ್ಲಾಸ್, ದಿಸ್ ಇಸ್ ವಾಟ್ ಎ ಕ್ಲಾಸ್, ದಿಸ್ ಇಸ್ ವಾಟ್ a class. Each are classes. So for each class we have frequencies 5, 7, 8. Okay na? Class limit andre the end points of the class are called class limits. Okay na? Andre idondu class. Ee class nalli ee 10 na ಏನಂತ ಕರಿತೀವಿ ಅಂತ ಅಂದ್ರೆ lower limit ಅಂತ ಕರಿತೀವಿ. ಈ 10 na ಏನಂತ ಕರಿತೀವಿ? Lower. The lowest value is called lower limit. The highest value is called upper limit. ಈಗ ನೋಡು 10 to 20 is a class. ಈ ಕ್ಲಾಸ್ ಅಲ್ಲಿ ಲೋಯರ್ ಲಿಮಿಟ್ ಯಾವುದು? 10 to 20 ನಲ್ಲಿ ಲೋಯರ್ ಲಿಮಿಟ್ 10, ಹೈಯೆಸ್ಟ್ ಲಿಮಿಟ್ ಅಪ್ಪರ್ ಲಿಮಿಟ್ 20. ಇದರಲ್ಲಿ ಲೋವರ್ ಲಿಮಿಟ್ 20, ಅಪ್ಪರ್ ಲಿಮಿಟ್ 30. ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್. ಅಂದ್ರೆ ಫಾರ್ ಈಚ್ ಕ್ಲಾಸ್ we have lower limit as well as the upper limit. Okay na? So ee tara. Okay, the lowest value of the class are called lower limit. Such limits illalla nodi 10, 20, 30 ivella enta limits ivu? Lower limits. 20, 30, 40. So nodi 20, 30, 40 ivella upper limits aste. ಏನಂದ್ರು ಡೌಟ್ ಇದೆಯಾ? ನಂದನ್ನ ನಾನೇ ನೋಡ್ಕೊಳ್ಳೋದು ಅಂತಾರಲ್ಲ, ಅದಿದೆ ಅನ್ಸುತ್ತೆ. ಕ್ಲಾಸ್ ತಪ್ಪು ತಿಳಿಬೇಡ್ರು. ಹ್ಞೂ ಸರ್, ಗೊತ್ತಾಯ್ತು. ಏನಪ್ಪ ಹುಡುಗರು ನೀವು ಸರಿ ಇಲ್ಲ. ಅದು ಡಿಪ್ಲೊಮಾ ಹುಡುಗರು ಸೈಕ್. ಓಕೆ, ತುಂಬಾ ಸೈ. ನೆಕ್ಸ್ಟ್ ಕ್ಲಾಸ್ ಆಯ್ತು. ಕ್ಲಾಸ್ ಇಂಟರ್ವಲ್ ಅಂತ ಬರುತ್ತೆ.
ಕ್ಲಾಸ್ ಇಂಟರ್ವಲ್ ಅಂದ್ರೆ ಏನು ಅಂತ ನೋಡುವ. ಕ್ಲಾಸ್ ಇಂಟರ್ವಲ್ ಅಂದ್ರೆ ದ ವೇರಿಯಬಲ್ ವ್ಯಾಲ್ಯೂಸ್ ದಟ್ ಆರ್ ಡಿವೈಡೆಡ್ ಇಂಟು ಸಬ್ ಗ್ರೂಪ್ಸ್ ಆರ್ ಕ್ಲಾಸಸ್ ಆರ್ ಕಾಲ್ಡ್ ಕ್ಲಾಸ್ ಇಂಟರ್ವಲ್ಸ್. ಓಕೆನಾ? ಅಂದ್ರೆ ಕ್ಲಾಸ್ನೇನೆ ಕ್ಲಾಸ್ ಇಂಟರ್ವಲ್ಸ್ ಅಂತ ಒಂದು ಬೇರೆ ವರ್ಡ್ ಹೇಳ್ತಾನೆ ಅಷ್ಟೇ. ಇಟ್ ಇಸ್ ಅ ಡಿಫರೆಂಟ್ ವರ್ಡ್ಸ್ ಅಷ್ಟೇ. ಇವೆಲ್ಲ ಕ್ಲಾಸಸ್ ಎಲ್ಲ ಸೇರಿಸಿ ನಾವು ಕ್ಲಾಸ್ ಇಂಟರ್ವಲ್ಸ್ ಅಂತ ಕರೀತಾರೆ. ಅದೇ ಓಕೆ ನೋಡಿ, ಇವನ್ನೆಲ್ಲ ಕ್ಲಾಸ್ ಇಂಟರ್ವಲ್ಸ್. ಕ್ಲಾಸಸ್ ಅಂದ್ರೂ ಒಂದೇನೆ, ಕ್ಲಾಸ್ ಇಂಟರ್ವಲ್ಸ್ ಅಂದ್ರೂ ಒಂದೇನೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅರ್ಥದಲ್ವಾ? ಕ್ಲಾಸ್ ಇಂಟರ್ವಲ್ ಅಂದ್ರೂ ಕ್ಲಾಸಸ್ ಅಂದ್ರೂ ಎಲ್ಲ ಒಂದೇನೆ. ಇದ್ರಲ್ಲಿ ಏನು ಅಂತ ಇದೇನಿಲ್ಲ. ಇಲ್ಲಿ ಇಂಪಾರ್ಟೆಂಟ್. ಓಕೆನಾ? ಸೊ ಏನಪ್ಪಾ ಅಂತ ಅಂದ್ರೆ, ಈ ಕ್ಲಾಸ್ ಇಂಟರ್ವಲ್ ನಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್. ಒನ್ ಇಸ್ inclusive class interval, another one is exclusive class interval. Very important. Okay, so inclusive ಅಂತ ಅಂದ್ರೆ ಏನು? ಇನ್ಕ್ಲೂಸಿವ್ ನೋಡಿ, ಕ್ಲಾಸ್ ಅಲ್ಲಿ 2 ಟೈಪ್ ಬರ್ತವೆ. ಒಂದು ಇನ್ಕ್ಲೂಸಿವ್, ಇನ್ನೊಂದು ಎಕ್ಸ್ಕ್ಲೂಸಿವ್ ಅಂತ. ಇನ್ಕ್ಲೂಸಿವ್ ಏನು ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಇನ್ಕ್ಲೂಸಿವ್ ಅಂದ್ರೆ in a class, if the lower as well as the upper limits are included in the class, in the same class, such class is called inclusive class. Okay, here upper limit of the class is not equal to the lower limit of the next class. adu bittu bidu hogli andre what I mean to say, very simple. nodiga, this is the class 0 to 9 anta andre illi lower limit yavudi? Illi lower limit is 0, upper limit is 9. 0 ಮತ್ತೆ 9 ಎರಡೂ ಕೂಡ ಈ ಕ್ಲಾಸ್ ನಲ್ಲೇ ಸೇರ್ತವೆ. ಅಂದ್ರೆ ಸಪೋಸ್ ಇಮ್ಯಾಜಿನ್ ದಟ್ ದೇರ್ ಇಸ್ ಎ ಟೆಸ್ಟ್ ಕಂಡಕ್ಟೆಡ್ ಫಾರ್ 50 marks. ಸೊ ದಿಸ್ ಇಸ್ ದಿ ಐ ಹ್ಯಾವ್ ಇದೆಂತ ಡೇಟಾ? ಇದು ಕಂಟಿನ್ಯೂಸ್ ಡಿಸ್ಕ್ರೀಟಾ? ಡಿಸ್ಟ್ರಿಬ್ಯೂಷನ್. ವಿಚ್ ಡಿಸ್ಟ್ರಿಬ್ಯೂಷನ್ ಇಸ್? ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಏನಪ್ಪಾ ಅಂತ ಅಂದ್ರೆ, ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಅಂತ ಬರೋದು ಕಂಟಿನ್ಯೂಸ್ ನಲ್ಲಿ. ಓಕೆನಾ? ಕಂಟಿನ್ಯೂಸ್ ನಲ್ಲೇನೆ ಬರೋದು ಇವೆಲ್ಲ. ಇನ್ಕ್ಲೂಸಿವ್ ಕ್ಲಾಸ್ ಅಂತ ಬರೋದು ಎಲ್ಲಿ? ಕ್ಲಾಸ್ ಅಂತ ಮಾತಾಡೋದು ಎಲ್ಲಿ? ಕಂಟಿನ್ಯೂಸ್ ಅಲ್ಲಿ. ಓಕೆನಾ? ಸೊ ಹಂಗಾಗಿ ಕ್ಲಾಸ್ ಅಂತ ಏನೇ ಬಂದ್ರು ಅದೆಲ್ಲ ಕಂಟಿನ್ಯೂಸ್ ಸಂಬಂಧಪಟ್ಟಿದ್ದು. ಓಕೆ, ಈಗ ಇದರಲ್ಲಿ ಇದನ್ನ ಇನ್ಕ್ಲೂಸಿವ್ ಅಂತ ಕರೀತಾರೆ. ಇನ್ಕ್ಲೂಸಿವ್ ಅಂತ ಅಂದ್ರೆ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಎರಡೂ ಒಂದರಲ್ಲೇ ಸೇರ್ತವೆ, ಆ ಕ್ಲಾಸ್ಗೆ ಸೇರ್ತವೆ. ಈಗ 0 marks ಯಾರೋ ಸ್ಕೋರ್ ಮಾಡಿದಾನೆ ಅಂತ ಅಂದ್ರೆ ಇದರಲ್ಲೇ ಸೇರ್ತಾನೆ. 0, 1, 2, 3, 4, 5, 6, 7, 8, 9 is also included. Okay, 0 ಇಂದ 9 ವರ್ಗುನು ಅಂದ್ರೆ ಲೋವರ್ ಲಿಮಿಟ್ ಮತ್ತೆ ಅಪ್ಪರ್ ಲಿಮಿಟ್ ಎರಡೂ ಕೂಡ ಅದೇ ಕ್ಲಾಸ್ ನಲ್ಲಿ ಏನದು ಸೇರ್ಕೊಂಡಿರ್ತವೆ. ಓಕೆನಾ? ಸೊ ಇನ್ಕ್ಲೂಡ್ ಆಗಿರ್ತವೆ. ಅದನ್ನ ನಾವು ಇನ್ಕ್ಲೂಸಿವ್ ಅಂತ ಕರಿತೀವಿ. ನೋಡಿ, ಈಗ ನೆಕ್ಸ್ಟ್ ಇನ್ಕ್ಲೂಸಿವ್ ಕ್ಲಾಸ್ ಅಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದ್ರೆ, ಇಲ್ಲಿ 9 ಇದೆ ಅಲ್ಲೇನಪ್ಪ? ನೆಕ್ಸ್ಟ್ ನಂಬರ್ ಯಾವುದು? 10. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು 10ರಿಂದ ಶುರು ಆಗ್ಬೇಕು. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಇಲ್ಲಿ ಯಾವ ನಂಬರ್ ಇಂದ ಎಂಡ್ ಆಗಿರುತ್ತೆ ಅದ್ರದ್ದು ನೆಕ್ಸ್ಟ್ ನಂಬರ್ ಇಲ್ಲಿರುತ್ತೆ. ಅದನ್ನ ಇನ್ಕ್ಲೂಸಿವ್ ಅಂತ ಕರೀತಾರೆ. ಅರ್ಥ ಮಾಡ್ತಾರೆ? ಇನ್ಕ್ಲೂಸಿವ್ ಅಂತ ಕಂಡುಹಿಡಿಯೋದು ಹೆಂಗಪ್ಪ ಅಂತ ಕೇಳಿದ್ರೆ, ಹಿಂಗೆ ಇಲ್ಲಿ ಯಾವ ನಂಬರ್ ಇರುತ್ತೆ ಆ ನಂಬರ್ ಇಂದ ನೆಕ್ಸ್ಟ್ ನಂಬರ್ ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ. 9 ಆದ್ರೆ ಇಲ್ಲಿ 10ರಿಂದ ಶುರುವಾಗಿರುತ್ತೆ. ಇಲ್ಲಿ 19ಕ್ಕೆ ಎಂಡ್ ಆದ್ರೆ ಇಲ್ಲಿ 20ರಿಂದ ಶುರುವಾಗಿರುತ್ತೆ. ಇಂಥ ಕ್ಲಾಸಸ್ ನ ಏನ್ ಕ್ಲಾಸಸ್ ಅಂತ ಕರಿತೀವಪ್ಪ ರಾಜು? ಇನ್ಕ್ಲೂಸಿವ್. ವೆರಿ ಗುಡ್. ನಾವು ಕಮಿಂಗ್ ಟು ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್ ಅಂದ್ರೆ ಹೆಂಗ್ ಗೊತ್ತಾ? ಡೆಫಿನಿಷನ್ ಓದಿರಂತ, ಆಮೇಲೆ ಓದ್ಬಿಡಿ ಡೆಫಿನಿಷನ್. ಇನ್ ಎ ಕ್ಲಾಸ್ ಇಫ್ ದ ಲೋವರ್ ಲಿಮಿಟ್ ಇಸ್ ಇನ್ಕ್ಲೂಡೆಡ್, ಅರ್ಥ ಮಾಡ್ತಾ, ಲೋವರ್ ಲಿಮಿಟ್ ಇಸ್ ಇನ್ಕ್ಲೂಡೆಡ್ in the same class, but the upper limit is excluded from that. Upper limit is not included, it is excluded. ಎರಡೂ ಸೇರಿದ್ರೆ ಕ್ಲಾಸ್ ಒಳಗಡೆ ಅದು ಇನ್ಕ್ಲೂಸಿವ್ ಆಗುತ್ತೆ. ಲೋವರ್ ಲಿಮಿಟ್ ಸೇರಿದೆ, ಅಪ್ಪರ್ ಲಿಮಿಟ್ ಸೇರಿಲ್ಲ, ಅದನ್ನ ಎಕ್ಸ್ಕ್ಲೂಸಿವ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ ಕರೆಕ್ಟ್ ಆಗಿ. 10 to 20 ಇದೆ, ನೆಕ್ಸ್ಟ್ ಇಲ್ಲಿ 20 ಇದೆ. ಇನ್ಕ್ಲೂಸಿವ್ ಅಲ್ಲಿ ಇಲ್ಲಿ ಎಲ್ಲಿಂದ ಶುರು ಆಗ್ಬೇಕಿತ್ತು? ಇಲ್ಲಿ ಸೆಕೆಂಡ್ ಇಂದ 21 ಇಂದ ಶುರು ಆಗ್ಬೇಕಿತ್ತು ಅಲ್ವಾ?
ಬಟ್ ಇಲ್ಲಿ 20 ಇಂದನೇ ಶುರುವಾಗುತ್ತೆ. 20 ಇಂದನೇ ಶುರುವಾತು ಅಂತಂದ್ರೆ ಅದು ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್ ಅಂದ್ರೆ ಅರ್ಥ ಮಾಡ್ಕೋ, ಅಂದ್ರೆ 20 ಅನ್ನೋದು ಇದ್ರಲ್ಲಿ ಇಲ್ಲ. 10 ಈಸ್ ಇನ್ಕ್ಲೂಡೆಡ್. ಇದ್ರಲ್ಲಿ ಯಾವ್ಯಾವ ಗೊತ್ತವೆ ಹೇಳು? 10 ಇಂದ 20 ಅಂತಂದ್ರೆ ಯಾವ್ಯಾವ ಗೊತ್ತವೆ ನಂಬರ್? 10 to 19. 2019. 10, 11, 12, 13 ಅಂಡ್ ಸೋ ಆನ್ ಟಿಲ್ 19 ವರೆಗೂ ಕೊಂಡ್ಕೊಳ್ಬೇಕಷ್ಟೇ. 20 ಅನ್ನೋದು ಇಲ್ಲಿ ಬರಲ್ಲ. 20 is included in where? Second one. ಇಲ್ಲಿ 20 is included in the second class, not in the first class. 30 is included in the third class. 40 is included in the fourth class. ಅಂದ್ರೆ ಅರ್ಥ ಮಾಡ್ಕೋ, ಲೋವರ್ ಲಿಮಿಟ್ ಟು ಇನ್ಕ್ಲೂಡ್, ಅಪ್ಪರ್ ಲಿಮಿಟ್ ಟು ಎಕ್ಸ್ಕ್ಲೂಡ್. ಇದನ್ನ ಎಂತ ಕ್ಲಾಸ್ ಅಂತ ಕರಿತೀವಿ? ಎಕ್ಸ್ಕ್ಲೂಸಿವ್. ಡಿಫ್ರೆನ್ಸ್ ಅರ್ಥ ಆಯ್ತಲ್ವಾ? ಒಂದು ಟೇಬಲ್ ನ ನೋಡಿ ಅದು ಒಂದು ಟೇಬಲ್ ನ ನೋಡಿ ನೀವು ಇನ್ಕ್ಲೂಸಿವ್ ಅಥವಾ ಎಕ್ಸ್ಕ್ಲೂಸಿವ್ ಅಂತ ಹೇಳಬಹುದಾ? Yes, sir. Yes, sir. Can. ಈಗ ನಾನ್ ನಿಮ್ಮನ್ನ ಕೇಳೋದಿಷ್ಟೇ, ಒಂದು ಟೇಬಲ್, ಒಂದು ಡಿಸ್ಟ್ರಿಬ್ಯೂಷನ್ ನ ನೋಡಿಬಿಟ್ಟು, ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ನೋಡಿ ಅದು ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂತ ಹೇಳೋ ಎಬಿಲಿಟಿ, ಹೇಳೋ ತಾಕತ್ತು, ಹೇಳೋ ಜಿದ್ದು ನಮ್ಗೆ ಬರ್ಬೇಕು. ಓಕೆನಾ? ನಮ್ಮ ಹುಡುಗರಿಗೆ ಬರುತ್ತೆ. ಓಕೆನಾ? ನೋಡಿ, ಇಲ್ಲಿರೋ ನಂಬರು ಸೇಮ್ ಇತ್ತು ಅಂತ ಅಂದ್ರೆ ಅದು ಎಂತದಪ್ಪ? Exclusive. ಎಕ್ಸ್ಕ್ಲೂಸಿವ್. ಓಕೆ, ನೆಕ್ಸ್ಟ್ ಒಂದು ಮರಿತೀನಿ, ಈಗ ಅದನ್ನ ಹೇಳಿ ನೋಡೋಣ. Okay, sir. Inclusive. Inclusive, sir. Inclusive. ಇದೆಂತ ಡೇಟಾ? Inclusive. ಇನ್ಕ್ಲೂಸಿವ್ ಅಂತ ಹೇಳ್ಬೇಕು. ಯಾಕಂದ್ರೆ ಸೊ ಇದು 5 ಇದೆ, ನೆಕ್ಸ್ಟ್ ನಂಬರ್ ಶುರುವಾಗಿದೆ ಇಲ್ಲಿ 6 ಅಂತ. ಅಂದ್ರೆ 1 ಮತ್ತೆ 5 ಎರಡೂ ಕೂಡ ಇನ್ಕ್ಲೂಡ್ ಆಗಿದಾವೆ. 1 and 5 both are included in the same class, so it is called inclusive. ಓಕೆನಾ? ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ನಮ್ಮ ಹಳ್ಳಿ ಹೈದರಿಗೆ. ಓಕೆನಾ? Sir. ಆಯ್ತು ಕಣೋ, ಸಿಟಿ ಹುಡುಗರು ಇನ್ನೇನ್ ಸಿಟಿಲೇ ಇರ್ತಾರನ? ಹಳ್ಳಿಯಿಂದಾನೇ ಬಂದಿದ್ದು ನಾವೆಲ್ಲನ. ನೀನು ಹಳ್ಳಿಯಿಂದಾನೇ ಬಂದಿದ್ಯಾ, ಇವತ್ತು ಸಿಟಿ ಮನ್ಸ ಆಗಿದ್ಯಾ ಅಷ್ಟೇ. ಓಕೆನಾ? ಮೂಲ ಹುಡುಕಿರ ಹಳ್ಳಿನೇ. ಮೂಲ ಹುಡುಕಿರಲ್ಲೇ. ಮೂಲ ಹುಡುಕ್ಬೇಡ ಆಕ್ಚುಲಿ ಹೇಳ್ಬೇಕಂದ್ರೆ, ತಪ್ಪಾಗುತ್ತೆ ಆಮೇಲೆ. ನೆಕ್ಸ್ಟ್ ಮಿಡ್ ಪಾಯಿಂಟ್ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್. ಏನಪ್ಪಾ ಇದು ಮಿಡ್ ಪಾಯಿಂಟ್ ಅಂದ್ರೆ? ದ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಇನ್ ಎ ಕ್ಲಾಸ್. ನೋಡಿ, ಈಗ ನಾವ್ ಎಷ್ಟೊಂದೆಲ್ಲ ಮಾತಾಡ್ತಿದೀವಲ್ಲ, ಎಲ್ಲ ಕ್ಲಾಸ್ ಇಂಟರ್ವಲ್ಸ್ ಬಗ್ಗೆನೆ ಮಾತಾಡ್ತಾ ಇರೋದು. ಓಕೆನಾ? ಎಲ್ಲ ಈಸಿ ಟಾಪಿಕ್ಸ್ ಗಳೇ. ನಾನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ, ನಾನು ಹೇಳೋ ಮೀನಿಂಗ್ ಗೊತ್ತಿರ್ಬೇಕು. ಇನ್ಕ್ಲೂಸಿವ್ ಅಂದ್ರೆ ನಿನ್ಗೆ ಗೊತ್ತಾಗ್ತಾ ಇರ್ಬೇಕು, ಎಕ್ಸ್ಕ್ಲೂಸಿವ್ ಅಂದ್ರೆ ಗೊತ್ತಾಗ್ತಾ ಇರ್ಬೇಕು, ಮಿಡ್ ಪಾಯಿಂಟ್ ಅಂದ್ರೆ ಗೊತ್ತಿರ್ಬೇಕು, ಕ್ಲಾಸ್ ಅಂದ್ರೆ ಗೊತ್ತಿರ್ಬೇಕು, ಲೋವರ್ ಲಿಮಿಟ್ ಅಂದ್ರೆ ಗೊತ್ತಾಗ್ಬೇಕು, ಅಪ್ಪರ್ ಲಿಮಿಟ್ ಅಂದ್ರೆ ಗೊತ್ತಾಗ್ಬೇಕು. ಓಕೆನಾ? ದ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಇನ್ ಎ ಕ್ಲಾಸ್ ಇಸ್ ಕಾಲ್ಡ್ ಮಿಡ್ ಪಾಯಿಂಟ್ ಅಷ್ಟೇ. ಇಟ್ ಈಸ್ ಡಿವೈಡೆಡ್ ಬೈ ಎಂ ಅಥವಾ ಎಕ್ಸ್ ಅಂತ ಕರೀತಾರೆ. ಮಿಡ್ ಪಾಯಿಂಟ್ ಅಂದ್ರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಎರಡನ್ನೂ ಕೂಡ್ಬೇಕು, ಡಿವೈಡ್ ಬೈ 2 ಮಾಡ್ಬೇಕಷ್ಟೇ. ಓಕೆ? ಸೊ ಅಪ್ಪರ್ ಲಿಮಿಟ್ ನೋಡಿ, ಈಗ ಈ ಮಿಡ್ ಪಾಯಿಂಟ್ ಎಷ್ಟು? 5 + 15 ಎಷ್ಟಾಗುತ್ತೆ? 5 + 15. ದಿಸ್ ಇಸ್ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್. 5 plus 10. ಅಪ್ಪರ್ ಲಿಮಿಟ್ 15. 15 by 2 ಎಷ್ಟಾಗುತ್ತೆ? 10 + 5 by 2. It is 7.5 ಆಗುತ್ತೆ. ಸೊ ಅಂದ್ರೆ for this class the middle value is what? 7.5. 10 plus 15 25. 25 by 2 ಬಂದ್ಬಿಟ್ಟು 12.5. So if this is 35 17.5 like that. Mid ಅಂತ ಗೊತ್ತಲ್ವಾ? ಮಿಡ್ ಗೆ ಫಾರ್ಮುಲಾ ಏನಪ್ಪ? what is the formula of mid? Upper limit plus lower limit divided by 2. ಅಷ್ಟೇ, ಇದು ಗೊತ್ತಿರ್ಬೇಕು. ಓಕೆನಾ? ಸೊ ನಿಮ್ ಮುಂದೆಲ್ಲ ಒಂದ್ಸರಿ ಫಾರ್ಮುಲಾನೇ ಕೇಳ್ಬೋದು. ಈಗ ಯಾಕೆಂದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ಏನಾಗುತ್ತೆ, ನಿಮ್ಗೆ ತುಂಬಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಸಿಗುತ್ತೆ. ಬಟ್ ಇದು ಹೊಸ ಪೇಪರ್ ಆಗಿರೋದ್ರಿಂದ, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ನ್ಯೂ ಪೇಪರ್ ಆಗಿರೋದ್ರಿಂದ ನಿಮ್ಗೆ ಒಂದೇ ವರ್ಷ ನಡೆದಿರೋದು. ಓಕೆನಾ? ಆ ಬೇಸಿಸ್ ಮೇಲೆ ಜಡ್ಜ್ ಮಾಡಕ್ಕೂ ಆಗಲ್ಲ ನಮ್ಗೆ ಯಾವ ತರ ಕ್ವಶನ್ ಕೊಡ್ತಾನೆ ಅಂತ. ಹಂಗಾಗಿ ನೀವೇನ್ ಮಾಡ್ಬೇಕಂತ ಅಂದ್ರೆ ಎಲ್ಲಾ ಕಲ್ತಿರ್ಬೇಕು. ಕನ್ಸೆಪ್ಟ್ಸ್ ನ ಕಲ್ತು ಜಾಸ್ತಿ ನಂಬರ್ ಆಫ್ ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಕನ್ಸೆಪ್ಟ್ ನ ಕ್ಲಾರಿಟಿ ತಗೊಳ್ಳಿ ಫಸ್ಟ್. ಯು ಕ್ಲಾರಿಫೈ ದ ಕನ್ಸೆಪ್ಟ್ಸ್ ಸೊ ದಟ್ ನಿಮ್ಗೆ ಕ್ಲಾರಿಫೈ ಆಗಿಲ್ಲ. ಯಾವ್ದೋ ಒಂದು ಕನ್ಸೆಪ್ಟ್ ಯು ಆರ್ ನಾಟ್ ಸ್ಟಿಲ್ ಕ್ಲಾರಿಫೈಡ್ ಅಂತ ಟೆಲಿಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡಿ, ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ. ಓಕೆನಾ? ಸೊ ವಾಯ್ಸ್ ಮೆಸೇಜ್ ಕಳ್ಸಿ ಬೇಕಾದ್ರೆ, ಏನ್ ತೊಂದ್ರೆ ಏನಿಲ್ಲ. ಓಕೆನಾ?
ಟೆಲಿಗ್ರಾಮ್ ಇಸ್ ದ ಬೆಸ್ಟ್ ಆಪ್. ಓಕೆನಾ, ನಾವ್ ಯಾಕೆ ಅದನ್ನ ಇವಾಗ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ ನೀವು ಅದ್ರಲ್ಲಿ ಒಂದು ವಿಡಿಯೋ ಕಳಿಸ್ಬೋದು, ಎಲ್ಲಾ ತರದ್ದು ಫೆಸಿಲಿಟಿ ಇದೆ. ಪೋಲ್ ಹಾಕ್ಬೋದು. Data ವಾಟ್ಸ್ಆಪ್ restriction ಅಷ್ಟೊಂದು ಇಲ್ಲ, ಇಲ್ಲ. ಎಷ್ಟು ಬೇಕೋ ಅಷ್ಟು ಓಕೆನಾ? ಡೇಟಾ ಕಳಿಸಿ. ಎಷ್ಟು ಬೇಕೋ ಅಷ್ಟು ಡೇಟಾ ಕಳಿಸ್ಬೋದು. ಮತ್ತೆ ಪ್ರೀವಿಯಸ್ ಹಿಸ್ಟ್ರಿನೆಲ್ಲ ಓದ್ಬೋದು. ಓಕೆನಾ, ನಾವು ಏನ್ ಸ್ಟಾರ್ಟ್ ಕ್ರಿಯೇಟ್ ಮಾಡಿದೀವಿ ಗ್ರೂಪ್ ಅಲ್ಲಿಂದ ಹಿಡಿದು ಎಲ್ಲಾನು ಡೇಟಾ ಅವೈಲಬಲ್ ಇರುತ್ತೆ. ಎವ್ರಿ ಫೈಲ್ಸ್ ಆರ್ ಅವೈಲಬಲ್, each and every notes are available. Okay, anytime you can download it and you can do whatever you want. Okay, ಸೆಕ್ಯೂರಿಟಿ. ಮಿಡ್ ಪಾಯಿಂಟ್ ಹೋಯ್ತು. ನೆಕ್ಸ್ಟ್ ವಿಡ್ತ್ ಅಂತ ಬರುತ್ತೆ. ಸೈಜ್ ಎಷ್ಟು ಸೈಜ್ ಇದೆಯಪ್ಪ ಅಂತ. ಕ್ಲಾಸು ಓಕೆ. ಮ್ಯೂಟ್ ಮಾಡಪ್ಪ. ಎಲ್ಲಿದ್ಯೋ? ಸೌಂಡ್ ಬೇರೆ ತರ ಕೇಳಿಸ್ತಾ ಇದೆ. ಪ್ಲೀಸ್ ಮ್ಯೂಟ್. Good. Width of the class. Width of the class andre the difference between the upper limit and the lower limit of the class is called the width of the class. It is denoted by CRI anta kartivi. Width is equal to upper limit minus lower limit. Width anta andre ಎಷ್ಟು ದೊಡ್ಡದು ಕ್ಲಾಸ್ ನಿಂದು ಅಂತ. ಓಕೆನಾ, ಎಷ್ಟು ದೊಡ್ಡದು ಕ್ಲಾಸ್ ಅನ್ನೋದನ್ನ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. 40 to 30 ಅಂತ ಇದೆ. ಇದ್ರದ್ದು ವಿಡ್ತ್ ಎಷ್ಟು ಅಂತ ಕೇಳಿದ್ರೆ ವಿಚ್ ಇಸ್ ಅಪ್ಪರ್ ಲಿಮಿಟ್ ದೇರ್? ಸಾರಿ, ಅದಲ್ಲ, 30 to 40. 30 to 40 ರೇಂಜ್. ಓಕೆ, ರೇಂಜ್ ಅನ್ನಕ್ ಬರಲ್ಲ. ರೇಂಜ್ ಇಸ್ ಡಿಫರೆಂಟ್, ವಿಡ್ತ್ ಇಸ್ ಡಿಫರೆಂಟ್. ನೋಡು, ಅರ್ಥ ಮಾಡ್ಕೋ. ಎಸ್, ಯುವರ್ ಅಬ್ಸರ್ವೇಷನ್ ಇಸ್ ಕರೆಕ್ಟ್, ಬಟ್ ಸ್ಮಾಲ್ ಡಿಫರೆನ್ಸ್ ಇದೆ ಅಷ್ಟೇ. ಏನ್ ಡಿಫರೆನ್ಸ್ ಅಂದ್ರೆ ರೇಂಜ್ ಈಸ್ ಡಿಫೈನ್ಡ್ ಫಾರ್ ಓಲ್ಡ್ ಡೇಟಾ. ಲಾರ್ಜ್ ಅಬ್ಸರ್ವೇಷನ್, ಸ್ಮಾಲ್ ಅಬ್ಸರ್ವೇಷನ್, ಎರಡರದ್ದು ಡಿಫರೆನ್ಸ್ ರೇಂಜ್. ವಿಡ್ತ್ ಈಸ್ ಡಿಫೈನ್ಡ್ ಫಾರ್ ಕ್ಲಾಸ್. ವಿಡ್ತ್ ಏನಕ್ಕೆ ಡಿಫೈನ್ ಆಗುತ್ತೆ? ಪರ್ಟಿಕ್ಯುಲರ್ ಕ್ಲಾಸ್ಗೆ, ಪರ್ಟಿಕ್ಯುಲರ್ ಕ್ಲಾಸ್ಗೆ ಬರುತ್ತೆ. ಓಕೆನಾ. ರೇಂಜ್ ಅನ್ನೋದು ಏನಕ್ಕೆ ಬರುತ್ತೆ? ಹೋಲ್ ಡೇಟಾ, ಹೋಲ್ ಫ್ರೀಕ್ವೆನ್ಸಿ ಹೋಲ್ ಟೇಬಲ್. ಡೇಟಾ. ಓಕೆನಾ, ಫುಲ್ ಡೇಟಾದಲ್ಲಿ, ಇಲ್ಲಾಂದ್ರೆ ಹೋಲ್ ಫ್ರೀಕ್ವೆನ್ಸಿ ಟೇಬಲ್ ನಲ್ಲಿ. ಓಕೆನಾ, ಈಗ ಸಪೋಸ್ ಇಫ್ ಯು ಟೇಕ್ ದಿಸ್ ಒನ್, see what is the width of this data? Width of the class 5 ಅಂತ ಹೇಳ್ತೀಯ. ಓಕೆನಾ, ಸೊ ಈಚ್ ಕ್ಲಾಸ್ ಇಸ್ ಆಫ್ ವಿಡ್ತ್ 5. ಓಕೆನಾ, 5 ವಿಡ್ತ್ ಇದೆ. ಅದೇ ನಾನ್ ನಿನಗೆ ಏನಾದ್ರೂ ವಾಟ್ ಇಸ್ ದ ರೇಂಜ್ ಆಫ್ ದಿ ಡೇಟಾ ಅಂತ ಕೇಳಿದ್ರೆ 5 to 30. ದ ರೇಂಜ್ ಆಫ್ ದಿ ಡೇಟಾ ಇಸ್ ವಾಟ್? ರೇಂಜ್ ಬೇಕಂತ ಅಂದ್ರೆ ಇದ್ರಲ್ಲಿ ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು? Highest value is 30, lowest 25. value is 5. So range is 25. Understood? Andre range is not defined for each class. Each class ku range ಬರೋದಿಲ್ಲ. Each class ಗೆ ಬರುವಂತದ್ದು ಏನದು? width. ಓಕೆನಾ, width is defined for class and the range is defined for the old data. Understood? ನೋಡಿ, ಈ ತರ ಡೌಟ್ಗಳು ಬಂದಾಗ ಈ ತರ ನೀವು ಕೇಳಿದಾಗ ಏನಾಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಒನ್ಸ್ ಕ್ಲಾರಿಟಿ ಸಿಕ್ತು ಅಂತ ಅಂದ್ರೆ ಏನ್ ಗೊತ್ತಾ, ತುಂಬಾ ಈಸಿ ಇರುತ್ತೆ ರಜು. ತುಂಬಾ ಇವೆಲ್ಲ ಏನ್ ಗೊತ್ತಾ, ಇದ್ರೆ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇರಲ್ಲ. ಒಂಥರ ಏನದು ಆಟದ ತರ ಆಗೋಗ್ಬಿಡುತ್ತೆ. ಸೊ ಇದು ಕ್ಲಿಯರ್ ಆಯ್ತು. ಓಕೆ, ಎಕ್ಸಾಂಪಲ್ ಇದು ಕಷ್ಟ ಆಯ್ತು. ನೋಟ್, ಈ ನೋಟ್ ತುಂಬಾ ಇಂಪಾರ್ಟೆಂಟ್. ಇನ್ ಕೇಸ್ ಆಫ್ ಇನ್ಕ್ಲೂಸಿವ್ ಕ್ಲಾಸ್, width of the class interval has to be calculated after converting inclusive class to exclusive class. ಈ ನೋಟು ತುಂಬಾ ಇಂಪಾರ್ಟೆಂಟ್. ಇವಾಗ ಮತ್ತೆ ಹೇಳ್ತೀನಿ, ಇನ್ನ ಮುಂದೆ ನಾವು ಯಾವುದೇ ಒಂದು ಸ್ಟ್ಯಾಟಿಸ್ಟಿಕಲ್ ಆಪರೇಷನ್ಸ್ ನ ಮಾಡಬೇಕಾದ್ರೆ ನಮ್ಮ ಡೇಟಾಗಳು ಎಕ್ಸ್ಕ್ಲೂಸಿವ್ ನಲ್ಲೇ ಇರಬೇಕು ಅಷ್ಟೇ. ನಮ್ಮ ಡೇಟಾಗಳು ಯಾವ ಫಾರ್ಮ್ ಅಲ್ಲಿ, ಯಾಕೆಂತಂದ್ರೆ ಅವರು ನೆಕ್ಸ್ಟ್ ಆಪರೇಷನ್ಸ್ ಮಾಡ್ಬೇಕಾದ್ರೆ, ಯಾವ್ದೋ ಒಂದು ಥಿಯರೀಸ್ ನ ಬಿಲ್ಡ್ ಮಾಡ್ಬೇಕಾದ್ರೆ ಅವರು ಇನ್ಕ್ಲೂಸಿವ್ ಕ್ಲಾಸಸ್ ಗಳಿಗೆ ಥಿಯರಿನ ಬಿಲ್ಡ್ ಮಾಡಿಲ್ಲ. ಯಾವುದೇ ಒಂದು ಸೆಂಟ್ರಲ್ ಟೆಂಡೆನ್ಸೀಸ್ ಇರ್ಬೋದು, ಅಂದ್ರೆ ಮೀನ್ ಇರ್ಬೋದು, ಮೋಡ್ ಇರ್ಬೋದು, ಮೀಡಿಯನ್ ಇರ್ಬೋದು, ಕ್ವಾರ್ಟೈಲ್ಸ್ ಇರ್ಬೋದು, ಇವನ್ನೆಲ್ಲ ಅವರು ಡಿಫೈನ್ ಮಾಡಿರೋದು ಓನ್ಲಿ ಫಾರ್ ಎಕ್ಸ್ಕ್ಲೂಸಿವ್ ಕ್ಲಾಸಸ್, ನಾಟ್ ಫಾರ್ ಇನ್ಕ್ಲೂಸಿವ್ ಕ್ಲಾಸಸ್. So the reason you have to give more importance to exclusive classes. ಅರ್ಥ ಆಗ್ತಿದಲ್ವಾ? ಅಂದ್ರೆ ಇನ್ನು ಮುಂದೆ ಅದನ್ನ ಹೇಳ್ತಾರೆ. ನೋಟ್ ಅಂತ ಯಾಕೆ ಬರ್ಸಿದೀನಿ ಅಂದ್ರೆ ಇದಕ್ಕೇನೆ. ಸೊ ಇನ್ ಕೇಸ್ ಆಫ್ ಇನ್ಕ್ಲೂಸಿವ್ ಕ್ಲಾಸಸ್ ಅಂದ್ರೆ ಇನ್ ಮುಂದೆ ಎಲ್ಲಾ ಆಪರೇಷನ್ಸ್ ಗಳು, ಎಲ್ಲಾ ಡೆಫಿನೇಷನ್ಸ್ ಗಳು
ಡಿಪೆಂಡ್ ಆಗೋದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಮೇಲೆ. ಈಗ ಇನ್ಕ್ಲೂಸಿವ್ ಬೇಕಾ ಎಕ್ಸ್ಕ್ಲೂಸಿವ್ ಬೇಕಾ ನಿನ್ಗೆ? ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್, ಓಕೆನಾ? ಇದಿಲ್ಲ ನೆಕ್ಸ್ಟ್ ಬರುತ್ತೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ. ಅಲ್ಲೆಲ್ಲ ನಮ್ಗೆ ಸಪೋಸ್ ಸಮ್ಟೈಮ್ಸ್ ಅವನು ಡೇಟಾನ ಇನ್ಕ್ಲೂಸಿವ್ ನಲ್ಲಿ ಕೊಟ್ಟು ಬಿಡ್ತಾನೆ. ಇನ್ಕ್ಲೂಸಿವ್ ನಲ್ಲಿ ಕೊಟ್ಟಾಗ ನೀವು ಅದನ್ನ ಫಸ್ಟ್ ಎಕ್ಸ್ಕ್ಲೂಸಿವ್ ಗೆ ಕನ್ವರ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ಯು ಹ್ಯಾವ್ ಟು ಡೂ ಸಮ್ ಆಪರೇಷನ್ಸ್, ಯು ಹ್ಯಾವ್ ಟು ಡಿಫೈನ್ ಸಮ್ ಟರ್ಮ್ಸ್ ಅಂಡ್ ಆಲ್, ಓಕೆನಾ? ಸೊ ಇದು ಕತೆ. ಹೌ ಟು ಕನ್ವರ್ಟ್. ಸೊ ಇದು ಅದು ಮ್ಯಾಟ್ರ್ ಓಕೆ, ಮ್ಯಾಟ್ರಿಕ್ ಬರ್ತಾ ಇದೆಯಾ? ಕರೆಕ್ಟ್. ಹೌ ಟು ಕನ್ವರ್ಟ್ ಅದು ಮ್ಯಾಟ್ರ್. ಅದನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀನು ಇದನ್ನ ಓದ್ಬೇಕು. ಕರೆಕ್ಷನ್ ಫ್ಯಾಕ್ಟರ್ ಅಂತ. ಕರೆಕ್ಷನ್ ಫ್ಯಾಕ್ಟರ್ ಅಂತ ನೆಕ್ಸ್ಟ್ ಡೆಫಿನಿಷನ್ ಬರುತ್ತೆ. ಏನಪ್ಪಾ ಇದು ಕರೆಕ್ಷನ್ ಫ್ಯಾಕ್ಟರ್ ಅಂತ ಅಂದ್ರೆ, ಇಟ್ ಈಸ್ ದ half of the difference between the lower limit of the class and the upper limit of the class. ಅದನ್ನ CF ಅಂತ ಕರೀತಾರೆ. CF is what? Correction factor. Correction factor is what? Lower limit of the class minus upper limit of the, ನೋಡು, upper limit of the class ಅಲ್ಲ, upper limit of the preceding class. Preceding ಅಂದ್ರೆ ಇಂದಿನ ಕ್ಲಾಸು, ಓಕೆನಾ? Lower limit of the class minus upper limit of the preceding class divided by 2 gives you the correction factor. Correction factor ಯಾವುದಕ್ಕೆ ಕಂಡುಹಿಡಿತೀವಿ ಅಂತ ಅಂದ್ರೆ ಫಾರ್ ದಿ ಇನ್ಕ್ಲೂಸಿವ್ ಕ್ಲಾಸಸ್. Correction factor is defined for ಎಂತ ಕ್ಲಾಸಸ್? Inclusive classes. ಓಕೆ. ಎಕ್ಸ್ಕ್ಲೂಸಿವ್ ಕ್ಲಾಸಸ್ಗೆ ಕರೆಕ್ಷನ್ ಫ್ಯಾಕ್ಟರ್ ಬರಲ್ಲ. ಯಾಕೆ ಅಂದ್ರೆ, ಒಂದ್ ನಿಮಿಷ, ಸೇಮ್ ಇರುತ್ತೆ ಅದಕ್ಕೆ. ಸೇಮ್ ಇರುತ್ತೆ. ಈಗ ನನ್ಗೆ ಏನಾದ್ರು ಎಕ್ಸ್ಕ್ಲೂಸಿವ್ಗೆ ಏನಾಗ್ಬಿಡುತ್ತೆ ನೋಡಿ, ಈಗ 1 to 5 ಇರುತ್ತೆ, 5 to 10 ಇರುತ್ತೆ, 10 to 15 ಹಿಂಗಿರುತ್ತೆ. ನೋಡಿ, ಈಗ ಅವ್ನ ಏನ್ ಹೇಳ್ತಿದ್ದಾನೆ ಅಂತ ಅಂದ್ರೆ, ಕರೆಕ್ಷನ್ ಫ್ಯಾಕ್ಟರ್ ಡೆಫಿನಿಷನ್ ಲೋವರ್ ಲಿಮಿಟ್ ಆಫ್ ಎ ಕ್ಲಾಸ್ ಫಸ್ಟ್ ತಗೊಳಕ್ ಹೋಗ್ಬಾರ್ದು, ಸೆಕೆಂಡ್ ಕ್ಲಾಸ್ ತಗೋಬೇಕು. ಸೆಕೆಂಡ್ ಕ್ಲಾಸ್ ನಲ್ಲಿ ಲೋವರ್ ಲಿಮಿಟ್ ಯಾವುದು? 5. ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದಿ ಪ್ರಿಸೀಡಿಂಗ್ ಕ್ಲಾಸ್. ಈ ಪ್ರಿಸೀಡಿಂಗ್ ಅಂದ್ರೆ ಇದ್ರ ಹಿಂದಿನ ಕ್ಲಾಸ್ ನ ಅಪ್ಪರ್ ಲಿಮಿಟ್ ಯಾವುದು? 5 ಡಿವೈಡ್ ಬೈ 2 ಮಾಡಿದಾಗ ಏನ್ ಬರುತ್ತೆ? 0 ಬರುತ್ತೆ. ಅಂದ್ರೆ ಕರೆಕ್ಷನ್ ಫ್ಯಾಕ್ಟರ್ ಈಸ್ ಡಿಫೈನ್ಡ್ ಫಾರ್ ಇನ್ಕ್ಲೂಸಿವ್ ಕ್ಲಾಸಸ್. ಕರೆಕ್ಷನ್ ಫ್ಯಾಕ್ಟರ್ ಇಸ್ ಡಿಫೈನ್ಡ್ ಫಾರ್ ಇನ್ಕ್ಲೂಸಿವ್ ಕ್ಲಾಸಸ್. ವೈ ದಿಸ್ ಕರೆಕ್ಷನ್ ಫ್ಯಾಕ್ಟರ್ ಅಂತ ಅಂದ್ರೆ, ಟು ಕನ್ವರ್ಟ್ ಇನ್ಕ್ಲೂಸಿವ್ ಟು ದ ಎಕ್ಸ್ಕ್ಲೂಸಿವ್, ಓಕೆನಾ? ಇನ್ಕ್ಲೂಸಿವ್ ಇಂದ ಎಕ್ಸ್ಕ್ಲೂಸಿವ್ ಕನ್ವರ್ಟ್ ಮಾಡೋದಕ್ಕೆ ವಿ ಮೇಕ್ ಯೂಸ್ ಆಫ್ ಕರೆಕ್ಷನ್ ಫ್ಯಾಕ್ಟರ್ಸ್. ಟು ಗೆಟ್ ದಿ ಎಕ್ಸ್ಕ್ಲೂಸಿವ್ ಕ್ಲಾಸ್ intervals from inclusive class interval, add CF to the upper limits and subtract CF to the lower limits, ಓಕೆನಾ? CF ನ ಕಂಡುಹಿಡಿಬೇಕು. ಎಷ್ಟೋ ಒಂದು ಬರುತ್ತೆ CF. ಆ CF ನ ಲೋವರ್ ಲಿಮಿಟ್ ಇಂದ ಸಬ್ಟ್ರಾಕ್ಟ್ ಮಾಡಬೇಕು, ಅಪ್ಪರ್ ಲಿಮಿಟ್ ಗೆ ಆಡ್ ಮಾಡಬೇಕು, ಓಕೆನಾ? ಅದಲ್ವಾ? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ತಗೊಂಡಾಗ ಯು ಕಮ್ ಟು ನೋ. ನೋಡಿಗ, ದಿಸ್ ಇಸ್ ವಾಟ್, ಇದೆಂತ ಕ್ಲಾಸ್, ಎಂತ ಕ್ಲಾಸ್ ಫ್ರೀಕ್ವೆನ್ಸಿ? ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್? ಇನ್ಕ್ಲೂಸಿವ್. ಓಕೆ, ಅಂದ್ರೆ ಇನ್ಕ್ಲೂಸಿವ್ ಅಂತ ಅಂದ್ರೆ ನಾನು ಇದನ್ನ ಐ ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಎಕ್ಸ್ಕ್ಲೂಸಿವ್. ಹೌ ಟು ಕನ್ವರ್ಟ್ ಅಂತಂದ್ರೆ ಫಸ್ಟ್ ಟು ಫೈಂಡ್ ವಾಟ್? ಕರೆಕ್ಷನ್ ಫ್ಯಾಕ್ಟರ್. So how to find the correction factor? 20. ಈ ನಂಬರ್ ತಗೋ, 20 ಲೋವರ್ ಲಿಮಿಟ್ ಮೈನಸ್ ಅಪ್ಪರ್ ಲಿಮಿಟ್ ಆಫ್ ದಿ ಪ್ರಿಸೀಡಿಂಗ್ ಕ್ಲಾಸ್. ಪ್ರಿಸೀಡಿಂಗ್ ಅಂತಂದ್ರೆ ಅದ್ರ ಇನ್ಲು ತಗೋಬೇಕು. ಇದನ್ನೇ ತಗೋಬೇಕಂತ ಏನ್ ರೂಲ್ಸ್ ಇಲ್ಲ. ಈ 20 ತಗೋಬಂತ ರೂಲ್ಸ್ ಇಲ್ಲ. ನೀವು ಯು ಕ್ಯಾನ್ ಟೇಕ್ 30 ಆಲ್ಸೋ. 30 ಮೈನಸ್ ಪ್ರಿಸೀಡಿಂಗ್ ಕ್ಲಾಸ್ ಲೋವರ್ ಲಿಮಿಟ್ ಎಷ್ಟು? 29 by 2. ಸೊ 30 minus 29 1 by 2 ಬರುತ್ತೆ. 1 by 2 ಅಂದ್ರೆ ಎಷ್ಟು? 0.5. ಇದನ್ನಾದ್ರೂ ತಗೋ, ಯಾವ್ದಾದ್ರು ತಗೋ ಒಟ್ಟಿಗೆ, ಓಕೆನಾ? ಫಸ್ಟ್ ಒಂದ್ ತಗೊಳಂಗಿಲ್ಲ, ಎರಡನೇ ತಗೋ, ಇಲ್ಲ ಮೂರನೇ ತಗೋ, ನಾಲ್ಕನೇ ತಗೋ. ಯಾಕಂದ್ರೆ ಪ್ರಿಸೀಡಿಂಗ್ ಬರ್ಬೇಕು ನಿನ್ಗೆ, ಇಂದ್ಲದು ಒಂದು ಕ್ಲಾಸ್ ಬರೋ ತರ ಇರ್ಬೇಕು, ಓಕೆನಾ? ಅದು ಕತೆ. ಸೊ ಇದನ್ನ ಇದು ಕರೆಕ್ಷನ್ ಫ್ಯಾಕ್ಟರ್ ಸಿಕ್ತು. ಈಗ ಏನ್ ಮಾಡ್ಬೇಕಂತ ಅಂದ್ರೆ, ಈ ಕರೆಕ್ಷನ್ ಫ್ಯಾಕ್ಟರ್ ನ ಎಲ್ಲಾ ಲೋವರ್ ಲಿಮಿಟ್ ಗಳೇನಿದಾವೆ ಅದರಿಂದ ಸಬ್ಟ್ರಾಕ್ಟ್ ಮಾಡ್ಬೇಕು. 10 ನಲ್ಲಿ 0.5 ಹೋದ್ರೆ ಎಷ್ಟು? 9.5. 9.5. 19 ನಲ್ಲಿ 0.5 ಹೋದ್ರೆ ಎಷ್ಟು? 0.5 ಆಡ್ ಮಾಡ್ಬೇಕು. ಆಡ್ ಮಾಡ್ಬೇಕು. ಸಾರಿ ಆಡ್ ಮಾಡ್ಬೇಕು. 19 ಗೆ 0.5 ಆಡ್ ಮಾಡೋದು ಎಷ್ಟಾಗುತ್ತೆ?
19.5 20.5. 19.5 ಲೋವರ್ ಲಿಮಿಟ್ ಸಬ್ಟ್ರಾಕ್ಟ್ ಮಾಡಿ. ಲೋವರ್ ಲಿಮಿಟ್ ಸಬ್ಟ್ರಾಕ್ಟ್ ಮಾಡಬೇಕು, ಅಪ್ಪರ್ ಲಿಮಿಟ್ ಆಡ್ ಮಾಡಬೇಕು. 29.5 then 29.5 to 39.5 and so on. 39.5 to 49.5. ಅರ್ಥ ಆಯ್ತಲ್ವಾ? ಸೊ ಇದು ಕತೆ. ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಹಿಂಗ್ ಕರಿಬಹುದು. ಸೊ ನೋಡು, ಇವಾಗ ಇದೆಂತ ಕ್ಲಾಸ್ ಆಯ್ತಿದು? Exclusive. ಎಕ್ಸ್ಕ್ಲೂಸಿವ್. ಸೊ ಇದಿದ್ದು ಇನ್ಕ್ಲೂಸಿವ್, ಇವಾಗ ಬಂದಿದ್ದು ಎಕ್ಸ್ಕ್ಲೂಸಿವ್. ಓಕೆನಾ? ಈ ತರ ಅರ್ಥ ಮಾಡ್ಕೋ. ಕರೆಕ್ಷನ್ ಫ್ಯಾಕ್ಟರ್ ನ ಕಂಡು ಹಿಡಿದ್ಬಿಟ್ಟು ಲೋವರ್ ಲಿಮಿಟ್ ಇಂದ ಏನ್ ಮಾಡ್ಬೇಕು ನಾವು? ಲೋವರ್ ಲಿಮಿಟ್ ಗೆ ಅಡಿಷನ್ ಸಬ್ಟ್ರಾಕ್ಷನ್? Subtract. ಲೋವರ್ ಲಿಮಿಟ್ ಗೆ ಸಬ್ಟ್ರಾಕ್ಟ್ ಮಾಡ್ಬೇಕು. ನೋಡು, ಲೋವರ್ ಲಿಮಿಟ್ ಗೆ ಸಬ್ಟ್ರಾಕ್ಟ್ ಮಾಡ್ಬೇಕು, ಅಪ್ಪರ್ ಲಿಮಿಟ್ ಗೆ ಆಡ್ ಮಾಡ್ಬೇಕು. ನೋಡು, ಸಬ್ಟ್ರಾಕ್ಟಿಂಗ್ ಫ್ರಮ್ ಲೋವರ್ ಲಿಮಿಟ್ಸ್, ಆಡಿಂಗ್ ಟು ಅಪ್ಪರ್ ಲಿಮಿಟ್ಸ್, ಅಷ್ಟೇ, ಇನ್ನೇನಿಲ್ಲ. ಸೊ ಈ ತರ ನೀವು ಕನ್ವರ್ಟ್. ಈಗ ನನಗೆ ಗೊತ್ತಾಯ್ತು ನಮ್ಮ ಹುಡುಗರಿಗೆ ಈಗ ಕೇಪಬಲ್ ಇದ್ದಾರೆ. ಒಂದು ಇನ್ಕ್ಲೂಸಿವ್ ಕ್ಲಾಸ್ ನ ಕೊಟ್ರೆ ಹೌ ಟು ಕನ್ವರ್ಟ್ ದಟ್ ಇನ್ ಟು ದ ಎಕ್ಸ್ಕ್ಲೂಸಿವ್ ಕ್ಲಾಸ್. ಸುಸ್ತಾಗೋಯ್ತು ಕಂಡ್ರಲ್ಲ. ನೀರ್ ಕುಡಿ ಸರ್. ನೀರಾ ಬೀರಾ? ನೀರು. ವಾಟರ್. ನೀರಾ? ವಾಟರ್. ಎರಡು ಇಂಪಾರ್ಟೆಂಟ್ ಅಂತೀನಪ್ಪ ರಾಜ. ಅಷ್ಟೇ ಸರ್, ಅಷ್ಟೇ. ಸರ್ ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವರು. ದೇವ್ರು. ನೀವೇ ಸರ್, ಒಳ್ಳೇದು ಮಾಡಿದ್ರೆ ನೀವೇ ರೀ. ಇಂಜಿನಿಯರಿಂಗ್ ಇಬ್ರು ಒಟ್ಟೊಟ್ಟಿಗೆ ಕಾಲ್ ಮಾಡಿದ್ರೆ ನಾನು ಏನ್ ಮಾಡ್ಲಿ? ಹೆಂಗ್ ಮೇಂಟೈನ್ ಮಾಡ್ಬೇಕು ಎರಡೆರಡು ಕಾಲ್ನ? ಏನ್ ಮಾಡಕ್ಕಾಗಲ್ಲ ಸರ್. ಡಿಪ್ಲೊಮಾ ಹುಡುಗರಿಗೆ ಕೇಳ್ಬೇಕು ಹೆಂಗ್ ಮೇಂಟೈನ್ ಮಾಡ್ತೀರಾ ಎರಡೆರಡು ಅಂತ. ಕಾಲ್ ಬಂದ್ರೆ ಒಂದೇ ಗತಿ ಇಲ್ಲ ಸರ್. ತಪ್ಪು ತಿಳ್ಕೊಬೇಡಿ, ಒಂದೇ ಗತಿ ಇಲ್ಲ. ಅದೇ ಸರ್ ಕಾಲು. ಕಾಲ ಓಕೆ. ಪಾಪ ಅಮಾಯಕ ಇರ್ಲಿ, ಡೋಂಟ್ ವರಿ. ನಿಂಗೂ ಒಂದು ಟೈಮ್ ಬರುತ್ತೆ, ನಿಂಗೂ ಒಂದ್ ದಿವಸ ಬರುತ್ತೆ. ಆ ದಿವಸಕ್ಕೋಸ್ಕರ ಕಾಯ್ತಾ ಇರಪ್ಪ. ಓಕೆ? ಹಾ ಸರ್, ರಿಸಲ್ಟ್ ತಾನೆ. ಓಕೆನಾ? ಅದಕ್ಕಿಂತ ಮುಂಚೆ ಕಾನೂನು ಎಲ್ಲ ಕೈ ತಗೊಳಕ್ ಹೋಗ್ಬೇಡ, ಆರಾಮಾಗಿರು. ನಿಂಗೂ ಟೈಮ್ ಬರುತ್ತೆ. ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂತ ಬರುತ್ತೆ. ಈಗ ನಿಮ್ಗೆ ಮೀನಿಂಗ್ ಗೊತ್ತಿದೆ. ಡೆನ್ಸಿಟಿ ಅಂದ್ರೆ ಏನ್ ಹೇಳು? ವಾಟ್ ಯು ಮೀನ್ ಬೈ ಡೆನ್ಸಿಟಿ? ಡೆನ್ಸ್ ಅಪ್ಪ, ಅದು ಏನ್ ಡೆನ್ಸ್ ಅಪ್ಪ? ಪಾಪ್ಯುಲೇಷನ್. ಆ ಮಾರ್ಕೆಟ್ ಅಲ್ಲಿ ಹೋದ್ರೆ ಎವ್ರಿ ಡೆನ್ಸಿಟಿ ಪೀಪಲ್ಸ್ ಆರ್ ವೆರಿ ಡೆನ್ಸ್. ಡೆನ್ಸ್ ಅಂತ ಅಂದ್ರೆ ನಾರ್ಮಲಿ ಮೀನಿಂಗ್ ಏನಂತಂದ್ರೆ ಎಷ್ಟು ಒತ್ತೊತ್ತಾಗಿದಾವೆ, ರಶ್ ಇದೆ, ಎಷ್ಟು ಜನ ಇದಾರೆ. ಕಡಿಮೆ ಜಾಗದಲ್ಲಿ ಜಾಸ್ತಿ ಜನ ಇತ್ತು ಅಂತ ಅಂದ್ರೆ ಮೋರ್ ಡೆನ್ಸಿಟಿ ಅಂತ ಕರೀತಾರೆ. ಮೋರ್ ಡೆನ್ಸ್ ಅಂತ ಕರೀತಾರೆ. ಈಗ ಜನರಲ್ ಆಗಿ ಏನಂತ ಕರಿತೀವಿ ಅಂದ್ರೆ ಇಂಡಿಯಾ ಹ್ಯಾಸ್ ಡೆನ್ಸ್ ಪಾಪ್ಯುಲೇಷನ್ ಅಂತ ಕರೀತಾರೆ. ಏನಂಗಂದ್ರೆ ಮೋರ್ ಡೆನ್ಸ್ ಇರುತ್ತೆ ಅಂದ್ರೆ ಜಾಸ್ತಿ ಜನಸಂಖ್ಯೆ ಇದೆ. ಅಮೆರಿಕದಲ್ಲಿ ಅಷ್ಟು ಡೆನ್ಸ್ ಇಲ್ಲ. ಓಕೆನಾ? ಲೀನಿಯರ್ ಆಗಿರುತ್ತೆ, ಆರಾಮಾಗಿರುತ್ತೆ. ಓಕೆನಾ? ನೋಡಿ, ನಮ್ಮಲ್ಲಿ ನಮ್ಮ ಅಪ್ಪರಿಂದ ನನಗೆ ಬಂದಿರೋದು 1.5 ಎಕರೆ 2 ಎಕರೆ ಬಂದಿದ್ದೆ. ನಮ್ ತಾತೊಂದು 50 ಎಕರೆ ಇತ್ತು. ಓಕೆ? ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಫುಲ್ ಡಿವೈಡ್ ಆಗಿ ಅರ್ಧ ಕಟ್ಟಾಗಿ ನನಗೆ ಇಟ್ಟು ಬಂದಿದ್ದೆ. ಅಲ್ಲೆಲ್ಲ ಅಮೆರಿಕದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹೋಗಿ ಒಬ್ಬೊಬ್ಬನ ಹತ್ರ 100 ಎಕರೆ ಜಮೀನು ಇರುತ್ತೆ. ಓಕೆನಾ? ಹಂಗೆ ಬಿಡು. ಇವಾಗ ಅದ್ರ ಬಗ್ಗೆ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡೋದು ಬೇಡ. ಆಮೇಲೆ ಬೇರೆ ದಿಕ್ಕಿಗೆ ಹೋಗುತ್ತೆ, ಅದೆಲ್ಲ ಬೇಡ. ಆಮೇಲೆ ನಮ್ ಸಂಬಂಧಿಕರು ಇದಾರಲ್ಲ, ಜಗಳಕ್ಕೆ ಬಂದ್ಬಿಡ್ತಾರೆ. ಏನೋ ಕ್ಲಾಸ್ ಅಲ್ಲೆಲ್ಲ ಹೊಡಿತಾ ಇದೆಯಲ್ಲ ನಮ್ಮ ಫ್ಯಾಮಿಲಿನ ಅಂತ. ಓಕೆನಾ? ಎಕ್ಸಾಮ್ ಆದ್ಮೇಲೆ ಮಾತಾಡೋಣ ಸರ್, ಟೈಮ್ ಪಾಸ್. ಅಷ್ಟೇ. ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂದ್ರೆ ಇಟ್ ಈಸ್ ದ ರೇಷಿಯೋ ಆಫ್ ದಿ ಕ್ಲಾಸ್ ಫ್ರೀಕ್ವೆನ್ಸಿ. ಕ್ಲಾಸ್ ಫ್ರೀಕ್ವೆನ್ಸಿ ಅಂದ್ರೆ ಇದೊಂದು ಕ್ಲಾಸ್, ಇದ್ರ ಫ್ರೀಕ್ವೆನ್ಸಿ ಎಷ್ಟು? 10. ಇದನ್ನ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಅಂಡ್ ವಿಡ್ತ್ ಆಫ್ ದಿ ಕ್ಲಾಸ್. ವಾಟ್ ಇಸ್ ದ ವಿಡ್ತ್ ಆಫ್ ದಿ ಕ್ಲಾಸ್? ಈ ಕ್ಲಾಸ್ ವಿಡ್ತ್ ಎಷ್ಟು? 10. ವಿಡ್ತ್ ಅಂತ ಅಂದ್ರೆ ಎಷ್ಟು ಡಿಫರೆನ್ಸ್ ಇದೆ? 10 - 0 ಎಷ್ಟು? 10. 30 - 10 ಎಷ್ಟು? ವಾಟ್ ಇಸ್ ದ ವಿಡ್ತ್ ಆಫ್ ದಿಸ್ ಕ್ಲಾಸ್? 20. ಈ ಕ್ಲಾಸ್ ವಿಡ್ತ್ ಬಂದ್ಬಿಟ್ಟು 20. ಈ ಕ್ಲಾಸ್ ವಿಡ್ತ್ ಬಂದ್ಬಿಟ್ಟು 10. ವಾಟ್ ಇಸ್ ದ ವಿಡ್ತ್ ಆಫ್ ದಿಸ್ ಕ್ಲಾಸ್? 20. ಇದ್ರದ್ದು
10, 10, ಇದ್ರದ್ದು 5. ಓಕೆನಾ ವಿಡ್ತ್ ಗೊತ್ತಾಯ್ತು ಅಂದ್ರೆ ಇದ್ರ ಅರ್ಥ ಫ್ರೀಕ್ವೆನ್ಸಿ ಡೆನ್ಸಿಟಿ ಡೆಫಿನಿಷನ್ ನೋಡ್ಕೋ ಇಲ್ಲಿ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಆ ಕ್ಲಾಸ್ ನ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ದ ವಿಡ್ತ್ ಓಕೆನಾ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡು ಈಗ ಹೆಂಗೆ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂದ್ರೆ ನೋಡಪ್ಪ ಇಲ್ಲಿ ಎಷ್ಟು ಸೀಟ್ ಇದಾವೆ ಅಂತ ವಿಡ್ತ್ ಅಂತ ಅಂದ್ರೆ ಎಷ್ಟು ಜಾಗ ಇದೆ ಅಂತ ಎಷ್ಟು ಕುರ್ಚಿಗಳು ಎಷ್ಟಿದಾವಪ್ಪ ಓಕೆಲ್ಲ ಕುರ್ಚಿಗಳು ಎಷ್ಟಿದಾವೆ ಅಂತ ಅಂದ್ರೆ 10 ಕುರ್ಚಿ ಇದಾವೆ ಅಂದ್ರೆ 10 ಸೀಟ್ ಇದಾವೆ ಅಂತ ಅಲ್ವನಪ್ಪ 0 to 10 ಅಂದ್ರೆ 10 ಸೀಟ್ಸ್ ಇದಾವೆ ಓಕೆ ಜನ ಎಷ್ಟಿದೆ ಫ್ರೀಕ್ವೆನ್ಸಿ ಅಂತಂದ್ರೆ ಜನಗಳು ಎಷ್ಟು ಜನಗಳಿದ್ದಾರೆ ಅಂತ 10 ಜನ ಇದಾರೆ 10 ಜನನು ಒಂದದ್ರಲ್ಲಿ ಕುತ್ಕೋಬೋದಲ್ವಾ ಅಂದ್ರೆ ಡೆನ್ಸಿಟಿ ಬಂದ್ಬಿಟ್ಟು 1 ಆಯ್ತದೆ ಓಕೆನಾ ಡೆನ್ಸಿಟಿ 1 ಕರೆಕ್ಟ್ ಆಗಿ ಎಲ್ರಿಗೂ ಒಂದೊಂದು ಚೇರ್ ಸಿಕ್ತು ಅನ್ನೋ ತರ ಎಲ್ರಿಗೂ ಒಂದೊಂದು ಚೇರ್ ಸಿಕ್ತು ಅನ್ನೋ ತರ ಲೆಕ್ಕಾಚಾರ ಓಕೆನಾ ಕರೆಕ್ಟ್ ಆಗಿದೆ ಓಕೆನಾ 10 ಸೀಟ್ ಇದೆ 10 ಜನ ಇದಾರೆ ನೀಟಾಗಿ ಕೂತ್ಕೋತಾರೆ ಡೆನ್ಸಿಟಿ ಇಸ್ 1 ಓಕೆನಾ ಡೆನ್ಸಿಟಿ ಇಸ್ 1 ಈಗ ನೋಡಿ ಈಗ ವಾಟ್ ಇಸ್ ದ ವಿಡ್ತ್ ಆಫ್ ದಿಸ್ 20. ಇಲ್ಲ ಕೊಡಿ ನೋಡಿ 20 ಇಸ್ ದ ವಿಡ್ತ್ ವಾಟ್ ಇಸ್ ದ ಫ್ರೀಕ್ವೆನ್ಸಿ 15. 15 ಓಕೆನಾ ಸೊ 15 by 20 ಎಷ್ಟಾಯ್ತು 0.75 0.75 ಅಂತ ಅಂದ್ರೆ ಲೆಸ್ ಡೆನ್ಸ್ ಅಂತ ಅಂದ್ರೆ ಅರ್ಥ ಮಾಡ್ಕೋ 20 ಸೀಟ್ ಇದಾವೆ ಜನ ಇರೋದು 15 ಜನ ಇನ್ನ 5 ಜನ ಖಾಲಿ ಉಳಿತಾನೆ ವಿಶಾಲವಾಗಿದೆ ಅಂತ ಅದರ ಅರ್ಥ ಜನ ಡೆಸಿಮಲ್ ಕ್ಯಾಲ್ಕುಲೇಷನ್ ಎಲ್ಲ ಕೊಡ್ತಾರಾ ಕ್ಯಾಲ್ಕುಲೇಟರ್ ಇರಲ್ಲ ಅಂದ್ರೆ ನಿಮಗೆ ನಾರ್ಮಲ್ ಆಗಿ ಮಾಡುವಂತದ್ದು ಕೊಡ್ತಾನೆ ಇದಕ್ಕೆ ನೀವು ಈಗ 15 by 20 ಅಂತಂದ್ರೆ 0.75 ಹೇಳ್ಬೋದು ಈಸಿಲಿ ತುಂಬಾ 3/4 ರೂಟ್ ಗೀಟ್ ಎಲ್ಲ ಮಾಡುವಂತದ್ದನ್ನ ಕೊಡೋದು ಯಾಕಂದ್ರೆ ಬಿಕಾಸ್ ಕ್ಯಾಲ್ಸಿ ಇಸ್ ನಾಟ್ ಅಲೋಡ್ ನಿಮಗೆ ಗೊತ್ತಿದೆ ಈ OMR ಬೇಸ್ಡ್ ಎಕ್ಸಾಮ್ ಆಗಿದೆ ನಿಮ್ಮ ಅದೃಷ್ಟಕ್ಕೆ ನಿಮ್ಮನ್ನ ಎಕ್ಸ್ಪೆರಿಮೆಂಟ್ ಪೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು KA-ಗಂತೂ ಬೈದು ಶಾಪ ಹಾಕ್ಬಿಟ್ಟಿದ್ದೆ ಪಾಪ ಇಲ್ಲಪ್ಪ ಮಾಡ್ಬೇಡ್ರಪ್ಪ ನಮ್ಮ ಹುಡುಗರ್ನ ಆತರ ಎಕ್ಸ್ಪೆರಿಮೆಂಟ್ ಪೀಸ್ಗಳನ್ನ ಮಾಡ್ಬೇಡಿ ಓಕೆನಾ ಸೊ ಪಾಪ ಇವ್ರು ಇನ್ನ ನೆಕ್ಸ್ಟ್ ಇಯರ್ಗೆ ಪೂಜೆ ಗೀಜೆ ಮಾಡಿ ನೆಕ್ಸ್ಟ್ ಇಯರ್ಗಂತೂ ಮಾಡ್ತಾರ ಅವ್ರು ನನ್ಗೆ ಗೊತ್ತಿದೆ ಓಕೆ ನೆಕ್ಸ್ಟ್ ಇಯರ್ಗೆ ಹಾರ ಗೀರ ಹಾಕಿ ಪೂಜೆ ಗೀಜೆ ಮಾಡಿ ಆರ್ತಿ ಗೀರ್ತಿ ಎತ್ತಿ ಹೊಡಿತಾರೆ ಕುರಿ 3 ಕಡೆ ಸದ್ಯಕ್ಕೆ ನಿಮ್ಮನ್ನ ಮಾಡ್ಬಾರ್ದು ಅಂತ ಕೇಳ್ಕೊತಿದ್ದೆ ಅಷ್ಟೊಂದು ಡಿಸ್ಅಡ್ವಾಂಟೇಜ್ ಇದೆ ಸರ್ ಅದು ಅಲ್ಲ ಇಟ್ಸ್ ನಾಟ್ ಅಬೌಟ್ ದ ಡಿಸ್ಅಡ್ವಾಂಟೇಜ್ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಅಂತಂದ್ರೆ ಭಯ ಇರುತ್ತೆ ಎಲ್ರಿಗೂ ಹೆಂಗ್ ಕತ್ತೇನೋ ಅಂತ ಆಮೇಲೆ ನೆಕ್ಸ್ಟ್ ಒಂದ್ಸರಿ ಪ್ರಾಕ್ಟೀಸ್ ಆದ್ರೆ ಸಾಕು ಗೊತ್ತಾಗುತ್ತೆ ನಿಮ್ ಡಿಪ್ಲೊಮಾ ಹುಡುಗರ್ಗೆ ಇನ್ನೇನು ಹೇಳ್ಬೇಕಾದ್ರೆ ನಾ ಒಂದ್ಸರಿ ಆಗ್ಬಿಟ್ರೆ ಮುಗಿದೋಯ್ತಲ್ಲ ಓಕೆನಾ ಜೈ ಬಜರಂಗಿ ಓಕೆನಾ ಫಸ್ಟ್ ಟೈಮೇ ಕಷ್ಟ ಗುರು ಓಕೆನಾ ಫಸ್ಟ್ ಟೈಮ್ ಕಷ್ಟ ಆಯ್ತದೆ ನೆಕ್ಸ್ಟ್ ಟೈಮ್ ಇಂದ ಈಸಿ ಆಯ್ತದೆ ಓಕೆ ಓಕೆನಾ ಬಟ್ OMR ಇದೆ ಡಿಸ್ಅಡ್ವಾಂಟೇಜ್ ಇತ್ತಲ್ಲ ಸರ್ ಆಪ್ಷನ್ ಮತ್ತೆ ಚೇಂಜ್ ಮಾಡಕ್ಕಾಗಲ್ಲ ಅದು ನೋಡಪ್ಪ ಎಲ್ಲಾದ್ರಲ್ಲೂ ಅಡ್ವಾಂಟೇಜ್ ಇರುತ್ತೆ ಡಿಸ್ಅಡ್ವಾಂಟೇಜ್ ಇರುತ್ತೆ OMR ಅಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ ಒಂದ್ಸರಿ ಮಾರ್ಕ್ ಮಾಡ್ಬಿಟ್ರೆ ಮುಗ್ದೋಯ್ತು ಮತ್ತೆ ಮಾರ್ಕ್ ಮಾಡಕ್ ಆಗಲ್ಲ ಬಟ್ ಇನ್ CBT ನಲ್ಲಿ ಏನಾಗ್ತಿತ್ತು ಅಂತ ಅಂದ್ರೆ ನೀನ್ ಯಾವ್ದೋ ಒಂದು ಆಪ್ಷನ್ ಮಾರ್ಕ್ ಮಾಡಿರ್ತೀಯ ಅಂಟಿಲ್ ದ ಲಾಸ್ಟ್ ಸೆಕೆಂಡ್ ಯು ಕ್ಯಾನ್ ಚೇಂಜ್ ದಿ ಆಪ್ಷನ್ ಓಕೆನಾ ನೀನ್ ಆಪ್ಷನ್ ಚೇಂಜ್ ಮಾಡ್ಬೋದು ಲಾಸ್ಟ್ ಸೆಕೆಂಡ್ ವರ್ಗು ಟೈಮ್ ಇರುತ್ತೆ ನಿನ್ಗೆ B ಅಂತ ಹಾಕ್ಬಿಟ್ಟಿರ್ತೀಯ ನಿನ್ಗೆ ಆಮೇಲೆ ಕೊನೆಯಲ್ಲಿ ಫ್ಲಾಶ್ ಆಗುತ್ತೆ ಇನ್ನು 10 ಸೆಕೆಂಡ್ ಇರುತ್ತೆ ಅದು C ಅಂತ ಫ್ಲಾಶ್ ಆಗುತ್ತೆ ಅವಾಗ ಚೇಂಜ್ ಮಾಡ್ಬೋದು ಎಲ್ಲಿ CBT ನಲ್ಲಿ ಬಟ್ ಇಲ್ಲಿ ಆಗಲ್ಲ ಓಕೆನಾ OMR ಅಲ್ಲಿ ಆಗಲ್ಲ ಆಮೇಲೆ 2 ತಿದ್ದು ಬಂದಿರ ಆಮೇಲೆ ಅದಲ್ವಾ ಈಗ ಅದಲ್ವಾ ಡೆನ್ಸಿಟಿ ಅಂದ್ರೆ ವಾಟ್ ಇಸ್ ದ ಡೆಫಿನಿಷನ್ ಫ್ರೀಕ್ವೆನ್ಸಿ ಬೈ ವಿಡ್ತ್ ಮಾಡಿದಾಗ ಏನ್ ಸಿಗುತ್ತೆ ಅದು ಡೆನ್ಸಿಟಿ ಓಕೆನಾ ನೋಡಿ ಡೆನ್ಸಿಟಿ ಮೇ ವೇರಿ ಎಷ್ಟು ಬೇಕಾದ್ರೆ ವೇರಿ ಆಗ್ಬೋದು ಓಕೆನಾ ನೋಡಿ ಈಗ ಡೆನ್ಸಿಟಿ ಇಲ್ಲಿ 1 ಬಂದಿದೆ ಓಕೆನಾ ಡೆನ್ಸಿಟಿ ಯಾವಾಗ 1 ಬರುತ್ತೆ ಅಂತ ಅಂದ್ರೆ ವಿಡ್ತ್ ಮತ್ತೆ ಫ್ರೀಕ್ವೆನ್ಸಿ ಸೇಮ್ ಆಗಿದ್ದಾಗ ಯಾಕಂದ್ರೆ ಕ್ಯಾನ್ಸಲ್ ಆಗಿ ತಾನೆ 1 ಬರುತ್ತೆ ವಿಡ್ತ್ ಅಂಡ್ ಫ್ರೀಕ್ವೆನ್ಸಿ ಆರ್ ಈಕ್ವಲ್ ವಿ ಸೇ ಇಟ್ ಇಸ್ ಆಫ್ ಡೆನ್ಸ್ 1 ಅಂತ ಓಕೆನಾ ಸೊ ಹಿಂಗೆ ನೋಡಿ 0.75 ಅಂತ ಅಂದ್ರೆ ಇಟ್ ಇಸ್ ಲೆಸ್ ಡೆನ್ಸ್ ಅಂತ ಲೆಸ್ ಡೆನ್ಸ್ ಅಂತ ಅಂದ್ರೆ ನೋಡಿ ಯಾವತ್ತೂ ಅರ್ಥ ಮಾಡ್ಕೋ ನಿಮ್ಮ ಡೆನ್ಸಿಟಿ ಏನಾದ್ರೂ ಲೆಸರ್ ದ್ಯಾನ್ 1 ಬಂತು ಅಂದ್ರೆ ಇಫ್ ಡೆನ್ಸಿಟಿ ಅರ್ಥ ಮಾಡ್ಕೋ ಇಫ್ ಡೆನ್ಸಿಟಿ ಇಸ್ ಲೆಸರ್ ದ್ಯಾನ್ 1 ಬಂತು ಅಂದ್ರೆ ಇದ್ರ ಮೀನಿಂಗ್ ಏನ್ ಗೊತ್ತಾ ಇದ್ರ ಅರ್ಥ ವಿಡ್ತ್ ಜಾಸ್ತಿ ಇದೆ ಫ್ರೀಕ್ವೆನ್ಸಿ ಕಡಿಮೆ ಇದೆ ಅಂತ ಅರ್ಥ ಆಗ್ತಿದೆಯಲ್ಲ ಜಾಗ ಜಾಸ್ತಿ ಇದೆ ಜನ ಕಡಿಮೆ ಇದ್ದಾರೆ ಅಂತ ಅದರ ಅರ್ಥ ಡೆನ್ಸಿಟಿ ಲೆಸರ್ ದ್ಯಾನ್ 1 ಅಂದ್ರೆ ಅದೇ ಉಲ್ಟಾ ಬಂದ್ರೆ ಡೆನ್ಸಿಟಿ ಗ್ರೇಟರ್ ದ್ಯಾನ್ 1 ಬಂದ್ಬಿಟ್ರೆ ಏನಾದ್ರೂ ಅರ್ಥ ಅಂತ ಅಂದ್ರೆ ಜಾಗ ಕಡಿಮೆ ಇದೆ ಜನ ಜಾಸ್ತಿ ಇದ್ದಾರೆ ಅಬ್ಸರ್ವ್ ಡೆನ್ಸಿಟಿ ಎಷ್ಟು ಬಂತಿಲ್ಲ 2 ಬಂದಿದೆ ಅಂದ್ರೆ ನೋಡಿ ಈಗ ವಿಡ್ತ್ ಎಷ್ಟಿದೆ ಇಲ್ಲಿ ವಿಡ್ತ್ 20 ಇದೆ
ಜನಗಳು ಎಷ್ಟು ಜನ ಇದ್ದಾರೆ? 40 ಜನ ಇದ್ದಾರೆ. ಫ್ರೀಕ್ವೆನ್ಸಿ 40 ಜನ ಇದ್ದಾರೆ ಅಂದ್ರೆ ಒಂದ್ ಚೇರ್ ಮೇಲೆ ಇಬ್ಬಿಬ್ರು ಕುತ್ಕೋಬೇಕು ಅಂತ ಅದ್ರ ಅರ್ಥ. ಓಕೆನಾ? ಒಂದ್ ಚೇರ್ ಮೇಲೆ ಇಬ್ಬಿಬ್ರು ಕುತ್ಕೊಳ್ರಿ ಅಂತ. ನೋಡಿ ಇಲ್ಲಿ ವಿಡ್ತು 10, 50 to 60ಗೆ ವಿಡ್ತ್ ಎಷ್ಟಿದೆ? ಇಲ್ಲಿ 10 ಇದೆ. ಜನಗಳು ಎಷ್ಟು ಜನ ಇದ್ದಾರೆ? 45 ಜನ ಇದ್ದಾರೆ. ಓಕೆನಾ? ಚೈನಾ. ಓಕೆನಾ? ಸೊ 4.5. ಓಕೆನಾ? ಇಲ್ಲ ಸರ್, ಒಂದೊಂದ್ ಇಂಡಿಯಾ ಚೇರ್ ಮೇಲೆ ಚೈನಾ 4. ಮಾಡ್ಬಿಡ್ತು ಇಂಡಿಯಾ. ಓಕೆನಾ? ನೀನೇ ಬೀಟ್ ಮಾಡಂಗ್ ಕಾಣ್ತೆ ಕಣೋ. ಯಾಕೋ ನಿನ್ನೆ ನೋಡಿದ್ರೆ ನನ್ಗೆ ಅನುಮಾನ ಗೊತ್ತಾಯ್ತೆ. ಆಲ್ರೆಡಿ ಬೀಟ್ ಆಗಿದೆ ಸರ್. ಹಾ, ಓ ಮೈ ಗಾಡ್, ನಮ್ ಶಿಷ್ಯ ಕೌಂಟ್ ಮಾಡ್ಕೊಂಡೆ ಬಂದ್ಬಿಟ್ಟವನ್ ಅನ್ಸುತ್ತೆ ಸೆನ್ಸಸ್. ಓಕೆ, ಇದು ಕ್ಲಿಯರ್ ಆಯ್ತೇನಪ್ಪ ಫ್ರೀಕ್ವೆನ್ಸಿ ಡೆನ್ಸಿಟಿ ಅಂದ್ರೆ? ಹಾ, ನಮ್ಮ ಅಣ್ಣ ಕೇಳಿದ್ದ ಈಗ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಓಕೆ, ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಟು ದ ಟೋಟಲ್ ಫ್ರೀಕ್ವೆನ್ಸಿ ಅಂತ. ಓಕೆನಾ? ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ದ ರೇಷಿಯೋ ಆಫ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್, ಆ ಕ್ಲಾಸ್ ನಲ್ಲಿರುವ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ದ ಟೋಟಲ್ ಫ್ರೀಕ್ವೆನ್ಸಿ. ಟೋಟಲ್ ಫ್ರೀಕ್ವೆನ್ಸಿ ಅಂತಂದ್ರೆ ಇಫ್ ಯು ಆಡ್ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್ ವಾಟ್ ದ ಟೋಟಲ್ ಫ್ರೀಕ್ವೆನ್ಸಿ. ಟೋಟಲ್ ಎಷ್ಟು ಜನ ನಂಬರ್? ಟೋಟಲ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಮಾಡೋಣ ಡಿನ್ನರ್ ಅಲ್ಲೋ ಬಿರಿಯಾನಿ ಊಟ ಮಾಡೋಣ ಬಿಡ, ಕಲೆಕ್ಷನ್ ಹೋಗ್ಬಿಡ. ಓಕೆ, ಅಂದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ವಾಟ್? ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್. ಆ ಕ್ಲಾಸ್ಗೆ ಎಷ್ಟು ಫ್ರೀಕ್ವೆನ್ಸಿ ಇದೆ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ. ಟೋಟಲ್ ಫ್ರೀಕ್ವೆನ್ಸಿ ಅಂದ್ರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಕೊನೆಗೆ ಎನ್ ಎಂ ಬಂದಿರುತ್ತೆ, ದಟ್ ಈಸ್ ವಾಟ್ ದ ಟೋಟಲ್. ಓಕೆನಾ? ಅವೆರಡು ರೇಷಿಯೋ ತಗೊಂಡಾಗ ಬರುವಂತದ್ದು ಟೋಟಲ್ ಇದು ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಓಕೆ, ಈಗ ನೋಡಿ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಓಕೆ, ರಿಲೇಟಿವ್ ಫ್ರೀಕ್ವೆನ್ಸಿ ಬೇಕು ಅಂತಂದ್ರೆ ಅರ್ಥ ಮಾಡ್ಕೋ, ಎಫ್ ಬೈ ಎನ್ ಅಂತ ಕಣೋ. ಫಾರ್ಮುಲಾ ಬಂದ್ಬಿಟ್ಟು ಏನದು ಫಾರ್ಮುಲಾ? ಎಫ್ ಬೈ ಎನ್ ಅಂತ. ಎಫ್ ಅಂತ ಅಂದ್ರೆ ಏನು? ಎಫ್ ಅಪಾನ್ ಎನ್. ಓಕೆನಾ? ಎಫ್ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್, ಎನ್ ಅಂತ ಅಂದ್ರೆ ಟೋಟಲ್. ಎನ್ ಅಂದ್ರೆ ಟೋಟಲ್. ನಾವು ಡಿಫೈನ್ ಮಾಡು. ಒನ್ ಬೈ ಟೋಟಲ್ ಎಷ್ಟಿದೆ? 1/4. 1/4 is what? 0.25. 2/4 is what? 0.50. 1/4 is what? 0.5. The thing is that mute ಮಾಡು. The thing is ಗಾಡಿ ಬಿಡ್ತಾನೆ ಮಧುಸೂದನ. The thing is that if you add the relative frequencies, you will get 1. The sum of all the relative frequencies is equal to 1 ಬರುತ್ತೆ. ಓಕೆ, ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ ಗೊತ್ತಾ? ಇಲ್ಲಿ ಕ್ಲಾಸ್ಗೆ ಸಂಬಂಧಪಟ್ಟಿದ್ದು. ಟೋಟಲ್ ಫ್ರೀಕ್ವೆನ್ಸಿಗೆ ಟೋಟಲ್ ಫ್ರೀಕ್ವೆನ್ಸಿ ಏನಿದೆ, ಈ ಟೋಟಲ್ ಫ್ರೀಕ್ವೆನ್ಸಿ ಡಿನಾಮಿನೇಟರ್ ಅಲ್ಲಿ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಏನಿದೆ ಅವೆರಡು ರೇಷಿಯೋ ಅಷ್ಟೇ. ಓಕೆನಾ? ಸೊ ಅದ್ರ ಬಿಟ್ಟು ಇನ್ನೇನಿಲ್ಲ. 0.25 ಇವನ್ನೆಲ್ಲ ಆಡ್ ಮಾಡಿದ್ರೆ ನಿಮ್ಗೆ 1 ಬರುತ್ತೆ ಅಷ್ಟೇ, ಏನಿಲ್ಲ. ರಿಲೇಟಿವ್ ಅಂತ ಅಂದ್ರೆ ಟೋಟಲ್ಗೆ ಸಂಬಂಧಪಟ್ಟ ಬೇರೆ ನಂಬರ್ಗೆ ಆಡ್ ಮಾಡಿದ್ರು ಒಂದೇ ಬರುತ್ತೆ. ಇದು ಯಾವ್ದು ಗುರು ನೋಡ, ಈ ಬಂದು ಓದ್ನೆ ಕೊಡ್ತು. ಏನು ಆಯ್ತು ಕಣಜ? ಸರ್ ಅಲ್ಲಿ ಇಂಟು ಮಾಡ್ಕೊಡಿರಿ ಸರ್ ಲಾಸ್ಟ್. ಎಲ್ಲಿದೆ ಇಂಟು ಮಾರ್ಕು? ರೈಟ್ ಸೈಡ್ ಕಾರ್ನರ್ ಮೇಲೆ. ರೈಟ್ ಸೈಡ್ ಕಾರ್ನರ್ ಮೇಲೆ ಬಂತ? ಸರ್ ಎಂಡ್ ಸ್ಲೈಡ್ ಶೋ ಅಂತ ಕೊಡಿ ಸರ್, ಮೇಲೆ ಐತಲ್ವ. ಏನೋ ವಿಡಿಯೋ ಆಗ್ತಾ ಇದೆ. ಬಿಡು. ಆಯ್ತು. ಈ ನೊಣಗಳ ಸಮಸ್ಯೆಗಳು ನಮ್ಮ ಹುಡುಗರು ಅಳಸ್ತಣ್ಣ ತಂದು ತಿಂದವ್ರೆ. ನಮ್ ಸ್ಟೂಡೆಂಟ್ಸ್ ಅಳಸ್ತಣ್ಣ ತಂದು ತಿಂದವ್ರೆ. ಸೊ ಅದ್ರದ್ದು ಪ್ರಭಾವ ಆಗಿ ಟೈಮ್ ಆಗೋಯ್ತೇನಪ್ಪ? ಇಲ್ಲ ಮಾಡಿ ಸರ್, ಮಾಡಿ ಸರ್. 9:00 ಆಯ್ತು ಕಣಜ. ಬಿಡು, ಆಯ್ತು, ನಾಳೆ ಮಾಡೋಣ. ಓಕೆನಾ? ಇಲ್ಲ ನಾಳೆ ಮಾಡೋಣ, ನಾಳೆ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.
ಹ್ಯಾವ್ ಎ ನೈಸ್ ಡೇ ಅಂತ ಹೇಳಕ್ ಬರಲ್ಲ. ಮಲ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ. ನೋಡೋಣ. ಓಕೆ, ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಏನೋ ಡೌಟ್ ಇದ್ರೆ ಡಿಸ್ಕಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್.